ಈ ಒಂದು ಬಕೆಟ್ ಬಿರಿಯಾನಿ ಮುಂಭಾಗದಲ್ಲಿರತಕ್ಕಂಥ ಸಿಸಿ ಕ್ಯಾಮೆರಾದ ಮೂಲಕವಾಗಿ ಸೆರೆ ಸಿಕ್ಕಿರತಕ್ಕಂಥ ದೃಶ್ಯವನ್ನು ಆಧರಿಸಿ ಈಗಾಗಲೇ ಪೊಲೀಸರು 5 ಬಂಧಿಸಿದ್ದಾರೆ. ಎಸ್, ಇದರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ಪ್ರಬಲ ನಿಸರ್ಗಿ ಅವರೇ, ತಾವು ಏನು ಹೇಳ್ತೀರಿ? ಈ ಘಟನೆ ನಡೆದು ಈಗ ಪೊಲೀಸರೇನೋ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಯುವಕರ ಬ್ಯಾಕ್ಗ್ರೌಂಡು, ಇದರ ಬಗ್ಗೆ ಏನೋ ಒಂದಷ್ಟು ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇರುತ್ತೆ. ಇಡೀ ಪ್ರಕರಣವನ್ನು ಗಮನಿಸಿದಾಗ ನನಗೇನನ್ಸುತ್ತೆ ಅಂತಂದರೆ, ನಾವು ಯಾವ ದೇಶದಲ್ಲಿದ್ದೀವಿ ಅಲ್ಲ, ಈ ಥರ ಗೂಂಡಾಗಳು ಕಾಲಕ್ಕೆ ಹೋಟೆಲ್ಗಳ ಹತ್ರ ನಿಂತ್ಕೊಳ್ಳೋದು, ಗುಂಪು ಕಟ್ಕೊಳ್ಳೋದು, ಪ್ಲ್ಯಾನ್ ಮಾಡೋದು, ಪ್ರೀ ಮೆಡಿಟೇಟ್ ಮಾಡೋದು, ಏನು ಮಾಡೋದು, ಇದು ಪೊಲೀಸ್ನವ್ರಿಗೆ ಗೊತ್ತಾಗೋದಿಲ್ವಾ? ಈ ಬಕೆಟ್ ಬಿರಿಯಾನಿ ಹೋಟೆಲ್ ಹತ್ರ ಇವ್ರು ಜನ ಸೇರ್ತಾ ಇರ್ತಾರೆ. ಇಷ್ಟು ಜನ ಅಂದಮೇಲೆ ಸ್ವಲ್ಪ ಇವ್ರ ಮೇಲೆ ಗುಮಾನಿ ಇರಬೇಕಲ್ಲ, ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾಡಲಿ. ಈ ಥರ ಎಷ್ಟು ಗುಂಪುಗಳು ಬೆಂಗಳೂರಿನಲ್ಲಿ ಇದ್ದಾವೋ ಏನು ಕಥೆಯೋ, ಈ ಥರ ರೌಡಿ ಗುಂಪುಗಳನ್ನ ಎಷ್ಟು ಜನ ಬೆಳೆಸ್ತಿದ್ದಾರೆ ಏನೋ, ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು ಅನಿಸುತ್ತೆ. ನಾವೇನು ಅಂದ್ಕೊಂಡು 31ನೇ ತಾರೀಕು ಬೆಂಗಳೂರು ಮಾತ್ರ ಏನೋ ಅಂತ, ಆದರೆ ನಾ ಈಗ ತಾನೇ ನೋಡ್ಕೊಂಬಂದೆ ಡೆಲ್ಲಿನಲ್ಲೂ ಕೂಡ ಅದೇ 31ನೇ ತಾರೀಕು ಆಗಿದ್ದನ್ನು ನೋಡಿದಾಗ ಇಡೀ ದೇಶದಲ್ಲಿ ಒಂದು ವಿಧವಾದ ಅಲೆ, ಅದು ಏನು ಅಂತಂದರೆ ಮಹಿಳೆಯರ ವಿರುದ್ಧವಾದ ಅಲೆ ಅಂತ ಅಂದ್ಕೋಬೋದು, ಅಥವಾ ಮಹಿಳೆಯರ ಸೇಫ್ಟಿ ಮತ್ತು ಸೆಕ್ಯೂರಿಟಿಗೆ ಧಕ್ಕೆ ತರ್ತಕ್ಕಂಥ ಅಲೆ ಎಲ್ಲ ಕಡೆ ಓಡಾಡುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಅನ್ನೋದ್ರ ಕಾರ್ಯಕ್ರಮ ನಾವು ಹಾಕ್ಕೊಳ್ಬೇಕು. ಅದಕ್ಕೆ ನಾವು ನನ್ನ ಪ್ರಕಾರ ಎಜುಕೇಷನ್ ಸಿಸ್ಟಮ್ಮು ಅಥವಾ ತಂದೆ ತಾಯಿಗಳು, ಪರಿಸರನೋ, ವಾತಾವರಣನೋ ಅಥವಾ ಕಾನೂನು ಯಾವುದೂ ಇವಾಗ ನಮ್ಮ ರಕ್ಷಣೆ ಕೊಡ್ತಾಯಿಲ್ಲ. ತಂದೆ ತಾಯಿಗಳ ಹತ್ರ ಮನೆಯಲ್ಲಿ ನಮಗೆ ಅಂಥ ವಿದ್ಯಾಭ್ಯಾಸ ಅದು ಸಿಗ್ತಾ ಇಲ್ಲ. ಆಳುಗಳ ಮೇಲೆ ಮನೆ ಬಿಟ್ಕೊಂಡು ಹೋಗೋದು, ಇದು ಪರಿಸರ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆನೇ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಕೂಡ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಗೆ ಮಾರಲ್ ಎಜುಕೇಷನ್ ಇರ್ತಾಯಿತ್ತು. ನಾವೆಲ್ಲ ಓದುವಾಗ ಒಂದು ಕ್ಲಾಸೇ ಇರ್ತಿತ್ತು, ಎಕ್ಸಾಮಿನೇಷನ್ ಇರ್ತಿತ್ತು, ಅದೆಲ್ಲ ಈಗ ಇದೇನಾಯಿತು? ಮಾರಲ್ ಎಕ್ಸಾಮಿನೇಷನ್ ಬೇಡವಾ? ಮನುಷ್ಯ ಅಂತಂದಮೇಲೆ ಒಂದು ಜೀವನ ಹೇಗೆ ನಡೆಸಬೇಕು ಅನ್ನೋ ಅದ್ರ ಬಗ್ಗೆ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಎರಡೂ ಕೂಡ ಕೊಡ್ತಿರು. ಈಗ ಎರಡೂ ಇಲ್ಲದೆ ಇರೋದು ಇದ್ರ ಪರಿಣಾಮ ಇರ್ಬೋದೋ ಏನೋ ಅಂತ ನನಗನ್ನಿಸ್ತದೆ. ಮೂರನೇದೇನಪ್ಪ ಅಂತಂದರೆ, ನನಗೆ ಭಾಳ ದುಃಖ ತರ್ತಕ್ಕಂಥದ್ದು ಈ ಮೆಟ್ರೋ ರೈಲ್ನ ನಾವೇನು ತಂದ್ವಿ ಈ ಸಂದರ್ಭಗಳಲ್ಲಿ ನಿಲ್ಲಿಸಬೇಕಾಗಿತ್ತು ಏನೋ ಅಂತ. ಉದಾಹರಣೆಗೆ ನೀವು ಬಯಪ್ನಳ್ಳಿ ಅಥವಾ ಎಲ್ಲೋ ಒಂದು ಊರಾಚೆ ನಾಯಂಡರ್ನಲ್ಲಿ ಇರೋರು 31ನೇ ತಾರೀಕು 15 ನಿಮಿಷದಲ್ಲಿ MG ರೋಡಿಗೆ ಬರ್ಬೋದು. ಎಲ್ಲ ಕಡೆಯಿಂದ ಬಂದು ಇಳಿದಿದ್ದಾರೆ ಜನ. ಆವತ್ತು ಅಲ್ಲಿಗೆ ಸ್ಟಾಪ್ ಮಾಡಿದರೆ ಪ್ರಾಯಶಃ ಇದು ಆಗ್ತಾ ಇರಲಿಲ್ವೋ ಏನೋ. ಪ್ರಿಕಾಷನರಿ ಮೆಷರ್ಸ್ ಏನೇನು ತೊಗೋಬೇಕಾಗಿತ್ತು ಇದ್ರ ಬಗ್ಗೆ ಖಂಡಿತವಾಗಿ ತೊಗೊಂಡಿಲ್ಲ. ಎಲ್ಲ ಪುಂಡು ಪೋಖರಿಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಒಂದು ಕಡೆ ಸೇರೋದಕ್ಕಂತ ಅವಕಾಶ, ಅಲ್ಲಿ ಏನು ಹೆಣ್ಣುಮಕ್ಳು ಒಂದು ಕಡೆ ಸೇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಈ ಅವಕಾಶವನ್ನು ಅವ್ರು ಕಲ್ಪಿಸ್ಕೊಟ್ಟಿದ್ದಾರೆ. ನನಗೇನು ಸಂತೋಷ ಅಂತಂದರೆ, ಒಂದು ವಿಧದಲ್ಲಿ ಸಂತೋಷ, ಒಂದು ವಿಧದಲ್ಲಿ ದುಃಖ. ಏನಪ್ಪ ಅಂತಂದರೆ, ಒಂದು ವೇಳೆ ಈ CC ಫುಟೇಜ್ ಸಿಕ್ಕಿರಲಿಲ್ಲ ಅಂತ ತಿಳ್ಕೊಳ್ಳಿ, ಸಿಕ್ಕೇ ಇರಲಿಲ್ಲ ಅಂತ ಫ್ರಾನ್ಸಿಸ್ನವ್ರಿಗೆ ನಾವು ನಿಜವಾಗಿ ಇಡೀ ಬೆಂಗಳೂರಿನ ಜನತೆ ಅಭಿನಂದನೆ ಸಲ್ಲಿಸಬೇಕು. ತಮ್ಮ ಮನೇಲಿದ್ದಂಥ CC ಫುಟೇಜ್ ನೋಡಿ, ಮಾನ್ ದಿವಸ ನೋಡಿ ತೊಗೊಂಡೋಗಿ ಕೊಟ್ಟರಲ್ಲ, ಇದು ಸಿಕ್ಕದೇ ಇದ್ದರೆ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಕ್ರಮ ಯಾರಾದರೂ ತಗೋತಿದ್ರ? ನಮಗೂ ಗೊತ್ತಾಗ್ತಿರಲಿಲ್ಲ, ನಿಮಗೂ ಗೊತ್ತಾಗ್ತಿರಲಿಲ್ಲ, ಪೊಲೀಸ್ನವ್ರಿಗಂತೂ ಆಕೆ ಬರ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ವಿಷಯ ಹೆಣ್ಮಕ್ಳ ಮೇಲೆ ಆಗ್ತಾ ಇತ್ತು. ಇದು ಫ್ರಾನ್ಸಿಸ್ ಅವ್ರಿಗೆ ಒಂದು ಇದೇ ರೀತಿ ಆ ಹೋಟೆಲ್ನವರು ಕೊಡಬೇಕಾಗಿತ್ತು. ಫ್ರಾನ್ಸಿಸ್ನವರು ಯಾವ ರೀತಿ CC ಫುಟೇಜ್ನಲ್ಲಿ ಸಿಕ್ಕಿದ್ದನ್ನು ಕೊಟ್ಟರು, ನೆಕ್ಸ್ಟ್ ಡೇ ಗೊತ್ತಾದ ತಕ್ಷಣ ಈ ಹೋಟೆಲ್ನವ್ರು ಕೊಡಬೇಕಾಗಿತ್ತಲ್ಲ. ಬಕೆಟ್ ಬಿರಿಯಾನಿ ಅಲ್ಲಪ್ಪ, ನಮ್ಮ ಬೆಂಗಳೂರಿನ ಬಿರಿಯಾನಿ ಆಗ್ತಾಯಿದೆ, ಅದನ್ನು ಸರಿಪ ಮಾಡೋದಕ್ಕೆ ನಿಮ್ಮದು ಸ್ವಲ್ಪ ಕೆಲಸ ಇದ್ದರೆ ಕೊಡಬೇಕು. ಆಯಿತು ಬಿಡಿ. ಕೊಟ್ಟ ನಂತರ ಅಟ್ಲೀಸ್ಟ್ ನಮ್ಮ ಪೊಲೀಸ್ನವರು ಪಾಪ ಪ್ರವೀಣ್ ಸೂದವ್ರಿಗೆ ಒಂದು ಸ್ವಲ್ಪ ಕಿರೀಟ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹಿಡಿದ್ರಲ್ಲ, ನಾವು ಕೊಟ್ಟು ಮಾತ್ರಕ್ಕೆ ಎಲ್ಲಿ ಸಿಗ್ತಾರೋ ಏನೋ, ಎಲ್ಲೋದ್ರೋ ಏನೋ, ಅಪರಿಚಿತರ ಮೇಲೆ ಅವ್ರ ಕಂಪ್ಲೇಂಟ್ ನೋಡಿದ್ರೆ ನಂಗೆ ಅನಿಸುತ್ತೆ ಕಂಪ್ಲೇಂಟ್ ಅಂತ ಹೆಸರೇ ಹೇಳೋಕ್ಕಾಗಲ್ಲ. ಅಪರಿಚಿತರ ಮೇಲೆ ಇಬ್ಬರು ಅಂತ ಕಂಪ್ಲೇಂಟ್ ಕೊಡಲಿ, ಟು ಸೆಟ್ ದಿ ಲಾ ಇನ್ ಟು ಮೋಷನ್ ಏನಾದರೂ ಕೊಡಲಿ. ಆದರೆ ಅದರಲ್ಲಿ ಅವಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ, ಅನಾಚಾರ, ಅಕೃತ್ಯ, ಕಿಡ್ನ್ಯಾಪಿಂಗು, ಅಬ್ಡಕ್ಟಿಂಗು, ಸ್ಟಾಕಿಂಗು, ಫಾಲೋಯಿಂಗು, ಅವಳ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಅವಳ ಮೇಲೆ ಮಾಡಿದಂಥ ಹಿನ್ನೆಲೆಯಲ್ಲಿ ಮೊಲೆಸ್ಟೇಷನ್ ಅಂತೂ ಇದು ಮಾಡಸ್ಟಿ, ಔಟ್ರೇಜ್ ಇನ್ ದಿ ಮಾಡಸ್ಟಿ ಎದುರಿಗೆ ಕಾಣುತ್ತೆ. ಇಂಥ ಸಂದರ್ಭದಲ್ಲಿ ಅವೆಲ್ಲ ಸೆಕ್ಷನ್ ಹಾಕಬೇಕಾಗಿತ್ತಲ್ಲ. ಅಪರಿಚಿತರಾಗಲಿ ಯಾರಾದರೂ ಆಗಲಿ ಸೆಕ್ಷನ್ ಏನು ಇದು ಒಳ್ಳೆ ಸ್ಮಾಲ್ ಸೆಕ್ಷನ್ ಹಾಕ್ಬಿಟ್ಟು 50 ರೂಪಾಯಿ ಫೈನ್ ಹಾಕೋ ಸೆಕ್ಷನ್ ಹಾಕಿ ಕಂಪ್ಲೇಂಟ್ನ ನೀವು ರಿಜಿಸ್ಟರ್ ಮಾಡ್ತೀನಿ ಅಂದರೆ ನಮ್ಮನ್ನು ಕಣ್ಣು ಮುಚ್ಚಾಲೆ ಆಟ ಅಂದ್ಕೊಂಡಿದ್ದೀರಾ? ನಾವು ಹೆಣ್ಮಕ್ಳು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಒಂದು ನಾಮಕಾವಸ್ಥೆ, ಹೌದು ಜನ ಎಲ್ಲ ಎದ್ದೇಳ್ಬಿಟ್ಟಿದ್ದಾರೆ, ನಿಮ್ಮ ಮೀಡಿಯಾಗಳು ಬಂದುಬಿಟ್ಟಿದೆ, ಈ ನ್ಯಾಷನಲ್ ನ್ಯೂಸು, ಲೋಕಲ್ ನ್ಯೂಸ್ ಎಲ್ಲ ಬಂದುಬಿಟ್ಟಿದೆ, ಏನೋ ಒಂದು ಕಂಪ್ಲೇಂಟ್ ಹಾಕಬೇಕು ಅಂತ ಹಾಕಿದ್ದೀರೋ ಅಥವಾ ನಿಜವಾಗಿ ಪನಿಷ್ಮೆಂಟ್ ಕೊಡಬೇಕು ಅಂತ ಮಾಡಿದ್ದೀರೋ? ಇವತ್ತಾದರೂ ನೀವು ಕಣ್ಣೆತ್ಕೊಂಡು ನಂಗೆ ಪ್ರವೀಣ್ ಸೂದವರು 5 ಗಂಟೆಗೆ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇನ್ನೂ ಅವ್ರು ಕೊಡೋದಕ್ಕೆ ಮುಂಚೆ ಅವ್ರನ್ನ ಕೇಳ್ಕೊಳ್ತಾರೆ ನಿಮ್ಮ ಮುಖಾಂತರವಾಗಿ. ಇದರಲ್ಲಿ 465 ಅಬ್ಡಕ್ಟಿಂಗ್, ಸ್ಟಾಕಿಂಗ್, ಫಾಲೋಯಿಂಗ್,
ಇದೆಲ್ಲ ಅಟೆಂಪ್ಟ್ ಮಾಡಿ ಅವಳನ್ನ ಇದು ಎಸಿತಾರೆ ನೋಡಿ ಅಟ್ರಾಸಿಟಿ. ಇದೇನು ಅಂತಾನೆ ಪ್ರೀ ಮೆಡಿಟೇಟೆಡ್ 120B ಜೊತೆಗೆ ಯೋಚನೆ ಮಾಡಿ ತೀರ್ಮಾನ ಮಾಡಿಕೊಂಡು ಏನು ಮಾಡಬೇಕು ಅಂತ ಫಾಲೋ ಮಾಡಿಕೊಂಡು ಡಿಸೆಂಬರ್ 25ರಿಂದನೇ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತಂದಮೇಲೆ ದೆರ್ ವಾಸ್ ಎ ಮೋಟಿವ್. ಆ ಮೋಟಿವ್ ಏನಿರಬೇಕು, ಬರೀ ಇಷ್ಟಕ್ಕೆ ಇಲ್ಲ. ಅವಳ ಸ್ಕೂಟ್ರ್ನಲ್ಲಿ ಅವ್ರು ಆ ಕಡೆ ಇಬ್ಬರು ನಿಂತಿರೋದು ಮತ್ತು ಇನ್ನಿಬ್ಬರು ಆ ಕಡೆ ನಿಂತಿರೋದು, ಇಲ್ಲಿ ಇವರಿಬ್ಬರು ಬಂದು ಇವಳನ್ನ ಸ್ಕೂಟ್ರಲ್ಲಿ ಹೊಂಡಾದಲ್ಲಿ ತೊಗೊಂಡೋಗೋದೇನು ಅಬ್ಡಕ್ಟಿವ್ ವಾಟ್ ಪರ್ಪಸ್. ಇಲ್ಲಿ ಇವನು ಮೊಲೆಸ್ಟೇಷನ್, ಹೊರಗೋಗಿ ಏನು ರೇಪ್ ಮಾಡ್ತಾಯಿದ್ರು, ಅವಳನ್ನ ಏನು ಮರ್ಡ್ರ್ ಮಾಡ್ತಿದ್ರು ಗೊತ್ತಿಲ್ಲ. ದಿಸ್ ಇಸ್ ಎ ಕೇಸ್ ಆಫ್ ಅಟೆಂಪ್ಟ್ ಟು ಮರ್ಡರ್. 307, 365 ಫಾರ್ ಅಬ್ಡಕ್ಷನ್. ಇವೆರಡೂ ಸೆಕ್ಷನ್, ಮೇಜರ್ ಸೆಕ್ಷನ್ ಹಾಕಿ ನೀವು ತಕ್ಷಣ ಮಾಡಿಫಿಕೇಶನ್ ಮಾಡ್ತಿರೋ, FIR ಹಾಕ್ತಿರೋ, ಏನು ಮಾಡ್ತಿರೋ ದಯವಿಟ್ಟು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದ್ ವೇಳೆ ನೀವು ಮಾಡದೇ ಇದ್ರೆ ನಾವು ಸುಮ್ಮನೆ ಇರೋದಕ್ಕಂತೂ ಖಂಡಿತವಾಗಿ ಸಾಧ್ಯ ನಿಜ. ನೇಸರ್ಗಿ ಅವರೇ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಾಗೆ ಪ್ರತಿಭಾ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಇಂಥದ್ದೊಂದು ಪ್ರಕರಣವನ್ನ ಗಮನಿಸಿದಾಗ? ಮೊದಲನೇದಾಗಿ ಆ ಹುಡುಗಿ ಒಂದು ವಾರದಿಂದ ಅವರು ಹಿಂಬಾಲಿಸ್ತಿದ್ರು, ಅವಳಿಗೆ ಕಾಟ ಕೊಡ್ತಿದ್ರು ಅಂತ ಅವಳಿಗೆ ಗೊತ್ತಿತ್ತು. ಮೊದಲನೇದಾಗಿ ಅವಳು ಕರ್ತವ್ಯ ಆಗಿದ್ದು ಯಾರಿಗಾದ್ರೂ ಹತ್ತಿರದವ್ರು ಗೊತ್ತಿರೋರಿಗೆ ಫಸ್ಟ್ ಆಫ್ ಆಲ್ ಹೇಳಬೇಕಾಗಿತ್ತು, ಅಥವಾ ಪೊಲೀಸ್ನವ್ರ ಹತ್ರ ಒಂದು ರಿಪೋರ್ಟ್ ಮಾಡ್ಬೋದಾಗಿತ್ತು. ಇನ್ನೊಂದು ನಾನು ಹೇಳೋದು ಏನು ಅಂತಂದರೆ, ಬೆಂಗಳೂರಲ್ಲಿ ಇದೇನು ಮೊದಲನೇ ಸಲ ಆಗ್ತಾ ಇರೋದಲ್ಲ, ಇದು ಭಾಳ ಬೇರೆ ಥರ ಆಗಿದೆ. ಆದರೂ ಕೂಡ ನಮಗೆ ಗೊತ್ತಿರೋ ಹಾಗೆ ಡೆಲ್ಲಿನಲ್ಲಿ ನಿರ್ಭಯ ಕೇಸ್ ಆದಾಗಿಂದನೂ ದೇಶದಲ್ಲಿ ಎಲ್ಲ ಕಡೆನೂ ಒಂದೊಂದು ಥರ ನಮಗೆ ಸುದ್ದಿಗಳು ಬರ್ತಾಯಿತ್ತು. ನಮ್ಮ ಬೆಂಗಳೂರಲ್ಲೂ ನಮಗೆ ಗೊತ್ತಿರೋ ಹಾಗೆ ಒಂದು ಸ್ಕೂಲಲ್ಲಿ ಒಂದು ಇನ್ಸಿಡೆಂಟ್ ಆಗಿದ್ದು, ನಾವೆಲ್ಲ ಆವಾಗಲೇ ಕೂಡ ಪ್ರಮಿಳಾ ನೇಸರ್ಗಿ ಮೇಡಮ್ ನಾವೆಲ್ಲ ಬಂದು ಮಾತಾಡಿದ್ದು. ಆಗಲೇ ನಿರ್ಭಯ ಕೇಸ್ ಆದಾಗಲೇ ನಾವು ಹೆಂಗಸರಿಗೆ ಸ್ವಯಂ ರಕ್ಷಣೆ ಮೊದಲನೇದಾಗಿ ಮಾಡೋದು ಕಲ್ತ್ಕೊಂಡ್ರೆ. ಇವಾಗ ನೋಡಿ, ಆ ಸೀನಲ್ಲಿ ಆ ಹುಡುಗಿ ಎಂಟರ್ ಆಗ್ತಿರೋವಾಗ ಮೇನ್ ರೋಡಲ್ಲಿ ನಿಂತ್ಕೊಂಡಿದ್ದಾಳೆ, ಅವಳು ಕೀಯನ್ನು ಹುಡುಕ್ತಾ ಇದ್ದಾಳೆ ದ ವಿಕ್ಟಿಮ್. ಆವಾಗ ಆ ಸೆನ್ಸ್ ಇಲ್ಲ, ಯಾಕೆಂದರೆ ನೋಟ್ ಮಾಡಿಲ್ಲ, ಪಾಸ್ ಆಗಿದ್ದಾರೆ, ಯಾರೋ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದಾಳೆ. ಅವಳು ಏನಾದರೂ ನೋಟ್ ಮಾಡಿದ್ದಿದ್ರೆ, ಜಸ್ಟ್ ಒಂದು ರೆಸ್ಪಾನ್ಸಿಬಲ್ ನಮ್ಮ ಸೆನ್ಸಸ್ ಏನಿರುತ್ತೆ, ಕಿವಿ ಕಣ್ಣು ಸ್ವಲ್ಪ ಎಚ್ಚರವಾಗಿ ಇಟ್ಕೊಂಡಿದ್ದಿದ್ರೆ ಅವಳು ಗೊತ್ತಾಗ್ತಿರೋದು ಇವರೇ ಅವರು ಅಂತ ಗೊತ್ತಾಗಿದ್ದಿದ್ರೆ ಅವಳು ಈ ಕಡೆ ಬರ್ತಿರ್ಲಿಲ್ಲ, ಅವಳು ಮೇನ್ ರೋಡ್ ಕಡೆನೇ ಹೋಗ್ತಾ ಇದ್ಲು. ಯಾಕೆಂದರೆ ಅವಳು ಗೊತ್ತಾಗಿರೋದು ಇವ್ರದ್ದೇನೋ ಇಂಟೆನ್ಷನ್ ಸರಿ ಇಲ್ಲ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಎಲ್ಲ ಹೆಣ್ಮಕ್ಳು, ನಾನು ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ, ಇದು ಚಿಕ್ಕ ಹುಡುಗಿರಾಗಲಿ, ಹೆಂಗಸರಾಗಲಿ, ಮನೆ ಮುಂದೆ ರಂಗೋಲಿ ಬಿಡೋರಾಗಲಿ ಅಥವಾ ತರಕಾರಿ ತಗೊಳ್ಳೋರಾಗಲಿ, ಓಡಾಡುವಾಗ ನಮ್ಮ ಸೆನ್ಸಸ್ಸು, ಈ ಮೊಬೈಲ್ ಒಂದು ಬಂದಿದೆ ನೋಡಿ, ಎಲ್ಲರೂ ಆ ಮೊಬೈಲಲ್ಲಿ ಇರ್ತಾರೆ. ಇನ್ನೊಂದು ಮನೆ ಹತ್ರ ಹೋಗುವಾಗ ಎಲ್ಲರೂ ಗಮನ ಕೊಡೋದು, ಕೀ ತಗೊಳ್ಳೋದು, ಇದಕ್ಕೆ ಗಮನ ಕೊಡ್ತಾರೆ. ಆ ಹುಡುಗಿ ಒನ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಆ್ಯಂಡ್ ಕಾನ್ಷಿಯಸ್ ಆಫ್ ದ ಸರೌಂಡಿಂಗ್, ನಮ್ಮಲ್ಲಿ ಯಾರ ಹತ್ರ ಹೋಗ್ತಾರೆ ಬರ್ತಾರೆ ಅಂತ. ಅವಳಿಗೇನಾದರೂ ಅವಾಗ ಅವಳು ನೋಟಿಸ್ ಮಾಡಿದ್ದಿದ್ರೆ ಅವಳು ಖಂಡಿತ ಈ ಕಡೆ ಬರ್ತಿರ್ಲಿಲ್ಲ, ಈ ಕತೆ ಆಗ್ತಾ ಇರಲಿಲ್ಲ. ಅವಳು ರೋಡ್ ಕಡೆ ಓಡೋಗಿದ್ದಿದ್ರೆ, ಅಟ್ಲೀಸ್ಟ್ ಕಿರ್ಚಾಡಿ ಮಾಡಿ ಅಲ್ಲಿ ವೇಟ್ ಮಾಡಿ ಸ್ವಲ್ಪ ಜನ ಇರೋ ಹತ್ರ ಹೋಗಿದ್ದಿದ್ರೆ ಒಂದು ಸ್ವಲ್ಪ ಬಚಾವಾಗ್ತಿತ್ತು. ಇದು ಒಂದು. ಸೊ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು, ಈ ಸಂದರ್ಭದಲ್ಲಿ ಅವಳು ಈಸಿಯಾಗಿ ಎಸ್ಕೇಪ್ ಆಗ್ಬೋದಾಗಿತ್ತು. ಹೇಗೆ ಅಂತ ಹೇಳ, ಈಸಿಯಾಗಿ ಆಗ್ಬೋದಾಗಿತ್ತು. ನಾವು ಎಷ್ಟು ಸಲ ಪೇಪರಲ್ಲಿ, ಮೀಡಿಯಾದಲ್ಲಿ ನೀವೆಲ್ಲ ಹೇಳ್ತೀರಾ, ನಾವೆಲ್ಲ ಹೇಳಿದ್ವಿ, ಇವಾಗ ಎಲ್ಲ ಅಂಗಡಿಗಳಲ್ಲಿ ಪೆಪ್ಪರ್ ಸ್ಪ್ರೇ ಬರುತ್ತೆ. ನಿಮಗೆ ಪೆಪ್ಪರ್ ಸ್ಪ್ರೇ ಕೊಂಡ್ಕೊಳ್ಳೋಕ್ಕಾಗದೇ ಇದ್ರೆ ಒಂದು 50-40 ರೂಪಾಯಿ, ಇದು ಒಂದು ಏನು ಚಿಲ್ಲಿ ಪೌಡರ್ ಆಗಲಿ, ಒಂದು ಪೆಪ್ಪರ್ ಪೌಡರ್ ಆಗಲಿ, ಸ್ವತಃ ಏನಾದರೂ ಒಂದು ಇಟ್ಕೊಂಡ್ರೆ, ಇಂಥ ಸಮಯದಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆ್ಯಂಡ್ ಕಾನ್ಷಿಯಸ್ ಆಗಿ ಅದನ್ನು ಯೂಸ್ ಮಾಡಿದ್ರೆ ಮಿನಿಮಲ್ ಡ್ಯಾಮೇಜ್ ಆಗುತ್ತೆ, ಮಿನಿಮಲ್ ಡ್ಯಾಮೇಜ್. ಇದನ್ನೆಲ್ಲ ನಾವು ಭಾಳ ನಮ್ಮ ಹೆಣ್ಮಕ್ಳು, ಹುಡುಗಿರು ಭಾಳ ಗಮನ ಇಟ್ಕೋಬೇಕು. ಪ್ರತಿಭಾ ಅವರು ಮಾತಾಡ್ತೀನಿ. ಡಾಕ್ಟರ್ ದಿನೇಶ್ ಅವರು, ತಾವು ಯಾವ ರೀತಿಯಾಗಿ ಈ ಕೇಸನ್ನು ಅಬ್ಸರ್ವ್ ಮಾಡಿ ನೋಡಿ? ಫಸ್ಟ್ ಬಿಫೋರ್ ಗೆಟಿಂಗ್ ಇನ್ ಟು ದಿಸ್, ಫಸ್ಟ್ CCTV ಕ್ಯಾಮ್ರಾ ಮಿಸ್ಟರ್ ಪ್ರಶಾಂತ್ ಅಂತ ಯಾರಿದ್ದಾರೆ, ಪ್ಲಸ್ ಅವರು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಂತ ಏನಿದ್ದಾರೆ, ಇವರಿಬ್ಬರಿಗೂ ಫಸ್ಟ್ ಥ್ಯಾಂಕ್ ದೆಮ್. ಯಾಕಂದರೆ ಈ ಥರ ಘಟನೆ ಏನು ಆ ದಿವಸ ನಡೆದಿದೆ, ನನಗೆ ಗೊತ್ತಿರೋ ಹಾಗೆ ಬೇಸ್ಡ್ ಆನ್ ದಿಸ್, ಇದು ಬೇಕಾದಷ್ಟು ಈ ಥರ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಒನ್ಲಿ ಡಿಫ್ರೆನ್ಸ್ ಈಸ್ ಅಲ್ಲಿ CCTV ಇತ್ತೋ ಇಲ್ಲೋ ಗೊತ್ತಿಲ್ಲ, ಇದ್ರೂ ಈ ಪ್ರಶಾಂತ್ ಫ್ರಾನ್ಸಿಸ್ ಅನ್ನೋರು ಆ ಥರದ ಜನ ಇರಲಿಕ್ಕಿಲ್ಲ, ಇಲ್ಲ ಶ್ರೀನಿವಾಸ್ ಅಂತ ಜನ ಇರಲಿಕ್ಕಿಲ್ಲ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ಸೊ ಇದು ನೋಡ್ತಾ ಇದ್ದರೆ, ಬೇಸ್ಡ್ ಆನ್ ದ ಅಬ್ಸರ್ವೇಷನ್ ಆಫ್ ದ CCTV ಕ್ಯಾಮ್ರಾ, ಇಟ್ಸ್ ವೆರಿ ಈಸಿ ಟು ಕನ್ಕ್ಲೂಡ್ ದಟ್ ಈ ವಿಕ್ಟಿಮ್ ಯಾರಿದ್ದಾರೆ ಅವರು ಮತ್ತು ಅಕ್ಯೂಸ್ ದೇ ಆರ್ ಫೆಮಿಲಿಯರ್ ಟು ಈಚ್ ಅದರ್, ಅದರಲ್ಲಿ ಸಂಶಯ ಬೇಡ. ಆಮೇಲೆ ಬೈಕಿಂದ ಈ ಹಸ್ ಬಿನ್ ಫಾಲೋಯಿಂಗ್ ಇಟ್ ಬೇಸ್ಡ್ ಆನ್ ದ ಇನ್ಪುಟ್ಸ್. ಸೊ ಫಾಲೋ ಮಾಡಿರೋದು ದಟ್ ಅಮೌಂಟ್ಸ್ ಟು ಸ್ಟಾಕಿಂಗ್, ಮೇಡಮ್ ಹೇಳಿದಾಗೆ 354D. ಅದ ನಂತರ ದೆನ್ ಈ ಗಾಟ್ ಡೌನ್ ಫ್ರಮ್ ದ ಬೈಕ್, ಈ ವೆಂಟ್ ಟು ಗ್ರೀಟರ್. ಇನ್ ದ ಗೈಸ್ ಆಫ್ ಗ್ರೀಟಿಂಗ್ ಈ ಡಿಡ್ ದಟ್ ಪರ್ಟಿಕ್ಯುಲರ್ ಆ್ಯಕ್ಟ್ ವಿಚ್ ಇಸ್ ವೆರಿ ಆಬ್ವಿಯಸ್. ಅದರ ನಂತರ ದ ಹಾರಿಬಲ್ ಥಿಂಗ್ ಈಸ್, ಅಲ್ಲಿ ಸಮ್ ಅಕಂಪ್ಲಿಸಸ್ ಆರ್ ದೇರ್ ವೇಟಿಂಗ್. ಸೊ ಈ ಅಟೆಂಪ್ಟೆಡ್ ಟು ಕಿಡ್ನ್ಯಾಪ್, ಅದು ಇಟ್ಸ್ ವೆರಿ ಆಬ್ವಿಯಸ್. ಸೊ ಅಗೇನ್ ಕಿಡ್ನ್ಯಾಪಿಂಗ್ ಕೇಸು ಪ್ಲಸ್ 354A ಆ್ಯಂಡ್ 354D, ಇದನ್ನೆಲ್ಲ ಸೆಕ್ಷನ್ ಫೇಲ್ ಮಾಡಲೇಬೇಕಾಗಿದೆ ಈ ಕೇಸಲ್ಲಿ, ಯಾಕಂದರೆ ಎವಿಡೆನ್ಸ್ ಎಷ್ಟು ಚೆನ್ನಾಗಿದೆ.
ಸೊ ಈ ಪರ್ಟಿಕ್ಯುಲರ್ ಇನ್ಸಿಡೆನ್ಸಲ್ಲಿ ಒಂದು ನಾವು ಡಿಫ್ರೆನ್ಸ್ ಏನು ಕಾಣ್ತಾ ಇದ್ದೀವಿ, ಫಸ್ಟ್ ಅಗೇನ್ ವಿ ಶುಡ್ ಥ್ಯಾಂಕ್ ದ ಪೊಲೀಸ್ ಆಲ್ಸೋ. ಬಟ್ ನನಗನ್ಸುತ್ತೆ ಪೊಲೀಸ್ಗೆ ಮೋಟಿವೇಶನ್ ಈಸ್ ಮೋರ್ ಬಿಕಾಸ್ ಆಫ್ ದ ಮೀಡಿಯಾ ಔಟ್ಕ್ರೈ ಅನ್ಸುತ್ತೆ. ಇಲ್ಲಾಂದಿದ್ರೆ ದ ಮೊಮೆಂಟ್ ದೇ ಹ್ಯಾವ್ ರಿಜಿಸ್ಟರ್ಡ್ ದೇ ವುಡ್ ಹ್ಯಾವ್ ಫಾಲೋಡ್ ದ ಕೇಸ್ ಇನ್ ದ ಸಿಮಿಲರ್ ಸಿನ್ಸಿಯಾರಿಟಿ. ಸೊ ದಿಸ್ ಇಸ್ ದ ಹೈ ಟೈಮ್. This is the high time the police should do two things. One is the policy review and the second is the security review. ಈ ಎರಡು ಈ ಪೊಲೀಸ್ ಕಮಿಷನರ್ ಸೂದ್ ಅವರು ಏನು ಬಂದಿದ್ದಾರೆ, ಇಫ್ ದ ಡೋಂಟ್ ಗೆಟ್ ಇನ್ ಟು ದ ರಿವ್ಯೂ ಆಫ್ ದ ಪೋಸ್ಟ್, ದ ಪಾಲಿಸಿ ಅಂಡ್ ದ ಸೆಕ್ಯೂರಿಟಿ ರಿವ್ಯೂ, ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರಿವೆಂಟ್ ಇನ್ ದ ಕಮಿಂಗ್ ಡೇಸ್. ಸೊ ಇದರಿಂದ ನಾವು ಏನು ಕಲ್ತೀವಿ, what message we are going to give to ensure the public the confidence among the police. ಅದಕ್ಕೆ ಈ ಹೊಸ ಇದರಿಂದ ನಾವು ಏನಾದರೂ ಕಲಿಬೇಕು. ಸಿ ಒನ್ ಲೀವ್ ಅಬೌಟ್ ದ ಪನಿಷ್ಮೆಂಟ್ ವಿಚ್ ಇಸ್ ಗೋಯಿಂಗ್ ಆನ್, ಅದೆಲ್ಲ ಮಾಡ್ತಾರೆ. ಬಟ್ ಅಗೇನ್ ದ ಪನಿಷ್ಮೆಂಟ್ ಶುಡ್ ಬಿ ಬೇಸ್ಡ್ ಆನ್ ದ ಎವಿಡೆನ್ಸ್ ಬೇಸ್ಡ್, ಇದು ವಿಚ್ ಇಸ್ ವೆರಿ ಗುಡ್. ಈ ಥರ ಎವಿಡೆನ್ಸ್ನ ಯಾವ ರೀತಿ ಅವರು ಮುಂದೆ ತಗೊಂಡೋಗಿ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾರೆ, ದಟ್ ಇಸ್ ಅನದರ್ ವೆರಿ ಬಿಗ್ ಚಾಲೆಂಜ್ ವಿತ್ ದ ಪೊಲೀಸ್ ಶುಡ್ ನೆವರ್ ಕಾಂಪ್ರಮೈಸ್ ಇನ್ ದ್ಯಾಟ್. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಈ ಸ್ಟೇಜಲ್ಲಿ ಪೊಲೀಸ್ ಅವ್ರಿಗೆ ಒಂದು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಸಿ ದ ಸೆಕ್ಯೂರಿಟಿ ಆ್ಯಂಡ್ ಪಾಲಿಸಿ ರಿವ್ಯೂ ಪ್ಲೀಸ್ ಡೂ ಎಟ್ ದ ಅರ್ಲಿಯಸ್ಟ್, ಸೋ ದಟ್ ಟು ಪ್ರಿವೆಂಟ್ ಫ್ಯೂಚರ್ ಸಚ್ ಇನ್ಸಿಡೆಂಟ್ಸ್. ಇದರಿಂದ ಆಗಲೇಬೇಕು. ಅಂದರೆ ಯಾವ ರೀತಿಯಾಗಿ ರಿವ್ಯೂ ಮಾಡಬೇಕು ಅಂತ ಹೇಳಿ, ಸಿ ಈಗ ನಾನು ಐ ವುಡ್ ಲೈಕ್ ಟು, ಇಫ್ ಅ ಟೈಮ್ ಇಸ್ ದೇರ್, ನಾನೊಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಬೋತ್ ಟು ದ ಪೊಲೀಸ್ ಅಂಡ್ ದ ಗೌರ್ಮೆಂಟ್. ನೋಡಿ, ಈ ಥರ ಇನ್ಸಿಡೆಂಟ್, ಫಾರ್ ಎಕ್ಸಾಂಪಲ್ ಇಟ್ಸ್ ಅ ನ್ಯೂ ಇಯರ್. ಈ ನ್ಯೂ ಇಯರ್ ಅನ್ನೋದು ಒಂದು ಸೆಲೆಬ್ರೇಷನ್, ದಿಸ್ ಈಸ್ ಓನ್ಲಿ ಥಿಂಗ್ ಈಸ್ ಹುಡುಗರು ಹೋಗ್ಬೇಕು ಹುಡುಗಿರು ಹೋಗ್ಬೇಡ್ದು, ಅದೆಲ್ಲ ದಟ್ ಈಸ್ ಆಲ್ ಸಮಥಿಂಗ್ ಎ ರಾಂಗ್ ಆರ್ಗ್ಯುಮೆಂಟ್ ವಿಚ್ ಬೋತ್ ಹ್ಯಾವ್ ಗಾಟ್ ದ ಈಕ್ವಲ್ ರೈಟ್ಸ್. ಸೊ ಈ ಥರ ಫೆಸ್ಟಿವಲಲ್ಲಿ ವೈ ಕಾಂಟ್ ದ ಗೌರ್ಮೆಂಟ್ ಕನ್ಸಿಡರ್ ದಿಸ್ ಆಸ್ ಎ ಸ್ಟೇಟ್ ಫೆಸ್ಟಿವಲ್ ಆರ್ ಎ ನ್ಯಾಷನಲ್ ಫೆಸ್ಟಿವಲ್? ಈ ಥರ ನ್ಯಾಷನಲ್ ಫೆಸ್ಟಿವಲ್ ಅಂದರೆ ಡೆಸಿಗ್ನೇಟೆಡ್ ಮಾಡಿ, ಎ ಡೆಸಿಗ್ನೇಟೆಡ್ ಪ್ಲೇಸ್ ಕ್ಯಾನ್ ಬಿ ಮೇಡ್ ಔಟ್ ಆ್ಯಂಡ್ ದ ಸೆಲೆಬ್ರೇಷನ್ಸ್ ಕ್ಯಾನ್ ಬಿ ಮೇಡ್ ಔಟ್, ಬೋತ್ ಟ್ರಾನ್ಸ್ಪೋರ್ಟೇಷನ್ ಕ್ಯಾನ್ ಬಿ ಪ್ರೊವೈಡೆಡ್, ಸೆಕ್ಯೂರಿಟಿ ಕ್ಯಾನ್ ಬಿ ಪ್ರೊವೈಡೆಡ್, food and whatever is available that can be provided, sponsors they can get, the dance, music, crackers, ಏನೇನು ಬೇಕು ಅದೆಲ್ಲ ಒಂದು ಡೆಸಿಗ್ನೇಟೆಡ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಚೂಸ್ ಎ ಸ್ಟೇಡಿಯಂ ಇನ್ ದ ಸೆಂಟರ್ ವೇರ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಟು ಅಂಡ್ ಫ್ರೋ ಇಸ್ ವೆರಿ ಈಸಿ and limited time, rest all the celebrations apart from the private, that should be designated as illegal. This is where the policy review ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. The policy review, ಅದಕ್ಕೆ the government should sit together and see to that. ಈ ಪಾಲಿಸಿ ರಿವ್ಯೂನಲ್ಲಿ ಯಾರ್ಯಾರು ಪ್ರೈವೇಟಲ್ಲಿ, ಈಗ ಮನೇಲಿ ಮಾಡ್ಕೋಬೋದು, ಹೋಟೆಲಲ್ಲಿ ಮಾಡ್ಕೋಬೋದು, ದಟ್ ಅಗೇನ್ ದ ಟೈಮ್ ಲಿಮಿಟ್ಸ್ ದಟ್ ಥಿಂಗ್ ದೇ ಕ್ಯಾನ್ ಪ್ರಿಸ್ಕ್ರೈಬ್ ಆ್ಯಂಡ್ ಪಾಲಿಸಿ ರಿವ್ಯೂ. ಆ್ಯಂಡ್ ಇಫ್ ಅಟ್ ಆಲ್ ದ ಪಬ್ಲಿಕ್ ಹ್ಯಾಸ್ ಟು ಪಾರ್ಟಿಸಿಪೇಟ್, ದ ಗೌರ್ಮೆಂಟ್ ಇಸ್ ಸೆಲೆಬ್ರೇಟಿಂಗ್, ಪಾರ್ಟಿಸಿಪೇಟ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಈ ಥರ ಒಂದು ಪಾಲಿಸಿ ರಿವ್ಯೂನ ಮಾಡಿದಾಗ, ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ದ ಸೆಕ್ಯೂರಿಟಿ ರಿವ್ಯೂ ಅಂತ ಏನು ಹೇಳ್ತೀನಿ, ಅಗೇನ್ ಇನ್ಸ್ಟಾಲಿಂಗ್ ದ ಕ್ಯಾಮರಾಸ್, ಪ್ಯಾಟ್ರೋಲಿಂಗ್. ಸೊ ಈಗ ನಾವು ಅವಾಗ ಒಂದು 100 ವೆಹಿಕಲ್ಸ್ ನಾವು ಪೊಲೀಸರ ಹಾಕ್ಬಿಟ್ಟು ನಾವು ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ರೆ, ಲೆಟ್ 100 ಬಿಕಮ್ 500 ಆನ್ ದಟ್ ಪರ್ಟಿಕ್ಯುಲರ್ ಅಕೇಶನ್, ಸೊ ದಟ್ ಅಟ್ ಎವ್ರಿ ಮೂಮೆಂಟ್, ಸಿ ನಾವು ಒಂದು 5 minutes ಇಫ್ ಯು ಸ್ಟ್ಯಾಂಡ್ ಆನ್ ದ ರೋಡ್, ಐ ಥಿಂಕ್ ಇಫ್ ಸಂಬಡಿ ಶುಡ್ ಕ್ವಶನ್, ಆ ಥರ ಪ್ಯಾಟ್ರೋಲಿಂಗ್ ಇರಬೇಕು. ಸೊ ಗುಡ್ ಕೋಆರ್ಡಿನೇಷನ್ ಇನ್ ದ ಕಮ್ಯುನಿಕೇಶನ್. ಈ ಥರ ದ ಹೋಲ್ ಸಿಟಿ ಇಫ್ ದೇ ಹ್ಯಾವ್ ಟೇಕನ್ ಔಟ್, ಸಿ ಯಾಕಂತ ಹೇಳ್ತಾ ಇದ್ರೆ, ಲೆಟ್ ದ ಪೊಲೀಸ್ ಡೋಂಟ್ ಕೀಪ್ ಕ್ವೈಟ್ ಬಿಕಾಸ್ ದರ್ ಇಸ್ ನೋ CCTV ಎವಿಡೆನ್ಸ್ ಫಾರ್ ಅದರ್ ಇನ್ಸಿಡೆನ್ಸಸ್. ಐ ಆಮ್ ವೆರಿ ಶ್ಯೂರ್ ಈ ತರ ಇನ್ಸಿಡೆಂಟ್ಸ್ ನಡೆದೇ ಇದೆ. ಓನ್ಲಿ ಥಿಂಗ್ ಇಸ್ ಇಟ್ ಇಸ್ ನಾಟ್ ಬಿನ್ ರಿಪೋರ್ಟೆಡ್. ನಿಜ ಡಾಕ್ಟರ್ ದಿನೇಶ್ ಅವರ ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರಿಸೋಣ. ಹಾಗೆಯೇ ಈ ಸೋಮು ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತನ ಬಗೆಗಿನ ಡೀಟೇಲ್ಸ್, ಮತ್ತಷ್ಟು ಡೀಟೇಲ್ಸ್ ಮತ್ತು ಈತನ ಅಸಲಿ ಮುಖವನ್ನು ಕೂಡ ಈಗ ನಾವು ನಿಮಗೆ ತೋರಿಸ್ತೀವಿ. ಏನೋ ಇದುವರೆಗೆ ಕೇವಲ CCTV ಫುಟೇಜ್ ನಲ್ಲಿ ತುಂಬಾ ದೂರದಲ್ಲಿ 2 ವೀಲರ್ ನಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ವ್ಯಕ್ತಿಯನ್ನ ನೀವು ಗಮನಿಸಿದಿರಿ. ಆದ್ರೆ ಆತನ ಅಸಲಿ ಮುಖ ಹೇಗಿದೆ, ಆತ ಯಾರು ಏನು ಅನ್ನೋದ್ರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಈಗಾಗಲೇ TV9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಸೋಮಶೇಖರ್ ಅಲಿಯಾಸ್ ಸೋಮು ಅಲಿಯಾಸ್ ಚಿನ್ನು ಅನ್ನುವಂತಹ ಹೆಸರಿನಲ್ಲಿ ಕಳಿಸ್ಕೊಳ್ತಿರ್ತಕ್ಕಂಥ ಈತ ಮೊದಲು ನನಗೇನು ಗೊತ್ತಿಲ್ಲ ಎಂದ, ಆದ್ರೆ ಆಮೇಲೆ ಪೊಲೀಸರು ಮುಂದೆ ಈತ ಘಟನೆಯ ಬಗ್ಗೆ ಬಾಯ್ ಬಿಟ್ಟಿದ್ದಾನೆ. ಪೊಲೀಸ್ ಭಾಷೆಯಲ್ಲಿ ಈತನನ್ನ ವಿಚಾರಣೆಯನ್ನು ನಡೆಸಿದಾಗ ಸೋಮು ತನ್ನ ಅಸಲಿಯತ್ತೇನು, ಯಾವ ಕಾರಣಕ್ಕಾಗಿ ಆ ಬಕೆಟ್ ಬಿರಿಯಾನಿಯ CCTV ಫುಟೇಜ್ ನಲ್ಲಿ ಸಿಕ್ಕಿರುವಂತಹ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಅಲ್ಲಿ ನಿಂತಿದ್ದೆ, ಆ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಆತ ನಂತರ ಬಾಯ್ಬಿಟ್ಟಿದ್ದಾನೆ. ಸೋಮು ಸೇರಿ ಒಟ್ಟು 12 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಬಾಣಸವಾಡಿ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಿರ್ತಕ್ಕಂಥ ಮುನಿಕೃಷ್ಣ ಮತ್ತು ತಂಡ, ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು ಅವರ ತಂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇವರ ಬಾಯಿ ಬಿಡಿಸಿದಂಥ ಸಂದರ್ಭದಲ್ಲಿ ಈ ಸೋಮುವಿನಿಂದ ಇಡೀ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ 6 ಮಂದಿ ಏನಿದ್ದಾರೆ, ಈ 6 ಮಂದಿಯ ಬಗೆಗಿನ ಡೀಟೇಲ್ಸ್ ಸಿಕ್ಕಿರ್ತಕ್ಕಂಥದ್ದು. ರಾತ್ರಿ 8:48 ವೇಳೆ ಸೋಮು ನೋಡಿದ್ದಾಗಿ
ಸುಲ್ತಾನ್ ಮಾಹಿತಿಯನ್ನು ಕೊಡ್ತಾನೆ. ಸುಲ್ತಾನ್ ಅನ್ನುವಂಥವ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ನಾನು ಆತನನ್ನ ನೋಡಿದ್ದೆ ಅನ್ನೋದ್ರ ಬಗೆಗಿನ ಮಾಹಿತಿಯನ್ನು ಕೊಡ್ತಾನೆ. ಕೃತ್ಯ ನಡೆಸಿದ್ದು ಲೆನೋ ಹಾಗೂ ಜೊತೆಗಿದ್ದವರು ನಾವೆಲ್ಲ 5 ಮಂದಿ ಅನ್ನುವಂತ ಮಾತನ್ನು ಕೂಡ ನಂತರ ಸೋಮು ಬಾಯ್ಬಿಟ್ಟಿರ್ತಕ್ಕಂಥದ್ದು. ತನಿಖಾಧಿಕಾರಿಗಳ ಮುಂದೆ ಈ ವಿಚಾರವನ್ನ ಸೋಮು ಅಲಿಯಾಸ್ ಸೋಮಶೇಖರ್ ಬಾಯ್ಬಿಟ್ಟಿದ್ದಾನೆ. ಈ ಕೃತ್ಯವನ್ನ ಎಸಗಿರ್ತಕ್ಕಂತಹ ವ್ಯಕ್ತಿ ಈತ ಅನ್ನೋದ್ರ ಬಗೆಗಿನ ಏನೋ ಲೆನೋ ಅಲಿಯಾಸ್ ಲೆನಿನ್ ಅನ್ನೋದ್ರ ಬಗೆಗೂ ಕೂಡ ಸೋಮಶೇಖರ್ ಹೇಳ್ಕೊಂಡಿದ್ದಾನೆ. ಸಂಬಂಧಿಕರ ಮನೆಗಳಿಗೆ ಹೋಗಿ ಎಲ್ಲ ಆರೋಪಿಗಳು ಕೂಡ ಸೇರ್ಕೊಂಡಿದ್ರು. ಘಟನೆಯ ನಂತರ ಬಹುಶಃ ನಶೆ ಇಳಿದ ನಂತರ ಇವರೆಲ್ಲರೂ ಕೂಡ ತಮ್ಮ ಮನೆಗೆ ಹೋಗುವ ಬದಲಿಗೆ ಸಂಬಂಧಿಕರ ಮನೆಗೆ ಹೋಗಿದ್ರು. ಎಲ್ಲ ಕಡೆ ಸೋಮುವನ್ನು ಕರೆದೊಯ್ದು ಪೊಲೀಸರು ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇನ್ನೂ ಕೂಡ ಓರ್ವ ಆರೋಪಿ ಪಪ್ಪಿ ಈತ ನನ್ನ ಪತ್ತೆ ಹಚ್ಚಬೇಕಾಗಿದೆ, ಈತನನ್ನ ಇನ್ನಷ್ಟೇ ಪೊಲೀಸರು ತಮ್ಮ ವಶಕ್ಕೆ ತಗೊಳ್ಬೇಕಾಗಿದೆ. 4 ಆರೋಪಿಗಳ ಪೈಕಿ ಇನ್ನೂ ಓರ್ವ ಜೇಮ್ಸ್ ಈಗಾಗಲೇ ಸಿಕ್ಕಿದ್ದಾನೆ. ಬೆಂಗಳೂರಿನಲ್ಲಿ ಡಿಸೆಂಬರ್ 31ರ ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈತ ಸೋಮು ಅಲಿಯಾಸ್ ಸೋಮಶೇಖರ್ ಅಲಿಯಾಸ್ ಚಿನ್ನು ಅನ್ನುವ ಹೆಸರಿನಲ್ಲಿ ಕರೆಸ್ಕೊಳ್ತಾ ಇರತಕ್ಕಂಥವನು. ಇದು ಈತನ ಅಸಲಿ ಮುಖ. ಈತ ಈ ಕೃತ್ಯ ಎಸಗುವಂತಹ ಸಂದರ್ಭದಲ್ಲಿ 2 ವೀಲರ್ನಲ್ಲಿ ಮೇನ್ ರೋಡ್ನಲ್ಲಿ ನಿಂತು ವೇಟ್ ಮಾಡ್ತಾ ಇರ್ತಾನೆ ಅನ್ನೋದು ಈಗ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಬನ್ನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿಷ್ಣು, ಈ ಘಟನೆಗೆ ಸಂಬಂಧಪಟ್ಟಂತೆ ಸೋಮುವನ್ನ ಹೇಗೆ ಮೊದಲಿಗೆ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ ಮತ್ತು ಆತನಿಂದ ಹೇಗೆ ಉಳಿದವರ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿರುವಂತದ್ದು ವಿಷ್ಣು? ಹರಿಪ್ರಸಾದ್, ಏನಂತಂದರೆ ಘಟನೆ ನಡೆಯುವಂಥದ್ದು ಮಧ್ಯರಾತ್ರಿ ಸುಮಾರು 2 ಗಂಟೆ 41 ನಿಮಿಷಕ್ಕೆ ಸಂದರ್ಭದಲ್ಲಿ ಘಟನೆ ನಡೆಯುತ್ತೆ. ಅದಾದ ಬಳಿಕ 2ನೇ ತಾರೀಕು ಬೆಳಗ್ಗೆ ಆ ಯುವತಿ ಬಂದು CCTV ಅಳವಡಿಸಿರುವಂತಹ ಮನೆ ಓನರ್ ಆಗಿರುವಂತಹ ಪ್ರಶಾಂತ್ ಫ್ರಾನ್ಸಿಸ್ ಎಂಬುವರ ಮನೆಗೆ ಆಕೆ ಬರ್ತಾಳೆ. ಬಂದಂಥವಳು ತಾನು ನಿನ್ನೆ ರಾತ್ರಿ ಈ ರೀತಿ ಘಟನೆ ನಡೆದಿತ್ತು, ನಮ್ಮ ಮನೆಯಲ್ಲಿ ನಾನು ಬರುವಕರೆ ಈ ರೀತಿ ಈ ರಸ್ತೆಯಲ್ಲಿ ಘಟನೆ ನಡೆದಿತ್ತು ಅನ್ನೋದನ್ನು ಫ್ರಾನ್ಸಿಸ್ ಅವರಿಗೆ ಮಾಹಿತಿ ನೀಡ್ತಾಳೆ. ಈ ವೇಳೆಯಲ್ಲಿ CCTV ಪರಿಶೀಲನೆ ನಡೆಸಿದಂತಹ ಫ್ರಾನ್ಸಿಸ್ಗೆ ಇಡೀ ಘಟನೆಯ ಕ್ಯಾಪ್ಚರ್ ಆಗಿರುವಂತಹ CCTV ದೃಶ್ಯಗಳು ಲಭ್ಯ ಆಗುತ್ತೆ. ಅದನ್ನು ನೋಡಿದಂತಹ ಫ್ರಾನ್ಸಿಸ್ಗೆ ಆ ಸೆಕೆಂಡಲ್ಲಿ ಒಂದು ರೀತಿ ಗಾಬರಿ ಆಗುತ್ತಲ್ಲ ಅಂತ ಹೇಳ್ಬೋದು. ತಕ್ಷಣ ಫ್ರಾನ್ಸಿಸ್ ನೇರವಾಗಿ ಎಣ್ಣೂರು ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಈಗ ಶ್ರೀನಿವಾಸ್ ಈ ಹಿಂದೆ KGHಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದರು. ಅವರಿಬ್ಬರಿಗೂ ಸಹಿತ ಫ್ರೆಂಡ್ಶಿಪ್ ಇತ್ತು. ಹಂಗಾಗಿ ತನ್ನ ಸ್ನೇಹಿತ ಇನ್ಸ್ಪೆಕ್ಟರ್ ಅಂತೇಳಿ ಎಣ್ಣೂರು ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀನಿವಾಸ್ ಅವರಿಗೆ ಈ ಮಾಹಿತಿಯನ್ನು ನೀಡ್ತಾರೆ. ಈ ವೇಳೆಯಲ್ಲಿ ಅಲ್ಲಿಗೆ ಬಂದಂತಹ ಶ್ರೀನಿವಾಸ್ ಸಂಪೂರ್ಣ ಮಾಹಿತಿಯನ್ನು ಮತ್ತು ಆ ದೃಶ್ಯವನ್ನು ಗಮನಿಸಿ ಅವರು ಒಂದು ರೀತಿ ಶಾಕ್ಗೊಳಗಾಗ್ತಾರೆ. ಇದನ್ನು ಇಟ್ಕೊಂಡು ಅವರು ನೇರವಾಗಿ ಇದನ್ನು ತಾನೇ ಸ್ವತಃ ಸುಮೋಟೋ ರೀತಿಯಲ್ಲಿ ತಾನೇ ಬಾಣಸ್ವಾಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರಿಗೆ ಈ ರೀತಿ ಒಂದು ದೂರನ್ನು ಕೊಡ್ತಾರೆ. ನಿಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿ ನನ್ನ ಫ್ರೆಂಡ್ ಮನೆ ಮುಂಭಾಗದಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ, ಅಂತಹ ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಆ್ಯಸ್ ಎ ಪೊಲೀಸ್ ಆಗಿ ನಾವು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈ ಕಂಪ್ಲೇಂಟ್ ಆಧಾರವಾಗಿ ಇಟ್ಕೊಂಡಂತಹ ತಕ್ಷಣ ಸ್ಥಳಕ್ಕೆ ಬಂದಂತಹ ಮುನಿಕೃಷ್ಣ ಅವರು ಇರ್ಬೋದು ಮತ್ತು ಬಾಣಸ್ವಾಡಿ ಪೊಲೀಸರು ಅಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ACP ರವಿಕುಮಾರ್ ಅವರು ಸಹಿತ ಬರ್ತಾರೆ. ಅವರು ಸಹಿತ ಈ ದೃಶ್ಯಗಳನ್ನು ನೋಡ್ತಾರೆ. ಇದನ್ನು ಹೆಚ್ಚುವರಿ ಪೊಲೀಸ್ ಆಗ್ತಿರುವಂತಹ ಹೇಮಂತ್ ನಿಂಬಾಳ್ಕರ್ ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ಅದರಂತೆ ಸ್ಥಳಕ್ಕೆ ಬಂದಂತಹ DCP ಅಜಯ್ ಇಲೋರಿ ಇರ್ಬೋದು, ACP ರವಿಕುಮಾರ್ ಅವರು ಇರ್ಬೋದು ಮತ್ತು DCP ಹರ್ಷ ಮತ್ತು ಹೇಮಂತ್ ನಿಂಬಾಳ್ಕರ್ ಎಲ್ಲರೂ ಸೇರಿ ಒಂದು 3 ವಿಶೇಷ ತಂಡವನ್ನು ರಚನೆ ಮಾಡ್ತಾರೆ. ಅದರಂತೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಟೀಮು ಮತ್ತು ಎಣ್ಣೂರು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಒಂದು ಟೀಮು ಹಾಗೂ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಚಂದಾಧರ್ ಅವರ ನೇತೃತ್ವದಲ್ಲಿ ಒಂದು ಟೀಮು, 3 ಟೀಮನ್ನು ಮಾಡ್ತಾರೆ. 3 ಟೀಮ್ ಅವರು ಸಹಿತ ಬೇರೆ ಬೇರೆ ಏರಿಯಾಗಳಲ್ಲಿ ಅಂದರೆ ಈ ಸುತ್ತಮುತ್ತ ಏರಿಯಾದಲ್ಲಿ ಬರುವಂತಹ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಬರುವಂತಹ ಸಾಕಷ್ಟು ಮಂದಿಯನ್ನು ವಶಕ್ಕೆ ಪಡೆದು ಕರೆತರುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಬಾಣಸ್ವಾಡಿ ಇನ್ಸ್ಪೆಕ್ಟರ್ ಆಗಿರುವಂತಹ ಮುನಿಕೃಷ್ಣ ಅವರು 12 ಜನರ ಒಂದು ಟೀಮನ್ನು ಶಂಕಿತರು ಅಂತೇಳಿ ಠಾಣೆಗೆ ಕರೆತರ್ತಾರೆ. ಅದರಲ್ಲೂ ಅವರಿಗೆ ಸಿಕ್ಕುವಂಥ ಮಾಹಿತಿ ಪ್ರಕಾರ ಬಕೆಟ್ ಬಿರಿಯಾನಿ ಹೋಟೆಲ್ CCTVಯಲ್ಲಿ ದೃಶ್ಯದಲ್ಲಿ ಸೆರೆಯಾಗಿದ್ದಂತಹ ಸೋಮು ಅಲಿಯಾಸ್ ಚಿನ್ನು ಮುಖಚರ ಇರುವಂತಹ ಆತ ಸೇರಿದಂತೆ ಒಟ್ಟು 12 ಮಂದಿಯನ್ನು ಕರೆತರ್ತಾರೆ. ಕರೆತಂದಂತಹ ವೇಳೆಯಲ್ಲಿ ಪೊಲೀಸರು ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ಯಾರೊಬ್ಬರು ಸಹಿತ ಅಲ್ಲಿದ್ದವರು ಒಪ್ಕೊಳ್ಳಲ್ಲ. ಜೊತೆಗೆ ಸೋಮು ಅಲಿಯಾಸ್ ಚಿನ್ನು ಕೃತ್ಯದಲ್ಲಿ ಈಗಾಗಲೇ ಭಾಗಿಯಾಗಿ ಸಿಕ್ಕಾಕೊಂಡಿರುವಂತಹ ಸೋಮು ಅಲಿಯಾಸ್ ಚಿನ್ನು ಸಹಿತ ತಾನು ಅದರಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಮತ್ತು ಯಾವುದೇ ಮಾಹಿತಿ ಕೊಡಲು ನಿರಾಕರಿಸ್ತಾನೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಎಲ್ಲರನ್ನೂ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ಅಲ್ಲಿದ್ದಂತಹ ಸುಲ್ತಾನ್ ಬಾಯ್ ಅಂತೇಳಿ ಇದೆ ಕಮ್ಮನಹಳ್ಳಿಯ ಕುಳ್ಳಪ್ಪ ಸರ್ಕಲ್ ಏರಿಯಾದ ನಿವಾಸಿಯಾಗಿರುವಂತಹ ಸುಲ್ತಾನ್ ಬಾಯ್ ಎಂಬ ಆತನನ್ನು ಸಹಿತ ವಶಕ್ಕೆ ಪಡೆದಿರ್ತಾರೆ. ಆತನನ್ನು ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ಈ ಸೋಮು ಅಲಿಯಾಸ್ ಚಿನ್ನು ಆ ಘಟನೆ ನಡೆದಂತಹ ರಾತ್ರಿ ಸುಮಾರು 8 ರಿಂದ 9 ಗಂಟೆಯ ಸಂದರ್ಭದಲ್ಲಿ ಈ ಕುಳ್ಳಪ್ಪ ಸರ್ಕಲ್ನಲ್ಲಿರುವಂತಹ ಯುವತಿ ಮನೆ ಕೃತ್ಯ ನಡೆದಿದೆ, ಯುವತಿ ಇರುವಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲಿರುವಂತಹ ಏರಿಯಾದಲ್ಲಿ ಆತನನ್ನು ನೋಡಿದ್ದಾಗಿ ಸೋಮು ಈಗ ಸುಲ್ತಾನ್ ಬಾಯ್ನವರು ಮುನಿಕೃಷ್ಣ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ನೀಡ್ತಾರೆ.
ಈ ಮಾಹಿತಿ ಪಡೆದಂತಹ ಮುನಿಕೃಷ್ಣ ಇನ್ಸ್ಪೆಕ್ಟರ್ ಅವರು ಪೊಲೀಸ್ ಭಾಷೆಯಲ್ಲಿ ಸೋಮು ಅಲಿಯಾಸ್ ಚಿನ್ನನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಪೊಲೀಸ್ ಭಾಷೆ ಅಂದರೆ 4-5 ಪೆಟ್ಟನ್ನು ಸಹಿತ ಕೊಡ್ತಾರೆ. ಈ ವೇಳೆಯಲ್ಲಿ ಸೋಮು ನಡೆದಂತಹ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾನೆ. ತಾನು ಆ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ನಾನು ಅಲ್ಲಿದ್ದಾಗಿ ನಿಜ, ಜೊತೆಗೆ ನನ್ನ ಜೊತೆ ಬಂದಿದ್ದಂತಹ ಲಿನೋ ಹಾಗೂ ಅಯ್ಯಪ್ಪ ಈ ಕೃತ್ಯ ಎಸಗಿದ್ರು ಅನ್ನೋದನ್ನು ಸಹಿತ ಸ್ಪಷ್ಟವಾಗಿ ಆತ ವಿವರವಾಗಿ ಬಾಯ್ಬಿಡ್ತಾನೆ. ಜೊತೆಗೆ ಈ ವೇಳೆಯಲ್ಲಿ ನನ್ನ ಜೊತೆ ಇದ್ದಂತಹ ಏನೋ ಅಯ್ಯಪ್ಪ ಅವನು ಜೇಮ್ಸ್ ಇರ್ಬೋದು, ಮತ್ತು ಪಪ್ಪಿ ಇರ್ಬೋದು, ಮತ್ತೊಬ್ಬ ಇನ್ನೊಬ್ಬ ಆರೋಪಿ ಏನೋ ಎಲ್ಲರ ಹೆಸರನ್ನು ಸಹಿತ 5-6 ಜನದ ಹೆಸರನ್ನು ಸಹಿತ ಬಾಯ್ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಇದೇ ಆಧಾರವಾಗಿ ಇಟ್ಕೊಂಡಂತಹ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರು ತನ್ನ ವಿಶೇಷ ತಂಡವನ್ನು ಮುಫ್ತಿಯಲ್ಲಿ ಸೋಮು ಜೊತೆ ಅವರ ಮನೆಗಳಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಎಲ್ಲ ಆರೋಪಿಗಳ ಮನೆಗೂ ಸಹಿತ ಪೊಲೀಸರು ಕದ ತಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ಜೊತೆಗೆ ಅವ್ರು ಯಾರು ಮನೆಯಲ್ಲಿ ಇಲ್ಲ ಅನ್ನೋದು ಗೊತ್ತಾ ಮಾಹಿತಿ ಆಗುತ್ತೆ. ಅಷ್ಟರಲ್ಲಿ ಆರೋಪಿಗಳು ಈಗ ಬಾಯ್ಬಿಟ್ಟಿರುವಂತೆ ತಮಗೆಲ್ರಿಗೂ ಸಹಿತ ಟಿವಿಯಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ವಿಷಯ ಪ್ರಸಾರವಾಯಿತು. ಇದರಿಂದ ನಮಗೆ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಬೈಕೆ ಅವರೆಲ್ಲರೂ ಸಹಿತ ಬೇರೆ ಬೇರೆ ನೆಂಟರ ಮನೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡಿರೋದ್ರ ಬಗ್ಗೆ ಮಾಹಿತಿಯನ್ನು ಕಕ್ತಾರೆ. ಇದೇ ಆಧಾರದ ಮೇಲೆಗೆ ಸೋಮುವಿನ ಸುಳಿವು ಏನು ಕೊಡ್ತಾನೆ, ಇದೇ ಆಧಾರದ ಮೇಲೆ ಎಲ್ಲರನ್ನೂ ಹುಡುಕಂತಹ ವೇಳೆಯಲ್ಲಿ ಬೆಂಗಳೂರಿನ ಇದೇ ಏನು ಉತ್ತರ ಪೂರ್ವ ಭಾಗ ಏನಿದೆ ಈ ಭಾಗದಲ್ಲೇ ಇರುವಂತಹ ಬೇರೆ ಬೇರೆ ಅವರ ರಿಲೇಷನ್ ಮನೆಗಳಲ್ಲಿ ಎಲ್ಲರೂ ಸಹಿತ ಅಡಗಿ ಕುಳಿತಿರೋದು ಪತ್ತೆಯಾಗಿದೆ. ಸದ್ಯ ಪೊಲೀಸರಿಗೆ 4 ಬಂಧಿಸಿರುವಂಥದ್ದು. ಸೋಮು ಅಲಿಯಾಸ್ ಚಿನ್ನು ಸೇರಿದಂತೆ ಇನ್ನು 3, ಜೊತೆಗೆ ಜೇಮ್ಸ್ನನ್ನು ಸಹಿತ ಸದ್ಯ ಈಗಷ್ಟೇ ವಶಕ್ಕೆ ಸಹಿತ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿಯಾಗಿರುವಂತಹ ಪಪ್ಪಿ ಈಗ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಶೋಧ ನಡೆಸಿದ್ದಾರೆ. ಹರಿಪ್ರಸಾದ್. ಧನ್ಯವಾದ ವಿಷ್ಣು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ಡೀಟೇಲ್ಸ್ ಯಾವ ರೀತಿ ವಿಚಾರಣೆ ನಡೆದಿದೆ ಮತ್ತು ಹೇಗೆ ಇವರೆಲ್ಲರನ್ನೂ ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ಇದರ ಬಗೆಗಿನ ಚರ್ಚೆಯನ್ನು ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಮೃಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಇಲ್ಲಿ ಈ ಪ್ರಕರಣದಲ್ಲಿ ಈಗಾಗಲೇ 5 ಅರೆಸ್ಟ್ ಮಾಡಲಾಗಿದೆ, ಪೊಲೀಸರು ಬಂಧಿಸಿದ್ದಾರೆ. ಇನ್ನೋರ್ವನಿಗಾಗಿ ಹುಡುಕಾಟ ಮುಂದುವರೆದಿದೆ. ಆಗಲೇ ಪ್ರಬಲ ನಿಸರ್ಗಿ ಅವರು ನೀವು ಹೇಳ್ತಾ ಇದ್ರಿ, ಇಲ್ಲಿ ಸೆಕ್ಷನ್ಗಳು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಕೇಸನ್ನ ಇದೊಂದು ಪಾಠದ ರೀತಿಯಾಗಿ ಕೂಡ ಆಗಬೇಕಾಗತ್ತೆ ಇಂತಹ ಕೇಸ್. ಆದರೆ ಏನಾಗುತ್ತೆ, ಈಗ ಕಳೆದ ಬಾರಿಯೂ ಕೂಡ ಕಳೆದ ಏಪ್ರಿಲ್ನಲ್ಲಷ್ಟೇ ಒಬ್ಬಳು ಹುಡುಗಿಯನ್ನ ರಸ್ತೆಯಲ್ಲಿ ಎತ್ತಾಕೊಂಡು ಹೋಗ್ತಾನೆ. ಆತನು ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದು ಬೇರೆ ಕಡೆಗೆ ಎತ್ತಾಕೊಂಡು ಹೋಗಿರುವಂತ ನಡೆದಿದೆ. ಅದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ, ಹೌದು, ಚಳ್ಳಮನಕೆರೆಯಲ್ಲಿ. ಈಗ ನೋಡಿದ್ರೆ ಈ ರೀತಿಯಂತ ಕೇಸ್, ಯಾಕಂದ್ರೆ ಇದು ರಿಪೀಟ್ ಆಗಬಾರ್ದು, ಏನಾಗಬೇಕಂತೆ ನನಗೇನು ಅನ್ಸುತ್ತೆ ಅಂದರೆ, ಇವರು ಪೊಲೀಸ್ನವರು ಅಥವಾ ನಾವು ನೋಡಿದ್ವಿ ಪ್ರತಿ ಯಾರು ಕಂಪ್ಲೇಂಟೇ ಕೊಟ್ಟಿಲ್ಲ. MG ರೋಡ್ ಆಯ್ತಪ್ಪ, ದೇರ್ ಇಸ್ ನೋ ಕಂಪ್ಲೇಂಟ್. ಏನು ಇದು ಎಸ್ಕೇಪಿಂಗ್ ಟೆಂಡೆನ್ಸಿ, ಇವೇಡಿಂಗ್ ಮಾಡ್ತಾರಲ್ಲ, ಇದಲ್ಲ ಅದು ಮಾಡಬೇಕಾದ್ರು. ನನ್ನ ಪ್ರಕಾರ ಹೌದಾ, ನೀವು ಕಂಪ್ಲೇಂಟ್ ಕೊಡದೇ ಇದ್ದರೆ ನೀವು ರಿಜಿಸ್ಟರ್ ಮಾಡಲ್ವಾ? ಹಾಗೆ ಯು ವಿಲ್ ರಿಕ್ವೆಸ್ಟ್ ಗವರ್ನಮೆಂಟ್ ಅಮೆಂಡ್ ಮಾಡ್ರಪ್ಪ ಕಾನೂನನ್ನ, ವೆದರ್ ಇಟ್ಸ್ ಎ ಕಂಪ್ಲೇಂಟ್ ಬೈ ಪಾರ್ಟಿ ವಿಕ್ಟಿಮ್ ಆರ್ ನಾಟ್. ಇಟ್ ಮೇಕ್ ಇಟ್ ಎ ಕಾಗ್ನಿಸಬಲ್ ಅಫೆನ್ಸ್ ಆ್ಯಂಡ್ ಯು ಟೇಕ್ ಕಾಗ್ನಿಸೆನ್ಸ್ ಆ್ಯಂಡ್ ಪನಿಷ್ ದಿ ಅಕ್ಯೂಸ್ಡ್ ಫಾರ್ ದಿ ಅಫೆನ್ಸ್. It is not the lady which is interested in this. He may be A, B, C or somebody else. ಅದಕ್ಕೆ we are not. Or sometimes she might have been dead also. ಅದರಿಂದ ಅದೆಲ್ಲ ಪ್ರಶ್ನೆ. ಕ್ರೈಮು, ಇಂಥ ಅಪರಾಧ ಎಸಗಿದ್ದಾನೆ, ಆ ಅಪರಾಧಕ್ಕೆ ಪನಿಷ್ಮೆಂಟ್ ಆಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಕ್ರೈಮು ಇಂಪಾರ್ಟೆಂಟು, ಪನಿಷ್ಮೆಂಟ್ ಇಂಪಾರ್ಟ್ಮೆಂಟು, ಮತ್ತು ಜನಗಳಿಗೆ ಅಕ್ಯೂಸ್ಡ್ಗಳಿಂದ ವಿಮುಕ್ತಿ ಕೊಡಿಸ್ಬೇಕು ಅಂತಾನೆ ಇಂತಹ ಕಾನೂನು. ನಿಮಗೆ ಇವೇಡಿಂಗ್ ಒಂದೇ ಒಂದು ಸೆಕ್ಷನ್ ಇಡಬೇಡಿ, ಪೊಲೀಸ್ನವ್ರಿಗಾಗಲಿ ಜಡ್ಜ್ಗಳಿಗಾಗಲಿ. ಅಯ್ಯೋ ಎವಿಡೆನ್ಸೇ ಇಲ್ಲ, ಕಂಪ್ಲೇನೆಂಟ್ ಎವಿಡೆನ್ಸೇ ಇಲ್ಲ, ಐ ವಿಲ್ ಗಿವ್ ಬೇಲ್. ನಾನು ಅನಿಸ್ತಾರೆ ಇಟ್ಸ್ ಹೈ ಟೈಮ್. ಈ ಕೇಸು ಉದಾಹರಣೆ ತೆಗೆದುಕೊಂಡು ಸ್ಟೇಟ್ ಗೌರ್ಮೆಂಟ್ಗೆ ಲಾ ಆ್ಯಂಡ್ ಆರ್ಡ್ರ್ ಇಲ್ಲಿಗೂ ಇದೆ. ಈ ಗೌರ್ಮೆಂಟ್ ಕೂಡ ಅಮೆಂಡ್ ಮಾಡ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡ್ಬೋದು. ಇಡೀ ದೇಶಕ್ಕೆ ಅನ್ವಯ ಆಗಿ ಮಾಡಬೇಕು. ಯಾಕೆ ಡೆಲ್ಲಿಲೂ ಆಗಿದ್ದನ್ನು ನೋಡಿದ್ವಿ. ಇನ್ನೊಂದು ಏನಪ್ಪ ಅಂದರೆ, ಭಾಳ ಮುಖ್ಯವಾದದ್ದು ಮಾಸ್ ಮೊಲೆಸ್ಟೇಷನು. 30ನೇ ತಾರೀಕು ಮಾಸ್ ಮೊಲೆಸ್ಟೇಷನ್ಗೆ ಏನು ಕಂಪ್ಲೇಂಟು, ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು, ಯಾವ ಅಫೆನ್ಸ್ ಮೇಲೆ ಹಾಕೋದು, ಅಲ್ಲಿರೋ 100 ಜನದ ಮೇಲೆ ಹಾಕೋಕ್ಕೆ ಸಾಧ್ಯನಾ? ಕೆಲವು ಇನ್ನೋಸೆಂಟ್ ಜನ ಮಧ್ಯದಲ್ಲಿ ಇರ್ಬೋದು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಇಂಥ ಮಾಸ್ ಮೊಲೆಸ್ಟೇಷನಲ್ಲಿ ಸೆಸ್ ಹಾಕ್ತೀವಿ. ಪುಂಡ್ರು ಗಲಾಟೆ ಆಯಿತು ಅಂತಂದರೆ ನಾವು ಹಾಕ್ತೀವಲ್ಲ, ಹಾಗೆ ಮಾಸ್ ಮೊಲೆಸ್ಟೇಷನ್ ಸೆಸ್ ಅಂತ ಏನಾದ್ರು ಹಾಕ್ಬೋದಾ? ಆ ಏರಿಯಾದ ಜನಗಳ ಮೇಲೆ ಇಂಥ ಒಂದು ಕಂದಾಯನ ವಿಧಿಸ್ಬೋದಾ? ಫಾರ್ ಎಕ್ಸಾಂಪಲ್ ಬ್ರಿಗೇಡ್ ರೋಡ್ ಮತ್ತು MG ರೋಡು, ನೀವಿಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ ತಾನೆ, ಇಲ್ಲಿ ಏನಾದ್ರು ಆಯಿತು ಅಂದರೆ ನೀವೇ ವಿಲ್ ಬಿ ಹೋಲ್ಡ್ ಯು ರೆಸ್ಪಾನ್ಸಿಬಲ್, ಯು ವಿಲ್ ಹ್ಯಾವ್ ಟು ಶೆಲ್ ಡೌನ್ ಅಂತ ಹೇಳಿ ಅವ್ರ ಮೇಲೆ ಏನಾರು ಹಾಕ್ತೀರಾ? ನಮ್ಮ ಡಾಕ್ಟ್ರ್ ಅವರಾಗಲೇ ಹೇಳಿದ್ರು, ಎಲ್ಲರೂ ಒಂದು ಕಡೆ ಸ್ಟೇಡಿಯಂలో ಏನೋ ಒಂದು ಮಾಡಿದ ಹಾಗೆಲ್ಲ. ಯಾಕೆಂದರೆ ಕೆಲವರು ಮೊದಲಿಂದ ಅನೂಚಾನೋ ಬಂದ್ಬಿಟ್ಟಿದೆ. ಏನು 31st ಅಂದರೆ ಬ್ರಿಗೇಡ್ ರೋಡ್, MG ರೋಡ್ ಆ ಜಂಕ್ಷನ್, ಅದರಿಂದ ಬೇರೆ ಕಡೆಗೆ ಹೋದರೆ ಅವರು ಮನಸ್ಸು ಬಲಿಸ್ತಾರೋ ಇಲ್ಲೋ. ಈಗ ನೀವು ವೈ ಡೋಂಟ್ ಟು ಟೇಕ್ ದಿ ಹೆಲ್ಪ್ ಆಫ್ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಆಗುತ್ತಲ್ಲ 31st ಎಷ್ಟು ಟೈಮ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ದುಬೈನಲ್ಲಿ ಆಗ್ತಾರೆ, ಬುರ್ಜು ಇದೆಯಲ್ಲ ಅಲ್ಲಿ ಆಗ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಆಸ್ಟ್ರೇಲಿಯಾದಲ್ಲಿ ಬ್ರಿಡ್ಜ್ ಕಡೆ ಆಗ್ತಾರೆ. ಒಬ್ಬರು ಐ ಟೆಲ್ ಯು, ನಾಟ್ ಎ ಸಿಂಗಲ್ ಸೋಲ್, ಒಬ್ಬ ಗಂಡು ಒಬ್ಬ ಹೆಣ್ಣು ಮೈ ಮುಟ್ಟೋದಿಲ್ಲ.
ದೇ ಎಂಜಾಯ್, ಫ್ರೀಲಿ ಎಂಜಾಯ್. Exactly. ಲಕ್ಷಾಂತರ ಜನ ಇರ್ತಾರೆ, ಎಷ್ಟು ಖುಷಿಯಾಗಿರ್ತಾರೆ. ಆ ರೀತಿ ನೀವು ವಾತಾವರಣ ತರಬೇಕಾದ್ರೆ ಏನ್ ಮಾಡ್ಬೇಕು ನೋಡ್ಬೇಕೆಲ್ಲ ಕಲ್ತ್ಕೊಂಡ್ ಬಂದ್ರಪ್ಪ ಪೊಲೀಸ್ನವರೇ, ಇಲ್ಲಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ನಾನಾದ್ರೂ ಕೂಡ ರಾಜಲಕ್ಷ್ಮಿ ತಾವು ಯಾವ ರೀತಿ ನೋಡ್ತೀವಿ? ಯಾಕಂದ್ರೆ ಇಲ್ಲಿ ಒಂದು ಇವ್ರನ್ನ ಪನಿಷ್ ಮಾಡ್ಲೇಬೇಕು ಅನ್ನೋದು, ಮತ್ತು ಇದರ ಜೊತೆಗೆ ಈಗ ಮಾಸ್ ಮೊಲೆಸ್ಟೇಷನ್ ಆಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಆ ಇವೆಂಟ್ ನೇ ಆರ್ಗನೈಸ್ ಮಾಡಬಾರ್ದು ನೆಕ್ಸ್ಟ್ ಇಯರ್ ಇಂದ, ಅದನ್ನ ಬ್ಯಾನ್ ಮಾಡ್ಬಿಡ್ಬೇಕು ಅನ್ನತ್ತೆ. ಸೊ ಬ್ಯಾನ್ ಮಾಡೋದು ಅನ್ನೋದು ವೆರಿ ಈಸಿ ನಮ್ಗೆ ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ಸೌಂಡ್ಸ್ ಗುಡ್, ಆದ್ರೆ ಬ್ಯಾನ್ ಮಾಡಿದ ತಕ್ಷಣನೇ ನಿಂತು ಹೋಗ್ಬಿಡುತ್ತಾ ಇದು? ಇಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ನೀವು ಈಗ ಸದ್ಯ ನಮ್ಮ ದೇಶದೊಳಗೆ ಏನು ಹೇಳಿದ್ರು ಅದನ್ನ ಬ್ಯಾನ್ ಮಾಡ್ರಿ, ಇದನ್ನ ಬ್ಯಾನ್ ಮಾಡ್ರಿ. ಹುಡುಗಿ ಮೇಲೆ ಮೊಲೆಸ್ಟೇಷನ್ ಆಯ್ತಾ, ಹುಡುಗಿ ಹೊರಗೆ ಹೋಗಬೇಡ, ಹುಡುಗಿ ಹಿಂಗೇನಾರ ಡ್ರೆಸ್ ಹಾಕೊಂಡ್ಲ ಇನ್ನೊಮ್ಮೆ ಅಂತ ಡ್ರೆಸ್ ಹಾಕೋಬೇಡ, ಎಲ್ಲಾನು ಬ್ಯಾನ್ ಆ್ಯಂಡ್ ಅದನ್ನ ಒಮ್ಮೆ ಕರ್ವ್ ಮಾಡೋಕ್ಕೆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಪಿಗೆ ಹೋಗ್ಬಿಡ್ತೀವಿ. ಪ್ರತಿ ಒಂದು ಘಟನೆಗೂ ಒಂದು ಮಲ್ಟಿ ಡೈಮೆನ್ಷನ್ ಇರ್ತಾವೆ. ಈಗ ಮೇಡಮ್ ಹೇಳಿದ್ರು ಆ ಸೆಕ್ಷನ್ಗಳನ್ನ ಕರೆಕ್ಟಾಗಿ ಹಾಕಬೇಕು. ಎಲ್ಲಿಂದ ಶುರು ಆಗಬೇಕು? ಒಂದು ಆಸ್ಪೆಕ್ಟ್ ಪೊಲೀಸ್ ಕಂಪ್ಲೇಂಟ್ ಬರ್ತದೆ. ಪೊಲೀಸ್ ಕಂಪ್ಲೇಂಟ್ ಅಂತಂದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡು ಏನೇನು ಇನ್ಸಿಡೆಂಟ್ಸ್ ಆಯಿತು ಫ್ರಾಮ್ ಡೇ 1, ಯಾಕಂದ್ರೆ ಇದು ಓನ್ಲಿ 31st ನೈಟ್ ಆಗಿರೋ ಘಟನೆ ಅಲ್ಲ, 6 ದಿವಸದ ಹಿಂದಿನಿಂದ ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಕಂಟಿನ್ಯೂಟಿ ಕೊಡಬೇಕು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾರೆ, ಕಾಯ್ಕೋತ್ ಕುಂತಾರ. 5-6 ಜನ ಕುಂತಾರ, ಕಾಮನ್ ಇಂಟೆನ್ಷನ್ ಅದೇ ಅದ್ರೊಳಗೆ ಎಲ್ಲಾ ಸೆಕ್ಷನ್ಸು ಬರ್ತಾವ. ಅದ್ ಏನೇನದನ್ನ ಹೊಸ ಅಮೆಂಡ್ಮೆಂಟ್ ಆಗಿ JS ವರ್ಮಾ ಕಮಿಷನ್ ಬಂದ ನಂತರ ಏನ್ ಹೊಸದನ್ನ ತರಬೇಕಂತ ಮಾಡಿದ್ರು, ಯಾವ ರೀತಿ ಪನಿಷ್ಮೆಂಟ್ ಕೊಡ್ಬೇಕಂತ ಮಾಡಿದ್ರು, ಎಲ್ಲಾನು ಅದನ್ನ ಇಂಪ್ಲಿಮೆಂಟ್ ಮಾಡಿ ಸರಿಯಾಗಿ ಒಂದು FIR ಮಾಡ್ರಿ. FIR ತಕ್ಕಂಗೆ ಚಾರ್ಜ್ ಶೀಟ್ ಪ್ರಿಪೇರ್ ಮಾಡ್ರಿ. ಈ ಫಾಲ್ಟಿ ಚಾರ್ಜ್ ಶೀಟ್ ಮಾಡೋದ್ರಿಂದ ಏನಾಗ್ತದಲ್ಲ, ಅಗದಿ ಈಸಿಯಾಗಿ ಎಲ್ಲ ಅಕ್ಯೂಸ್ಡ್ಗಳು ಬಿಡುಗಡೆಯಾಗಿ ಬಂದ್ಬಿಡ್ತಾರೆ. ಒಂದು ಪ್ರೆಷರ್ ಒಳಗೆ ಕೆಲಸ ಮಾಡಿ ಸಡನ್ ಆಗಿ ಹಿಡ್ಕೊಂಡು ಬಂದ್ರು. ಈ ಒಂದು ಕ್ರಮ ನಾವು ಅಪ್ರಿಷಿಯೇಟ್ ಮಾಡೋಣ. 2 ದಿವಸದಾಗ 6 ಮಂದಿಗೆ ಹಿಡ್ಕೊಂಡು ಬಂದ್ರು, ಪೊಲೀಸರನ್ನ ಅಪ್ರಿಷಿಯೇಟ್ ಮಾಡೋಣ. ಅಪ್ರಿಷಿಯೇಟ್ ಮಾಡೋದು ಇದಕ್ಕಿಂತ ಮೊದಲು ಒಬ್ಬರನ್ನ ಅಪ್ರಿಷಿಯೇಟ್ ಮಾಡಬೇಕು, CCTV ಕೊಟ್ಟವರಿಗೆ. ಎಷ್ಟೋ ಜನ CCTV ಹಾಕ್ತಾರೆ, ಉದ್ದೇಶ ಏನಿರ್ತದೆ? ತಮ್ಮ ಮನೆ ಪ್ರೊಟೆಕ್ಷನ್ಗೆ. ಯಾರು ಸೊಸೈಟಿ ಪ್ರೊಟೆಕ್ಷನ್ಗೆ ಅಂತ ಮನೆ ಎದುರಿಗೆ CCTV ಹಾಕೋದಿಲ್ಲ. ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಮ್ಮ ಮನೆಗೆ ಏನ್ರಿ ಆದ್ರೆ ಅಂತಾನೇ ಹಾಕಿರ್ತಾರೆ. ದಿನ ಕೂತು ಯಾರು CCTV ಚೆಕ್ ಮಾಡೋದಿಲ್ಲ. ತಮ್ಮ ಮನೆಯೊಳಗೆ ಕಳ್ತನ ಆದಾಗ ಏನ್ರಿ ಆದಾಗನೇ ಅದನ್ನ ತೆಗೆದು ಚೆಕ್ ಮಾಡ್ತಾರೆ. ಇವರು ಹೊಸದಾಗಿ ಹಾಕ್ಸಿದ್ರು, ಕ್ಯೂರಿಯಾಸಿಟಿನೋ ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ಗೋ ತೆಗೆದ್ರು, ಗೊತ್ತಾಯ್ತು, ಇಮ್ಮಿಡಿಯೇಟ್ಲಿ ಕೊಟ್ರು. ಸಡನ್ ಆಗಿ ಸರ್ಕಮ್ಸ್ಟಾನ್ಸಿಯಲ್ಲಿ ಆ ಹುಡುಗಿ ಎಸ್ಕೇಪ್ ಆಗಿದ್ಲು, ಸಿಕ್ಕೇ ಇಲ್ಲ. ಅದು ಒಂದು ಸಡನ್ ಟೈಮ್ಲಿ ಹೆಲ್ಪ್ ಮಾಡಿದ್ರು. ಆ ಟೈಮ್ಲಿ ಹೆಲ್ಪ್ ಅನ್ನೋದು ಎಷ್ಟೋ ಜನ ಮಾಡ್ಬೋದು. ಆ ಆಟೋ ಡ್ರೈವರು ಮಾಡ್ಬೋದಾಗಿತ್ತು. ಆ ಹುಡುಗಿ ಹೋಗುತನ ಕಾಯೋದು, ಅಲ್ಲಿ ನಿಂತು ಟರ್ನ್ ಆಗಿ ಹೋಗೋ ಬದಲು ಬೆಳಗಿನ ತನ ಬಂದು ಬಿಡಬಹುದಾಗಿತ್ತು. ಹುಡುಗಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಗಿತ್ತು, ಅಲ್ಲಿ ನಿನಗೆ ಫಾಲೋ ಮಾಡೋದು ಕ್ಲಿಯರ್ ಆಗಿ ರೇರ್ ವಿಂಡೋದಾಗ ಕಾಣಿಸ್ತದೆ, ಅದನ್ನ ಹೇಳ್ಬೋದಾಗಿತ್ತು. ಎಲ್ಲರೂ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಹೋಗಿ ಕೆಲಸ ಮಾಡ್ತಾರೆ. ಮೀಡಿಯಾ ಪ್ರೆಷರ್ ಜಾಸ್ತಿ ಆಯ್ತಾ, ಆರ್ಗನೈಸೇಷನ್ಗಳ ಪ್ರೆಷರ್ ಜಾಸ್ತಿ ಆಯ್ತಾ, ಒಂದು FIR ರೆಡಿ ಮಾಡಿ 6 ಜನರಿಗೆ ಅರೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಸ್ಟೇಜ್ ಆಮೇಲೆ ಆರ್ಗನೈಸೇಷನ್ ಲೆವೆಲ್ಗೆ ಬಂದ್ರೆ ಇಂಥ ಪಾರ್ಟಿ ಎಲ್ಲಿ ಆರ್ಗನೈಸ್ ಮಾಡಬೇಕು? ರೋಡ್, ಬ್ರಿಗೇಡ್ ರೋಡ್ ಅಂಡ್ MG ರೋಡ್, ಅಲ್ಲಿ ಎಸ್ಕೇಪ್ ಆಗಕ್ಕೆ ಹಂಡ್ರೆಡ್ಸ್ ಆಫ್ ವೇಸ್ ಅದಾವ. ಒಂದು ಸಲ ಪೊಲೀಸರು ನಡು ಲಾಠಿ ಪ್ರಹಾರ ಮಾಡಿದ್ರೆ ಪಟಾಕ್ಷಿ ಹಾರಿಸಿದಾಗ ಸಿಡಿತಾರಲ್ಲ ಜನ, ಹಂಗೆ ಸಿಡಿದು ಹೋಗ್ಬಿಡ್ತಾರೆ, ಎಲ್ಲಿ ಹೋದ್ರು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಪಾರ್ಟಿ ಬಂದವ್ರು ಎಲ್ಲರೂ ಬೆಂಗಳೂರಿಯನ್ಸೇ ಅಲ್ಲ, ಬರೇ ನಾರ್ತ್ ಇಂಡಿಯನ್ಸ್ ಬಂದ್ರು ಅಂತನೂ ಅಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾರ್ತ್ ಕರ್ನಾಟಕದಿಂದ, ಸೌತ್ ಕರ್ನಾಟಕದಿಂದ, ಸೆಂಟ್ರಲ್ ಪಾರ್ಟ್ನಿಂದ ಬೆಂಗಳೂರಿನಾಗ ಪಾರ್ಟಿ ಭಾಳ ಚಂದ ಆಗ್ತಾವಂತ ಹೋಗಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಂದು ಇಲ್ಲಿ ಪಾರ್ಟಿ ಮಾಡಿ ಹೋಗ್ತಾರೆ. ಎಲ್ಲಿ ಅಂತ ಯಾರನ್ನಂತ ಹುಡುಕ್ತೀರಿ? ಮಾಸ್ ಮೊಲೆಸ್ಟೇಷನ್ ಅಂತಂದ್ರೆ ಇದು ಒಂದು ಸಾಮೂಹಿಕವಾಗಿ ಏನು ನಡೀತಾವಲ್ಲ ಅಂಥಲ್ಲಿ ಆಗ್ತದೆ. ಆಮೇಲೆ ಯಾವುದೇ ಒಂದು ಗ್ರೂಪ್ ಆರ್ಗನೈಸೇಷನ್ ನೋಡ್ರಿ, ಬರೀ ಪಾರ್ಟಿನೇ ಯಾಕೆ ನಾವು ಟಾರ್ಗೆಟ್ ಮಾಡ್ತೀವಿ? ದೆಹಲಿ ಹರಿಯಾಣ ಹತ್ರ ಜಾಟ್ ಎಜಿಟೇಷನ್ ನಡೀತು, ಜಾತಿ ರಾಜ್ಯ ಇದು ಕೊಡ್ಬೇಕು ಮೀಸಲಾತಿ. ಅಷ್ಟು ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಸೇರಿದಾಗ ಅವ್ರು ಏನ್ ಕೇಳಾಕತ್ತಿದ್ರು? ಮೀಸಲಾತಿ. ಆದ್ರೆ ಮಾಡಿದ್ದೇನು? ಹುಡುಗಿಯರ ರೇಪ್. ಅಲ್ಲಿನೂ ಹೇಳ್ಕೊಂಡು ಹೋಗಿ ನೀವು 1000 ಮಂದಿ ಸೇರ್ತೀರಿ ಅಂತಂದ್ರೆ ನೀವು ಹುಡುಗಿಯರನ್ನ ಟೇಕನ್ ಫಾರ್ ಗ್ರಾಂಟೆಡಾ? ಡ್ರೆಸ್ ಕೋಡ್ ಅಂತೂ ಸಂಬಂಧನೇ ಇಲ್ಲ. 4 ವರ್ಷದ ಮಕ್ಕಳ ಮೇಲೂ ರೇಪ್ ಆಗ್ತದೆ, 100 ವರ್ಷದ ಮುದುಕಿ ಮೇಲೇನೂ ರೇಪ್ ಆಗ್ತದೆ, ಸೀರೆ ಉಟ್ಕೊಂಡವ್ರ ಮೇಲೆ ರೇಪ್ ಆಗ್ತದೆ, ಮನೆಯೊಳಗೆ ಇದ್ದವ್ರ ಮೇಲೆ ರೇಪ್ ಆಗ್ತದೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮೇಲೆ ರೇಪ್ ಆಗ್ತದೆ. ನೀವು ಯಾವುದೇ ರೀತಿ ಯಾವುದೇ ಒಂದು ಆರ್ಗನೈಸೇಷನ್ ಮಾಡ್ರಿ, ಏನೇ ಒಂದು ಪ್ರೋಗ್ರಾಮ್ ಮಾಡ್ರಿ, ಅನ್ಯಾಯ ಆಗೋದು ಹುಡುಗಿಗೆ. ನಿಜ. ಏನ್ ಮಾಡಕ್ ಹೋಗ್ತೀರಿ? ಪ್ರತಿಭಾ ಅವರೇ, ಈಗ ಇಲ್ಲಿ ಸೆಲ್ಫ್ ಪ್ರೊಟೆಕ್ಷನ್ ವಿಚಾರಕ್ಕೆ ಬಂದಾಗ, ಒಂದು ರಾತ್ರಿ ಬಂದಾಗ ಅವ್ರನ್ನ ಈ ರೀತಿಯಾಗಿ ವರ್ತಿಸ್ಬೇಕು ಅಂತ ಹೇಳಿ ಅಂತದ್ದು ಇಲ್ವೇ ಇಲ್ಲ, ಅದು ಆಗಬಾರ್ದು ಅನ್ನೋಂಥದ್ದು ನಾವು ಹೇಳಿ. ಆದ್ರೆ ರಾತ್ರಿ ಇಷ್ಟು ಲೇಟ್ ಆಗಿ ನಾವು ಬರ್ತೀರಿ ಅನ್ನೋದು ಗೊತ್ತಿದ್ದಾಗ ಒಂದು ಸ್ವಲ್ಪ ಮಟ್ಟಿಗಿನ ಎಚ್ಚರಿಕೆ ವಹಿಸುವಂಥದ್ದು. ಈ ಆಟೋದಲ್ಲಿ ಕೂಡ 2 ಹುಡುಗಿಯರು ಇರ್ತಾರೆ, ಅದ್ರಲ್ಲಿ ಒಬ್ಳು ಮೊದಲಿಗೆ ಇಳ್ಕೊಂಡು ಹೋಗ್ತಾಳೆ, ನಂತರ ಇನ್ನೊಬ್ಳು ಬರ್ತಾಳೆ. ಬಹುಶಃ ಇದನ್ನು ಸ್ವಲ್ಪ ಪ್ಲಾನ್ ಮಾಡ್ಬೇಕಾಗಿರುವಂತ ಯೋಚನೆ ಬೇಡವಾ? 100%
100%. ಅದಕ್ಕೆ ನಾನು ಹೇಳೋದು ಬಹಳ ಮುಖ್ಯವಾಗಿರೋದು, ನಾನು ಹೇಳೋದು ಅಪರಾಧ ಆಗೋಯ್ತು, ನೀವು ಪ್ರತಿಯೊಬ್ಬರು ಎಲ್ಲಾರನ್ನೂ ದೋಷ ಕೊಡ್ತೀರಾ, ಪೊಲೀಸ್ನವರು, ಲೀಗಲ್ ಸಿಸ್ಟಮು, ಅದು ಇದು ಎಲ್ಲ. ನಾನು ಹೇಳೋದು ಮೊದಲನೇದಾಗಿ ನಾವು ನಮ್ಮ ಹೆಣ್ಮಕ್ಳಿಗೆ ನೀವು ಸಶಸ್ತ್ರರಾಗಿರಿ. ಯಾಕೆಂದರೆ ನೀವು ಸೆಲ್ಫ್ ಡಿಫೆನ್ಸ್ ಕಲ್ತ್ಕೊಂಡ್ರೆ ಬೇಸಿಕ್ ಅಟ್ಲೀಸ್ಟ್ ಒಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ನೀವು ಅವಾಯ್ಡ್ ಮಾಡ್ಬೋದು. ಅಷ್ಟಾದರೂ ಕಲ್ತ್ಕೊಳ್ಳಲ್ಲ. ಸ್ವಲ್ಪ ನೀವು ಅಮ್ಮ ಮನೆಯಲ್ಲಿ ತಂದೆ ತಾಯಿ ಇದ್ರಾಗಲಿ ಅಮ್ಮನ ಸ್ವಲ್ಪ ಅವ್ರಿಗೆ ಅಡ್ವೈಸ್ ಮಾಡಿ. ಯು ಶುಡ್ ಬಿ ಕಾನ್ಷಿಯಸ್ ಆಫ್ ಯುವರ್ ಸರೌಂಡಿಂಗ್. ಹತ್ರ ಅಕ್ಕಪಕ್ಕ ಯಾರು ಹೋಗ್ತಾರೆ, ಯಾರು ಬರ್ತಾರೆ. ಒಂದು. ಎರಡನೇದು, ಮುಂಚೆಯಿಂದ ಹೆಣ್ಮಕ್ಳಿಗೆ ಕಾನ್ಫಿಡೆನ್ಸ್ ಕೊಡಬೇಕು. ನಾನು ಮೊದಲನೇದಾಗಿ ಹೇಳ್ತೀನಿ, ದಯವಿಟ್ಟು ನಮ್ಮ ಅಕ್ಷಯ್ ಕುಮಾರ್ ಅವರು PMOಗೆ ಬರೆದಿದ್ದಾರೆ ದಟ್ ಪ್ಲೀಸ್ ಕೈಂಡ್ಲಿ ಮೇಕ್ ಎವ್ರಿ ಸಿಂಗಲ್ ಸ್ಕೂಲ್ ಆ್ಯಂಡ್ ನರ್ಸರಿಯಿಂದ ಹಿಡಿದು ಕಾಲೇಜಲ್ಲಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕೈಂಡ್ಲಿ ಮೇಕ್ ಇಟ್ ಕಂಪಲ್ಸರಿ ಅಂತ ಅಕ್ಷಯ್ ಕುಮಾರ್ ಹ್ಯಾಸ್ ಆಲ್ರೆಡಿ ರಿಟರ್ನ್ ಟು ದ PMO. ಐ ಕ್ಲೋಸ್ ಮೈ ಹ್ಯಾಂಡ್ಸ್ ಆ್ಯಂಡ್ ರಿಕ್ವೆಸ್ಟ್ ದ PMO's ಆಫೀಸ್, ರಿಕ್ವೆಸ್ಟ್ ಕರ್ನಾಟಕ ಗೌರ್ಮೆಂಟ್, ಏನಾದರೂ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ದಯವಿಟ್ಟು ಪ್ರತಿಯೊಂದು ಸ್ಕೂಲು ಕಾಲೇಜಲ್ಲಿ ಇದನ್ನು ಕಂಪಲ್ಸರಿ ಮಾಡಿ. ಹೆಣ್ಮಕ್ಳಿಗೆ ಕೇರೆ ಮಾಡಲ್ಲ. ನಾನು ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಿರ್ಭಯ ಆದಾಗ ನಾನಿಲ್ಲಿ ಬಂದು ಮಾತಾಡಿದ್ದಾಗ ಇಮಿಡಿಯೇಟ್ ಆಗಿ ಫ್ರೀ ಆಫ್ ಕಾಸ್ಟ್ ಹೆಣ್ಮಕ್ಳಿಗೆ ಫ್ರೀ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ಲಿಕ್ಕೆ ಒಬ್ಬರು ವಸಂತ್ ಅಂತ ಭಾಳ ಒಳ್ಳೆಯವರು, 7 Dan ಕರಾಟೆ ಚಾಂಪಿಯನ್, ಅವ್ರ ಜೊತೆ ಸೇರಿಕೊಂಡು ಬರೀ ಕರಾಟೆ ಅಲ್ಲ, ಕರಾಟೆನಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಥರ ಯಾರು ಎಲ್ಲಿ ಹಿಡಿತಾರೆ ಅದನ್ನು ತಪ್ಪಿಸೋದಕ್ಕೆ ಯಾವ ಥರ ಅದನ್ನು ಅಳವಡಿಸ್ಕೊಂಡು ಕರಾಟೆ, ಐಕಿಡೋ ಆ್ಯಂಡ್ ತೈಕಾಂಡೋ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಪೆಷಲ್ ಡಿಸೈನ್ ಮಾಡಿ ನಾವು ಫ್ರೀ ಆಫ್ ಕಾಸ್ಟ್ ಒಂದು 3 months ಕೋರ್ಸ್ ನಮ್ಮ ಫ್ರೆಂಡು ಮಿಸ್ಟರ್ ಬಾಲಕೃಷ್ಣ ಅಂತ ಹೇಳಿಬಿಟ್ಟು ಅವರ ಆಫೀಸ್ ಸ್ಪೇಸ್ ನಮಗೆ ಕೊಟ್ಟಿದ್ದರು. ಅಲ್ಲಿ ಮಾಡಿದ್ವಿ 3 months. ನಾವು ಸ್ಯಾಟರ್ಡೇ ಸಂಡೇ ಮಾಡಿದ್ವಿ. ಆದರೂ ಕೂಡ ನಾನೇ ಸ್ವಂತ ದುಡ್ಡು ಖರ್ಚು ಮಾಡಿ ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿ ನ್ಯೂಸ್ ಪೇಪರಲ್ಲೆಲ್ಲ ಅಡ್ವರ್ಟೈಸ್ ಮಾಡಿದ್ವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಸ್ವರಕ್ಷಣೆ ಫಸ್ಟು ನಾವು ನಮ್ಮ ರಕ್ಷಣೆ ಮಾಡೋದು ಕಲ್ತ್ಕೊಳ್ಳೋಣ. ಬೇಸಿಕ್ ಮಿನಿಮಮ್ ಒಂದು 20%, 30%, 50% ಮಾಡಿಕೊಂಡ್ರೆ ಅದೇನಾಗುತ್ತೆ ಗೊತ್ತಾ, ಎಲ್ಲರೂ ಏನು ಅಂದ್ಕೊಳ್ತಾರೆ, ಹುಡುಗಿ ಹೆಣ್ಮಕ್ಳು ಅಂದರೆ ವೀಕ್, ಫಿಸಿಕಲಿ ವೀಕ್, ಮೆಂಟಲಿ ವಿ ಆರ್ ವೆರಿ ಸ್ಟ್ರಾಂಗ್, ಅವ್ರಿಗೆ ಗೊತ್ತು, ಬಟ್ ಫಿಸಿಕಲಿ ವಿ ಆರ್ ವೀಕ್. ಇಟ್ ಈಸ್ ಪ್ರೂವನ್ ಬಿಯಾಂಡ್ ಡೌಟ್ ದಟ್ ಮೆನ್ ಆರ್ ಫಿಸಿಕಲಿ ಸ್ಟ್ರಾಂಗರ್ ದೆನ್ ವಿಮೆನ್. ಅದಕ್ಕೋಸ್ಕರ ಏನಾಗುತ್ತೆ, ಈ ಥರ ಮಾಡ್ತಾರೆ. ನಾನು ಹೇಳೋದು, ಹುಡುಗಿರು ಫಿಸಿಕಲಿ ಸ್ಟ್ರಾಂಗ್ ಆದರೆ ಆಟೋಮ್ಯಾಟಿಕ್ ಮೆಂಟಲ್ ಸ್ಟ್ರೆಂತ್ ಬರುತ್ತೆ, ಕಾನ್ಷಿಯಸ್ ಆಗಿರ್ತೀವಿ, ಮಿನಿಮಮ್ ನಾವು ಡ್ಯಾಮೇಜ್ ಮಾಡ್ಕೋಬಹುದು, ಮ್ಯಾಕ್ಸಿಮಮ್ ಡ್ಯಾಮೇಜ್ ಅವಾಯ್ಡ್ ಮಾಡಬಹುದು. ನಿಜ. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಅಂಶ, ಆ ದಿವಸದಂದು ಏನೋ ಯುವತಿಯನ್ನ ಮೊದಲನೇ ಅಯ್ಯಪ್ಪ ನೋಡಿದ್ದ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸಂತ್ರಸ್ತೆ ಮೇಲೆ ಕೆಲವು ದಿನಗಳಿಂದ ಈ ಕಾಮುಕರ ಗ್ಯಾಂಗ್ ಕಣ್ಣಿಟ್ಟಿತ್ತು ಅನ್ನುವಂಥದ್ದು ಬಗ್ಗೆಯೂ ಕೂಡ ಗೊತ್ತಾಗಿರುವಂಥದ್ದು. ಯುವತಿಯ ಮೇಲೆ ದೌರ್ಜನ್ಯ ಎಸಗುವಂಥದ್ದೇ ಈ ಗ್ಯಾಂಗ್ನ ಉದ್ದೇಶ ಕೂಡ ಆಗಿತ್ತು ಅನ್ನುವಂಥದ್ದು ಕೂಡ ಈಗಾಗಲೇ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಸಂತ್ರಸ್ತೆ ಯುವತಿಯನ್ನ ಮೊದಲೇ ಅಯ್ಯಪ್ಪ ನೋಡಿದ್ದ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ನಲ್ಲಿ ಡೆಲಿವರಿ ಮಾಡುವಂತ ಸಂದರ್ಭದಲ್ಲಿ ಆಕೆ ಮೇಲೆ ಕಣ್ಣಾಕಿದ್ದ ಈತ, ಫುಡ್ ಡೆಲಿವರಿ ಮಾಡಲು ಒಮ್ಮೆ ಮನೆಗೆ ಕೂಡ ಹೋಗಿದ್ದ ಅಯ್ಯಪ್ಪ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿನೇ ಫುಡ್ ಬುಕ್ ಮಾಡಿದಂತ ಯುವತಿ ಮನೆಗೆ ಅಯ್ಯಪ್ಪ ಹೋಗಿದ್ದ, ಡೆಲಿವರಿ ಬಾಯ್ ಆಗಿ ಕೂಡ ಆತ ಕೆಲಸ ಮಾಡಿದಂತ ಅಯ್ಯಪ್ಪ ಅಲ್ಲಿಗೆ ಹೋಗಿದ್ದ. ಯುವತಿ ಮೇಲೆ ದೌರ್ಜನ್ಯಕ್ಕೆ ಅಯ್ಯಪ್ಪ ಮತ್ತು ಲೆನಿನ್ ಅಲಿಯಾಸ್ ಲೆನೋ ಇಬ್ರು ಸೇರಿ ಪ್ಲಾನ್ ಮಾಡ್ತಾರೆ. ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಈ ಆರೋಪಿಗಳು ಸೇರ್ತಾ ಇದ್ರು, ಪ್ರತಿನಿತ್ಯ ಅಲ್ಲಿ ಸೇರ್ತಾ ಇದ್ರು. ಅವರು ಈ ಯುವತಿಯರ ಮೂವ್ಮೆಂಟ್ ಬಗ್ಗೆ, ಅವರು ಓಡಾಡೋದ್ರ ಬಗ್ಗೆಯೂ ಕೂಡ ಇವರು ನಿಗಾ ಇಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತಹದ್ದು. ಹೊಸ ವರ್ಷಾಚರಣೆಯ ದಿನ ಕೃತ್ಯ ನಡೆಸೋದಕ್ಕೆ ಆರೋಪಿಗಳು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆಕೆಗೆ ಕಿಸ್ ಮಾಡುವಂಥದ್ದೇ ಅವನ ಪ್ರಮುಖ ಉದ್ದೇಶವಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಮೊದಲು ಬಕೆಟ್ ಬಿರಿಯಾನಿ ಬಳಿ ಸೇರಿಕೊಂಡಿದ್ದಂಥ ಆರೋಪಿಗಳು ಅವರು ಬರುವಂತ 8:40 ವೇಳೆಗೆ ಬಕೆಟ್ ಬಿರಿಯಾನಿ ಬಳಿ ಇವರು ಸೇರ್ತಾರೆ. ಅಲ್ಲೇ ಕೂತ್ಕೊಂಡು ಮಾತಾಡ್ತಾರೆ. ಯುವತಿ ಹೊಸ ವರ್ಷಾಚರಣೆ ಪಾರ್ಟಿಗೆ ಹೋಗಿದ್ದರ ಬಗ್ಗೆಯೂ ಕೂಡ ಇವರಿಗೆ ಮಾಹಿತಿ ಇರುತ್ತೆ. ಅವರು ಅಲ್ಲಿ ಹೋಗಿರೋದನ್ನು ಕೂಡ ನೋಡ್ತಾರೆ. ಬಹುತೇಕರು ಬೆಂಗಳೂರಲ್ಲಿ ಈ ರೀತಿಯಾಗಿ ನ್ಯೂ ಇಯರ್ ಪಾರ್ಟಿ ಸಂದರ್ಭದಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಹುಶಃ ಇವರು ಪರ್ಟಿಕ್ಯುಲರ್ ಆಗಿ ಆ ಹುಡುಗಿಯನ್ನ ಟ್ರ್ಯಾಕ್ ಮಾಡ್ತಾ ಇದ್ದಂತ ಕಾರಣದಾಗಿ ಆಕೆ ಹೋಗಿರುವಂತ ಕೂಡ ಗೊತ್ತಾಗಿರುತ್ತೆ. 2 ಗಂಟೆ ವೇಳೆ ಆಕೆ ಬರೋ ತನಕನೂ ಕೂಡ ಇವರು ಕಾದು ಕೂತಿರ್ತಾರೆ. 3 ಬೈಕ್ಗಳಲ್ಲಿ ಯುವತಿಯನ್ನ 6 ಜನ ಆರೋಪಿಗಳು ಹಿಂಬಾಲಿಸ್ತಾರೆ. ಯಾಕಂದ್ರೆ
ಜಸ್ಟ್ 50 ಮೀಟರ್ ಕೂಡ ಇಲ್ಲ ಆ ಬಕೆಟ್ ಬಿರಿಯಾನಿಯಿಂದ ಆ ನೆಕ್ಸ್ಟ್ ಕ್ರಾಸ್ಗೆ. ಬಹುಶಃ ಆ ಆಟೋದಲ್ಲಿ ಇಳಿಯೋ ತನಕನೂ ಕೂಡ ಕಾದಿದ್ದು, ನಂತರ ಯಾವಾಗ ಅವಳು ಇಳಿದು ಒಳಗಡೆ ನಡ್ಕೊಂಡು ಹೋಗ್ತಾಳೆ ಅಂತ ಗೊತ್ತಾಗುತ್ತೋ ತಕ್ಷಣ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಒಳಗಡೆ ನುಗ್ತಾರೆ. ಯುವತಿ ನಡೆದು ಹೋಗ್ತಾ ಇದ್ದಂತೆ ಬೈಕ್ ನಿಂದ ಕೆಳಗಿಳಿಯುವಂತಹ ಲೆನೋ ಆಕೆಯನ್ನ ತಬ್ಬಿಕೊಂಡು ಮುತ್ತಿಡುತ್ತಾ ಆಕೆಗೆ ಹಿಂಸೆಯನ್ನ ಕೊಡ್ತಾನೆ, ಆಕೆ ಮೇಲೆ ದೌರ್ಜನ್ಯವನ್ನ ಎಸಗ್ತಾನೆ. ಕಿರುಚಿಕೊಳ್ತಾ ಇದ್ದಂತೆಯೇ ದ್ವಿಚಕ್ರ ವಾಹನದ ಬಳಿ ಆಕೆಯನ್ನ ಎಳೆದೊಯ್ತಾನೆ. ಲೆನಿನ್ ದ್ವಿಚಕ್ರ ವಾಹನಕ್ಕೆ ಕೂರಿಸಿಕೊಳ್ಳಲು ಲೆನೋ ಮತ್ತು ಅಯ್ಯಪ್ಪ ಇಬ್ರು ಸೇರಿ ಪ್ರಯತ್ನ ಪಡ್ತಾರೆ. ಯುವತಿಯನ್ನ ಬಹುಶಃ ಕಿಡ್ನಾಪ್ ಮಾಡುವಂಥದ್ದೇ ಅವರ ಉದ್ದೇಶವಾಗಿತ್ತು. ಅಷ್ಟರಲ್ಲಿ ಲೆನೋ ಮತ್ತು ಅಯ್ಯಪ್ಪಗೆ ಇನ್ನುಳಿದ ಆರೋಪಿಗಳಿಂದ ಸಿಗ್ನಲ್ ಬರುತ್ತೆ. ಅಂದ್ರೆ ಆಕೆ ಕಿರಿಚಿಕೊಳ್ತಾ ಇರುವಂತಹದ್ದು 2 ಬೈಕ್ನಲ್ಲಿದ್ದ ಸೋಮು, ಸುದೇಶ್, ಜೇಮ್ಸ್, ಪಪ್ಪಿ ಇವರು ಸೇರ್ಕೊಂಡು ಸಿಗ್ನಲ್ ಕೊಡ್ತಾರೆ. ಯಾಕಂದ್ರೆ ಆ ರಸ್ತೆಯಲ್ಲಿ ಆಗ್ಲೇನೆ ಕಾರ್ಗಳು ಓಡಾಟ ಕೂಡ ನಡೆಯುತ್ತಾರೆ. ಹಿಂಬದಿಯಲ್ಲಿ ಕಾರ್ ಬರ್ತಾ ಇರುವಂತದ್ದು ಕೂಡ ಗೊತ್ತಾಗುತ್ತೆ. ಯುವತಿಯ ಪರ್ಸನ್ ಕೂಡ ಅವರು ಕದ್ಕೊಂಡು ಅಲ್ಲಿಂದ ಆರೋಪಿಗಳು ನಂತರ ಪರಾರಿ ಆಗ್ತಾರೆ. ಇದು ಕಂಪ್ಲೀಟ್ ಆಗಿ ಅವರು ಯಾವ ರೀತಿಯಾಗಿ ಆಕೆ ಮೇಲೆ ಪ್ಲಾನ್ ಮಾಡಿದ್ರು, ಹೇಗೆ ಆಕೆಯನ್ನು ಅವರು ಹಿಡಿದ್ರು ಮತ್ತು ಯಾವ ಕಾರಣಕ್ಕಾಗಿ ಅವರ ಉದ್ದೇಶ ಏನಿತ್ತು, ಇದರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಈಗ ಸಿಕ್ಕಿರುವಂತಹದ್ದು. ಎಸ್, ಈ ಇಬ್ರು ಆರೋಪಿಗಳೇನಿದ್ದಾರೆ ಲೆನೋ ಮತ್ತು ಅಯ್ಯಪ್ಪ, ಇವರಿಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಿರ್ತಾರೆ. ಮೊದಲಿಗೆ ಇವ್ರಿಗೆ ಅವರ ಪ್ಲಾನ್ ಯಾವ ರೀತಿಯಾಗಿತ್ತೋ ಅದನ್ನೇ ಎಕ್ಸಿಕ್ಯೂಟ್ ಮಾಡೋದ್ರ ಕಡೆಗೆ ಅವರು ಹೋಗ್ತಾರೆ. ಬಹುಶಃ ಇವರಿಬ್ರು ಕೂಡ ಆಕೆಯನ್ನ ಮೊದಲಿಗೆ ಗಮನಿಸಿದಂಥವ್ರು, ಮೊದಲಿಗೆ ಆಕೆಯನ್ನ ನೋಡಿದಂತಹ ವ್ಯಕ್ತಿ ಅಯ್ಯಪ್ಪ. ಆ ಕಾರಣಕ್ಕಾಗಿ ಅಯ್ಯಪ್ಪ ಹಾಗೂ ಲೆನೋ ಇವರಿಬ್ರು ಸೇರ್ಕೊಂಡೇ ಪ್ಲಾನ್ ಅನ್ನು ರೂಪಿಸ್ತಾರೆ. ಇವರಿಗೆ ಉಳಿದವರು ಕೂಡ ಸಹಕಾರವನ್ನ ಕೊಟ್ಟಿರ್ತಕ್ಕಂಥವರು. ಆರೋಪಿ ಲೆನೋ ಮತ್ತು ಅಯ್ಯಪ್ಪ ಇವರಿಬ್ರು ಸೇರ್ಕೊಂಡು ಆಕೆಯನ್ನ ಹಗ್ ಮಾಡಬೇಕು, ಆಕೆಗೆ ಕಿಸ್ ಕೊಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿದ್ದಿರುತ್ತೆ. ಅದೇ ಕಾರಣಕ್ಕಾಗಿ ಆ ಯುವತಿ ಬರೋ ತನಕ ಕೂಡ ಕಾಯ್ತಾರೆ. ಬಹುಶಃ ಇವರು ಕೂಡ ನ್ಯೂ ಇಯರ್ ಪಾರ್ಟಿ ಹೆಸರಿನಲ್ಲಿ ಕುಡಿದು ಮಜಾ ಮಾಡಿಕೊಂಡು ಅವ್ರಿಗಾಗಿ ಕಾದು ಕುಳಿತಿರ್ತಾರೆ. ನಂತರ ಆಕೆ ಬಂದಾಗ ಆಕೆಯನ್ನ ಇವರು ಹಗ್ ಮಾಡುವಂಥದ್ದು ಮತ್ತು ಆಕೆಗೆ ಕಿಸ್ ಮಾಡಿರುವಂಥದ್ದು ಕೂಡ ಗೊತ್ತಾಗುವಂಥದ್ದು ಈ ಇಡೀ ಪ್ರಕರಣ ನಂತರ ನಡೆದು ಹೋಗಿರುವಂಥದ್ದು. ಎಸ್, ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಕೊಡ್ತಾರೆ. ವಿಷ್ಣು, ಇದರ ಬಗೆಗೆ ಅಂದ್ರೆ ಇವರು ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡೆ 8:45 ಸುಮಾರಿಗೇನು ಬಕೆಟ್ ಬಿರಿಯಾನಿ ಹತ್ರ ಸೇರ್ಕೊಂಡಿರ್ತಾರೆ. ರಾತ್ರಿ 2 ಗಂಟೆ 2:40 ಕೂಡ ಇವರು ಅಲ್ಲೇ ಕಾಯ್ತಾ ಇದ್ದಿರ್ತಾರ ಅಥವಾ ಬೇರೆಲ್ಲಾದ್ರೂ ಹೋಗಿ ನಂತರ ಬಂದಿರ್ತಾರ ಅಲ್ಲಿಗೆ? ಹರಿಪ್ರಸಾದ್, ಈ ಘಟನೆಯಲ್ಲಿ ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ. ಆ 4 ಬಳಿ ಈಗ ಪೊಲೀಸರು ಸಹಿತ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಆರೋಪಿಗಳು ಸಹಿತ ಒಪ್ಕೊಂಡಿರುವಂಥದ್ದು. ಸದ್ಯ ಈಗ ಘಟನೆ ನಡೆದಿರುವಂತಹ ಪ್ರದೇಶದಿಂದ ಕೇವಲ ಕೂಗಳತೆ ದೂರದಲ್ಲಿರುವಂತಹ ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಇರುವಂಥದ್ದು. ಸದ್ಯ ನಾವು ಗಮನಿಸ್ಬೋದು, ಈ ಬಕೆಟ್ ಬಿರಿಯಾನಿ ಹೋಟೆಲ್ ಏನಿದೆ ಇದ್ರ ಪಕ್ಕದಲ್ಲಿರುವಂತಹ ಒಂದು ಸಿಗರೇಟ್ ಹಾಗೂ ಏನು ಈಗ ಗುಟ್ಕಗಳನ್ನು ಮಾರುವಂತಹ ಒಂದು ಪೆಟ್ಟಿ ಶಾಪ್ ಏನಿದೆ, ಇದು ಇದ್ದಂತಹ ಏನು 6 ಜನ ಗ್ಯಾಂಗ್ ಏನಿದೆ ಇವರ ಒಂದು. ವಿಷ್ಣು, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಪೊಲೀಸ್ Well, my dear friends, before I give any information, I have an appeal for all of you. Please do not ask us any details about the victim. First English matadi, amele Kannada matadla. Okay. ಮೊಟ್ಟ ಮೊದಲಾಗಿ ಒಂದು ತಮಗೆ ವಿನಂತಿ ಏನು ಮಾಡ್ತಾ ಇದ್ದೀನಿ, ನಮಗೆ ತಾವು ವಿಕ್ಟಿಮ್ಸ್ ಬಗ್ಗೆ ಯಾವುದು ಡೀಟೇಲ್ಸ್ ಕೇಳಕ್ಕೆ ಹೋಗಬೇಡಿ. ನಾವು ವಿಕ್ಟಿಮ್ ಪರವಾಗಿ ಸ್ವಲ್ಪ ಸೆನ್ಸಿಟಿವಿಟಿ ತೋರಿಸ್ಬೇಕಾಗತ್ತೆ.
ಆಗಲೇ ಒಂದು ಟ್ರಾಮಾ ಅವ್ರಿಗೆ ಆಗಿದೆ. ಇನ್ನೊಂದು ಸರಿ ಅವ್ರಿಗೆ ಟ್ರಾಮಾ ಮಾಡೋದು ಬೇಡ ಅಂತ ನನ್ನ ವಿನಂತಿ ತಮ್ಮೆಲ್ಲರಿಗೆ ಇದೆ. ತಮ್ಮೆಲ್ಲರಿಗೆ ಗೊತ್ತಿದೆ, 2ನೇ ತಾರೀಕು 2ನೇ ಜನವರಿ ನಾನು ಎಲ್ರಿಗೆ ವಿನಂತಿ ಮಾಡಿದೆ, ನಮ್ಮ ನಾಗರಿಕರಿಗೆ ವಿನಂತಿ ಮಾಡಿದೆ. ಏನಂದರೆ, ಯಾರಾದರೂ ಮಹಿಳೆಯರ ಜೊತೆಗೆ ಅಭದ್ರ ವ್ಯವಹಾರ 31ನೇ ತಾರೀಕು ಅಥವಾ ಯಾವುದೋ ತಾರೀಕು ಆಗಿದ್ದರೆ ದಯವಿಟ್ಟು ಮುಂದೆ ಬನ್ನಿ, ನಮ್ಮ ಹತ್ರ ಬನ್ನಿ, ನಮ್ಮ ಮೇಲಧಿಕಾರಿ ಅವರ ಹತ್ರ ಬನ್ನಿ, ನಾವು ಇಮಿಡಿಯೇಟ್ಲಿ ಕ್ರಮ ತಗೊಳ್ತೀವಿ ಅಂತ ನಾನು ಒಂದು ಅಪೀಲ್ ಮಾಡಿದ್ದೀನಿ. ಅದರ ಜೊತೆಗೆ ಅಕಸ್ಮಾತ್ ಮಹಿಳೆಯರು ಬರ್ದೇ ಇದ್ರೇನು ಮತ್ತು ನಮಗೆ ಯಾವ ಸೋರ್ಸಿಂದನೂ ಯಾವುದು ಮಾಹಿತಿ ಬಂದರೆ, ಕ್ರೆಡಿಬಲ್ ಮಾಹಿತಿ, ವಿಶ್ವಸನೀಯ ಮಾಹಿತಿ ಬಂದರೆ ನಾವೇ ಸುವಮೋಟೋ ಕೇಸ್ ತಗೊಂಡು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. 3ನೇ ವಿಷಯ ಇನ್ನೊಂದು ಹೇಳಿದೆ ಅಂದರೆ, ಬೇರೆ ಯಾರಾದರೂ ವ್ಯಕ್ತಿ ಬೇರೆ ಯಾರ ಮಹಿಳೆ ಜೊತೆಗೆ ಈ ಥರ ಅಭದ್ರ ವ್ಯವಹಾರ ಆಗಿದೆ ಅಂತ ಮಾಹಿತಿ ಕೊಟ್ಟರು ನಾವು ಅವ್ರ ಮನೆ ತನಕ ಬರೋಕ್ಕೆ ರೆಡಿ ಇದ್ದೀವಿ ಅಂತ ನಾನು ವಿನಂತಿ ನಮ್ಮ ಜನರ ಜೊತೆಗೆ ಮಾಡಿದೆ. ಅದು ಪರಿಣಾಮವಾಗಿ 3ನೇ ತಾರೀಕು ರಾತ್ರಿ ನಮಗೆ ಒಬ್ಬರು ರಿಸ್ಪಾನ್ಸಿಬಲ್ ನಾಗರಿಕರಿಂದ ಜವಾಬ್ದಾರಿಯ ಕೆಲಸ ಅವರು ಮಾಡಿದರು. ನಮಗೆ ಮಾಹಿತಿ ಬಂತು, ಒಂದು ವಿಡಿಯೋ ಸಮೇತ ಮಾಹಿತಿ ಬಂತು. ನಾನು ಅವ್ರಿಗೆ ವಂದನೆಗಳು ಅಂತ ಹೇಳೋಕ್ಕೆ ತಮ್ಮ ಮೂಲಕ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಘಟನೆಗಳು ಆದರೆ ಯಾರಾದರೂ ಸಹಾಯಕ್ಕೆ ಬರಲೇಬೇಕಾಗತ್ತೆ, ಯಾರಾದರೂ ಮಾಹಿತಿ ಕೊಡಲೇಬೇಕಾಗತ್ತೆ. ನಮ್ಮ ಸಮಾಜದಲ್ಲಿ ಯಾವುದು ಅಹಿತಕರ ಘಟನೆ ಆದರೆ ಅದಕ್ಕೆ ಯಾರಾದರೂ ವಿಟ್ನೆಸ್ ಇದ್ದೇ ಇರ್ತಾರೆ. ಆ ಮುಂದೆ ಬಂದು ಪೊಲೀಸ್ಗೆ ಹೇಳೋಕ್ಕೆ ಧೈರ್ಯ ತೋರಿಸಿದೆ ಪೊಲೀಸ್ ಅವರು ಕೂಡ ಏನು ಮಾಡೋಕ್ಕೆ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಪ್ರಶಾಂತ್ ಫ್ರಾನ್ಸಿಸ್ ಅವರು, ಅವರ ಹೆಸರು ನಾನು ಹೇಳಲೇಬೇಕಾಗತ್ತೆ. ಅವರಿಗೆ ನಾನು ಅವರು ಸೇವೆ ಮಾಡಿದ್ದಾರೆ ಅವರು ರೆಕಗ್ನೈಸ್ ಮಾಡಬೇಕಾಗತ್ತೆ. ಪ್ರಶಾಂತ್ ಫ್ರಾನ್ಸಿಸ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟರು. ನಾನು ವಿಡಿಯೋ ನೋಡಿದೆ, ನಮ್ಮ ಮೇಲಧಿಕಾರಿ ಅವರು ವಿಡಿಯೋ ನೋಡಿದರು. ಯಾವುದು ಯೋಚನೆ ಮಾಡಿದೆ, ವಿಕ್ಟಿಮ್ ಯಾರು, ಮಹಿಳೆಯರು ಯಾರು, ಎಲ್ಲಿದ್ದಾರೆ, ಏನಾಯಿತು ಕೇಳಿದೆ, ವಿಚಾರ ಮಾಡಿದೆ. ಒಂದು ಅರ್ಧ ಗಂಟೆ ಒಳಗೆ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅದೇ ರಾತ್ರಿ ನಾವು ಒಂದು ತಂಡ ಮಾಡಿ ನಮ್ಮ ಪೂರ್ವ ವಲಯದ ಹೆಚ್ಚುವರಿ ಆಯುಕ್ತ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಅದರ ಜೊತೆಗೆ ಹರ್ಷ ನಾರ್ತ್ ಈಸ್ಟ್ DCP ಮತ್ತು ಅಜಯ್ ಹಿಲೋರಿ ಈಸ್ಟ್ DCP ಒಂದು ತಂಡ ಮಾಡಿ, ಮತ್ತು ಸುಮಾರು ಜನ ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸೇರಿ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಸೇರಿ ಒಂದು ತಂಡ ಮಾಡಿ ಕಂಟಿನ್ಯೂಸ್ಲಿ ಸರಾಸರಿ 48 ಗಂಟೆ ನಾವು ಕೆಲಸ ಮಾಡಿದ್ದೀವಿ. ಬೇರೆ ಬೇರೆ ಥರದಿಂದ ಕೊನೆಗೆ ನಾವು ಇವತ್ತು 4 ಅಪರಾಧಿಗಳಿಗೆ ದಸ್ತಗಿರಿ ಮಾಡೋಕ್ಕೆ ಯಶಸ್ವಿ ಆಗಿದ್ದೀವಿ. ಈ 4 ಅಪರಾಧಿಗಳ ಹೆಸರು ಅಯ್ಯಪ್ಪ, ಅವರೇ ಮುಖ್ಯ ಆರೋಪಿ. ಈ ಕೃತ್ಯದ ಮುಖ್ಯ ಆರೋಪಿ ಅಯ್ಯಪ್ಪ, ಲಿನೋ, ಸೋಮಶೇಖರ ಅಲಿಯಾಸ್ ಚಿನ್ನಿ ಮತ್ತು ಸುದೇಶ್. ಈ 4 ವ್ಯಕ್ತಿಗಳಿಗೆ, ಹುಡುಗರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಒಂದು ಬೈಕ್ ಕೂಡ ಸೀಸ್ ಮಾಡಿದ್ದೀವಿ. ಅದರ ಜೊತೆಗೆ ಇವರ ಇನ್ನೂ ಇಬ್ಬರು ಅಕಂಪ್ಲಿಸ್ ಇನ್ನೂ ಅರೆಸ್ಟ್ ಆಗಬೇಕಾಗಿದೆ. ಆದರೆ ಅವರ ಬಗ್ಗೆ ನಮಗೆಲ್ಲ ಮಾಹಿತಿ ಸಿಕ್ಕಿದೆ. ಅವರು ಕೂಡ ಸದ್ಯದಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ನಾನು ತಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಡೀಟೇಲ್ಸ್ ನಾನು ಕೊಡೋದು ಅವಶ್ಯಕತೆ ಇಲ್ಲ. ಆದರೆ ಈ ಭಾಳ ಹೀನಸೇನ ಇನ್ಸಿಡೆಂಟ್ ಆಗಿದೆ. ಈ ಕೃತ್ಯದ ನಾವು ಭಾಳ ಭರ್ತ್ಸನೆ ಮಾಡಬೇಕಾಗತ್ತೆ. ಮತ್ತು ಇನ್ನು ಮುಂದೆ ಕೂಡ ಯಾರಾದರೂ ಇಂಥ ಕೃತ್ಯದಲ್ಲಿ ಶಾಮೀಲಾಗಿದ್ದರೆ, ಭಾಗಿಯಾಗಿದ್ದರೆ ಪೊಲೀಸ್ ಕಠಿಣ ಕ್ರಮ ತಗೊಳ್ತಾರೆ ಅಂತ ನಾನು ತಮಗೆ ಭರವಸೆ ಕೊಡ್ತಾ ಇದ್ದೀನಿ. ಈ ಹುಡುಗರು ಎಲ್ಲ ಕೆಲವು ಜನ ಡೆಲಿವರಿ ಬಾಯ್ಸ್ ಇದ್ದಾರೆ,
ಒಬ್ಬರು ಈ ಅಯ್ಯಪ್ಪ ಅವರು ITI ಓದಿದ್ದಾರೆ, ಲೀನೋ ಅವರು BCom ಓದಿದ್ದಾರೆ, ಸೋಮಶೇಖರ್ ಅವರು 10ನೇ ತರಗತಿ ತನಕ ಓದಿದ್ದಾರೆ, ಸುದೇಶ್ ಅವರು ದ್ವಿತೀಯ PUC ಓದ್ತಾ ಇದ್ದಾರೆ. 2 ಜನ ಡೆಲಿವರಿ ಬಾಯ್ಸ್ ಇದ್ದಾರೆ, ಒಬ್ಬರು ಡ್ರೈವರ್ ಇದ್ದಾರೆ, ಒಬ್ಬರು ಖಾಸಗಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾರೆ. ಟೋಟಲಿ 4 ಜನ ನಾವು ದಸ್ತಗಿರಿ ಮಾಡಿದ್ದೀವಿ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಂಡು ಅವರಿಗೆ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಐ ವಿಲ್ ಫಿನಿಶ್ ಇಂಗ್ಲಿಷ್, ದೆನ್ ಓಕೆ. Before I give the details of the arrest, I have a humble appeal to all my friends from media not to ask for any details of the victim. She has already been traumatized quite a bit, and we don't want to traumatize her further. As you all know, on 2nd January, I had made an appeal to the citizens. Basically, 3 points I had said. If any lady comes forward complaining about molestation or any type of offense against her body on 31st night or subsequently, we will not waste a single minute in registering an FIR. I had also assured that we don't need a complaint. If we on our own find any evidence of molestation anywhere, we will take suo motu case. Going a step further, if any of the citizen gives us any clue about some woman who would have been violated, we will definitely take action. Thanks to my appeal, and I must thank and place on record that one of the citizen, Mr. Prashant Francis, resident of Kamanhalli, came forward with this gory video on 3rd January night, about the incident which had occurred on 31st December around 2 a.m. early morning. And when we saw the video, I felt that I don't need to talk to the victim at all. It was a clear case of molestation and groping, robbing, and maybe much more. We did not waste our time to look for the victim or contact her. We suo motu registered the case because what had been shown on the video convinced us beyond all possible doubt that this was a heinous crime. We registered the case on 3rd night, and immediately within half an hour I put a team under the leadership of Additional CP East, Mr. Hemant Nimbalkar, who incidentally also had taken charge along with me just 2 days back, and also Ajay Hilori, DCP East, and Harsha, DCP Northeast. They have been working for last 48 hours, and I'm glad to announce that we have successfully arrested 4 persons out of total 6 persons who were involved in this heinous act. The names of 4 persons are Ayyappa, who is a delivery boy, who is a ITI student and a delivery boy, and he was the main culprit. The second boy is Lino, who is a helper. Third boy is Somshekhar alias Chinni, who is a driver, and fourth boy is Sudesh, who is also a delivery boy. We have also recovered 1 bike, and 2 of their other accomplices have been identified. They will be arrested soon. Basically, they have been stalking the girl, the victim, for few days, and after the party, the celebration which they had in the name of New Year, they molested her, and rest is history.
I appreciate my team who have done wonderful work in detecting this case in fairly good time, and also sent a warning through all of you to all such potential violators that police will not have any mercy on them in case any such thing gets repeated in future. Thank you very much. ಹುಡುಗಿಗೆ ಮೊಲೆಸ್ಟ್ ಮಾಡಿದ್ದು ಯಾರು ಸರ್ ಆರೋಪಿಗಳು? Ayappa molested the girl. One by one. ಹುಡುಗಿ ಯಾರು ಅನ್ನುವಂತದ್ದು ಮೊದಲೇ ಪರಿಚಯ ಏನಾದ್ರು ಇತ್ತು ಅಥವಾ ಮೊದಲು ಏನಾದ್ರು No. ಡೆಲಿವರಿ ಟೈಮ್ ಅಲ್ಲಿ No. There was no friendship or any such thing except that they stay close by. That's all. What specific offenses you're charging them, you're booking them under? Especially other two who are not at the scene of the crime, are they accomplices? What exactly are the offenses? See, this is a plan prepared by all 6 of them. So whether one group or all 6 people need not to do the groping. Precisely all 6 of them planned and one of them groped. Other 3 or 4 assisted. So these are the details which will be seen at the time of investigation. At the moment, I can only say that all of them are accomplices to this incident. Any past record, any criminal history that they had? We will have to check up. We have arrested, we will have to check. All the accused are from Bangalore. Okay, one by one. Yes? About 4 to 5 days. I don't think we are writing a film story. Girl, is it because they knew she comes home and outside? How did they know about the whereabouts? Okay. ನೋಡಿ ಯಾರೊಬ್ರು ಕೇಳಿದ್ರೆ ಅದು ಉತ್ತರ ಕೊಡಿದ್ರೆ ಎಲ್ರಿಗೆ ಅನುಕೂಲ ಆಗುತ್ತೆ. ಅವ್ರ ಕಡೆಯಿಂದ ಒಂದು ಬೈಕ್ ಸೀಸ್ ಮಾಡಿದ್ದೀವಿ, ಇನ್ನೊಂದು ಮಾಡಬೇಕಾಗಿದೆ. Girl was coming after celebrating New Year. Celebrations need not be only party. Celebration can only be visit to a church. Lot of people start the new year by visiting a temple and a church also. Sir, that's where they stop. Yes. Very specifically in this case. She was coming from a party. That night when they stopped, when they came in auto rickshaw, when they stopped here for a long time, or they were waiting near the house. How did that happen? Well, they have been watching her for a long time. Long time means 4 to 5 days. And that night, they were waiting for her near the house, or they were stopped? Yes. And they knew she will come by this time, sir. They knew she will come by this time, so it was too late. So while they following her from the hotel where she was partying or church, as per you. How did they know she was going to come at that point, at that time over there? I don't think I would like to give all the progress. Neither I am going to give any operational detail of investigation, nor I am going to give any details about victim, nor about the history. The point is we have arrested the accused, we have taken action. Thank you very much. I will answer that. 354 section ಇದೆಲ್ಲ ಬೇರೆ ಯಾವ section ಹಾಕ್ತಿದ್ದೀರಾ? Can you write which sections have been added? 341. ನೋಡಿ, ಸದ್ಯಕ್ಕೆ ನಾವು 341, 354A, 354B, 34 IPC ಹಾಕಿದ್ದೀವಿ. ಇದು ಒಂದು ನಿಮಿಷ, ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ಇನ್ನೂ ವಿಷಯಗಳು ಕಂಡು ಬಂದರೆ ಇನ್ನೂ ಸೆಕ್ಷನ್ ಹಾಕ್ತೀವಿ. ಚಾರ್ಜ್ ಶೀಟ್ ಆಗಿಲ್ಲ, ಬರೀ ಅರೆಸ್ಟ್ ಆಗಿದೆ. CRPC ಪ್ರಕಾರ ಚಾರ್ಜ್ ಶೀಟ್ ಮಾಡೋಕ್ಕೆ ನಮಗೆ 60 ದಿವಸ ಇರ್ತವೆ, ಅವು ನಾವು ಮಾಡ್ತೀವಿ. Section 341 IPC, 354A, 354B, read with 34 IPC. ಏನು ಈಗ ಸಿ ಎನಿ ಮೇಜರ್ ಕ್ವಶನ್ ಇದ್ರೆ ಡಿಟೇಲಿಂಗ್ ಏನಿದೆ ಆಮೇಲೆ ನಮ್ಮ ಅಡಿಷನಲ್ CP ಅವರು ತಮಗೆ ಹೇಳ್ತಾರೆ. ಇಫ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಆಸ್ಕ್ ಅಬೌಟ್ ದ ಕಮೆಂಟ್, is the confession
is the such an important thing. Yes, they have confessed. Obviously, they have confessed. But you know what is the legal value? We have investigation is more than confession. Confession ಮಾಡಿ ತಮಗೆ ಹೇಳೋದು ಇದ್ರೆ ನಾವು ಹಿಂದೆನೂ ಮಾಡಬಹುದಿತ್ತು. We have doubly, triply checked it. ವಿಡಿಯೋದಲ್ಲಿ 4 ಜನ ಕಾಣ್ತಾರೆ ಸರ್, 4 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು 2 more ಇನ್ನಿಬ್ರು ಆಗ್ಬೇಕು. ಪ್ಲಾನಿಂಗ್ ಅಲ್ಲಿ ಕಾನ್ಸ್ಪಿರಸಿ. ಪ್ಲಾನಿಂಗ್ ಅಂದ್ರೆ ನೋ ವಿ ಹ್ಯಾವ್ ಜಸ್ಟ್ ಅರೆಸ್ಟೆಡ್. ಪ್ಲಾನಿಂಗ್ ಅಂದ್ರೆ ಆ ಕ್ಷಣದಲ್ಲಿ ವಿಡಿಯೋದಲ್ಲಿ ಕಾಣೋ ಅಷ್ಟೇ ವಿಷಯದಲ್ಲಿ ಅವರು ಫಾಲೋ ಮಾಡೋದಾ ಅಥವಾ ಹಿಂದಿಂದ ಇನ್ನೂ ದೂರದಿಂದ ಫಾಲೋ ಮಾಡ್ಕೊಂಡು ಬಂದಿದ್ರ ಅಂತ? ಎಷ್ಟು ದೂರದಿಂದ ಫಾಲೋ ಮಾಡ್ಕೊಂಡು ಬಂದಿದ್ರು? That is yet to be investigated. Was there a reason she was targeted? I mean, because the area was secluded or something, or was there? It's not secluded area. I mean, Why would they pick her as a target? I don't know. Did somebody have a? It's a strange question. Okay. I common ಅಲ್ಲಿ ಬಗ್ಗೆ ನಾನು ಎಷ್ಟು ಹೇಳಬೇಕಿತ್ತು ನಾನು ಹೇಳಿದ್ದೀನಿ. Thank you very much. Okay, that's a question. See, deliberately, we have not tried to bring victim to limelight. We are in touch with her. We had to do the confidence building exercise. We have arrested the accused. We have given her confidence and we are in touch with her. All other verifications will be done. Still there is time, but it is a 100% confirmed case. I don't want to give any detailing. Had they ever tried to contact her? No, she has come to Bangalore, I mean only 6-7 days back. So where do you pick them from, sir? I don't think I have to give those details. What is the background of the boys? I told, 2 are delivery boys, 1 is a driver, other is a helper. What is the age group, sir? Age group. With the press note will give everything. We are giving the press note. Where has she come from? You said she came to Bangalore only 3 days back. I don't want to give any details. My initial appeal was I will not give any detail about the victim. Please. Now any more question you ask, we will land up into some kind of a. Thank you. ಸರ್, ಆರೋಪಿಗಳು ಹಿಂದೆ ಯಾವ್ದಾದ್ರು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಚೆಕ್ ಮಾಡಬೇಕಾಗುತ್ತೆ. What about MG Road case, sir? MG Road, Brigade Road case. MG Road. Now first Kannada, first English or English ಅಲ್ಲಿ ಮಾಡಿ. ಆಯ್ತು, ರಿವರ್ಸ್ ಮಾಡಿಬಿಡ್ತೀನಿ. ಫಸ್ಟ್ ಇಂಗ್ಲಿಷ್ ಹೇಳ್ಬಿಡ್ತೀನಿ ಈಗ, ಆಮೇಲೆ ಕನ್ನಡ. We all, this team of officers who are sitting in front of you, ಆಯ್ತು, ತಮಿಳಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈ ತಮ್ಮ ಮುಂದೆ ಕೂತಿರುವ ಎಲ್ಲ ಅಧಿಕಾರಿಗಳು ನಾವು ಎಲ್ಲ 1ನೇ ತಾರೀಕು ಚಾರ್ಜ್ ತಗೊಂಡಿದ್ದೀವಿ. 31ಗೆ ನಾವು ಬ್ರಿಗೇಡ್ ರೋಡ್ ಜಂಕ್ಷನ್, MG ರೋಡ್ ಜಂಕ್ಷನ್ ಅಲ್ಲಿ ಇರಲಿಲ್ಲ. ಆದರೆ ತಮ್ಮಲ್ಲಿ 3/4 ಜನ ಇದ್ರು, ನಾವು ಯಾರು ಇರಲಿಲ್ಲ. ತಮ್ಮ ಪರವಾಗಿ ತಮ್ಮ ಪೈಕಿ 3/4 ಜನ ಬರೀ ಪೇಪರ್ ಅಂಡ್ ಪೆನ್ ಅಲ್ಲ, ದೊಡ್ಡ ದೊಡ್ಡ ಕ್ಯಾಮರಾ, OB ವ್ಯಾನ್ ಸಮೇತ ಇದ್ರು. 31 ಮತ್ತೆ ಪ್ರೆಸ್ ಇರೋದು ಫಾಸ್ಟರ್ ದೆನ್ ಲೈಟ್, ಮೀಡಿಯಾ ಇರೋದು ಫಾಸ್ಟರ್ ದೆನ್ ಲೈಟ್, ಸ್ಪೀಡ್ ಆಫ್ ದ ಲೈಟ್. 31ನೇ ತಾರೀಕು ಯಾವುದು ಇಂಥದ್ದು ವಿಷಯ ಬರಲಿಲ್ಲ. ನಾನು ಮಾತಾಡಲಿ, ದಯವಿಟ್ಟು ಮಾತಾಡಲಿ. 1ನೇ ತಾರೀಕು ನ್ಯೂ ಇಯರ್ ನೈಟ್ ಏನಾಯ್ತು ಅನ್ನೋದು ನಮ್ಮ ಟಿವಿಯಲ್ಲಿ ಹಾಕಿದೀವಿ, ಬೆಳಗಿಂದ ಸಂಜೆವರೆಗೂ ಹಾಕಿದೀವಿ. 2 ದಿನ ವೇಟ್ ಮಾಡಿಲ್ಲ. 1ನೇ ತಾರೀಕಿನೇ ಬೆಳಗ್ಗೆಯಿಂದಾನೇ ಹಾಕಿದ್ವಿ ಫೂಟೇಜ್ಗಳನ್ನ, MG ರೋಡ್ ಅಲ್ಲಿ ಏನಾಯ್ತು ಅಂತ. ಎಲ್ಲ ಟಿವಿಯಲ್ಲಿ ಬಂದಿದೆ. ನಾನು ಅನ್ಕೊಂಡೆ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಇದೆ ಅದು ಅಂತ. 1ನೇ ತಾರೀಕು ನಾನು ತಮ್ಮ ಜೊತೆ ಮುಖಾಮುಖಿ ಆಲ್ಮೋಸ್ಟ್ ಫುಲ್ ಡೇ ಇದ್ದೆ. ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರ ಸುರಕ್ಷತೆ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ.
ಆವಾಗ ಕೂಡ ಯಾವುದು ಈ ಥರದ್ದು ಪ್ರಸಂಗ ಬರಲಿಲ್ಲ ಮುಖಾಮುಖಿ. ಇವತ್ತು ತಾವು ಕೇಳ್ತಾ ಇದ್ದೀರಿ, ಆ ದಿವಸ ಬರಲಿಲ್ಲ. 2ನೇ ತಾರೀಕು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ. ಅಷ್ಟುವರೆಗೆ ನಮ್ಮ ಗಮನಕ್ಕೆ ಆಗಲಿ, ನಮ್ಮ ಅಡಿಷನಲ್ CP ಗಮನಕ್ಕೆ ಆಗಲಿ, ಇನ್ನೊಬ್ಬರ ಅಡಿಷನಲ್ CP ಗಮನಕ್ಕೆ ಆಗಲಿ ಯಾರು ವಿಷಯ ತರಲಿಲ್ಲ. ಆದರೆ ತಾವು ಹೇಳಿದ್ರಿ, ನಾವು ಕಡ್ಡಾಯವಾಗಿ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಎಂಕ್ವೈರಿ ಮಾಡಲೇಬೇಕಾಗತ್ತೆ, ನಾವು ಸೀರಿಯಸ್ಲಿ ತಗೊಳ್ಳೇಬೇಕಾಗತ್ತೆ. ಹೇಳಿದ ತಕ್ಷಣ ನಾನು ಮೊದಲೇ ಹೇಳಿದೆ, 3 ಅಪೀಲ್ ಮಾಡಿದೆ, ವಿಡಿಯೋ ಫುಟಿಂಗ್ಸ್ ಕೂಡ ನೋಡಿದ್ದೀವಿ. ಸುಮಾರು ವಿಡಿಯೋ ನಮ್ಮದೇ ಅಲ್ಲಿ 40-45 ಕ್ಯಾಮ್ರಾಗಳು ಇತ್ತು. ತಮ್ಮದು ಕ್ಯಾಮ್ರಾಗಳು ಅದಕ್ಕಿಂತ ಜಾಸ್ತಿ ಇತ್ತು. ಆದರೆ ವಿಡಿಯೋ ಫುಟೇಜ್ ಏನು ನಡೀತಾ ಇದೆ ಅದು ನಮ್ಮ ಕ್ಯಾಮ್ರಾಯಿಂದ ಇದೆ. ನಮ್ಮ ವಿಡಿಯೋ ಫುಟೇಜ್ ಕೂಡ ನಾನು ತಮಗೆ ಕೊಟ್ಟಿದ್ದೀನಿ, ತಾವು ನೋಡಿದಿರಿ. ನಾವು ಡಿಟೇಲ್ ಆಗಿ ತಾವು ಹೇಳಬಹುದು 3ನೇ ತಾರೀಕು 2ನೇ ತಾರೀಕು ತಾವು ಯಾಕೆ ಹೇಳಲಿಲ್ಲ, ನನಗೆ ಟೈಮ್ ಬೇಕು, ನಾನು ತಮ್ಮ ಜೊತೆಗೆ ಏನು ಮಾತಾಡೋಕ್ಕೆ ನಮ್ಮ ಅಧಿಕಾರಿಗಳು ಎಂಕ್ವೈರಿ ಮಾಡಬೇಕು, ವಿಚಾರಣೆ ಮಾಡಬೇಕು, ಅದರ ನಂತರ ಏನಾದರೂ ಹೇಳೋಕ್ಕೆ ನಾವು ಪರಿಸ್ಥಿತಿಯಲ್ಲಿ ಇರ್ತೀವಿ. ಅದ ನಂತರ 4ನೇ ತಾರೀಕು 5ನೇ ತಾರೀಕು ಕೂಡ ಮಾಹಿತಿ ಬರ್ತಾನೆ ಇದೆ. ಆದರೆ ಪ್ರೆಸ್ ಮೂಲಕ ಬರ್ತಾ ಇದೆ, ಮೀಡಿಯಾ ಮೂಲಕ ಬರ್ತಾ ಇದೆ. ನೇರವಾಗಿ ಕಮಿಷನರ್ ಅಪೀಲ್ ಕೊಡೋದಕ್ಕೆ ಯಾವುದೂ ಮುಂದೆ ಬರಲಿಲ್ಲ. ನಾನು ಒಪ್ಕೊಡ್ತೀನಿ, ಬಹಳ ಜನ ಬರಕ್ಕೆ ಒಪ್ಪೋದಿಲ್ಲ, ನಾನು ಒಪ್ಕೊಡ್ತೀನಿ. ತಮ್ಮ ಮೂಲಕ ಬರ್ತಾ ಇದ್ದಾರೆ. ನಿನ್ನೆ ಒಬ್ಬರು ಮಹಿಳೆಯರು, ನಾನು ಹಾಗೇನು ಹೆಸರು ತಗೊಳ್ಳಲ್ಲ, ಒಂದು TVS ಸ್ಟುಡಿಯೋದಲ್ಲಿ ನಮ್ಮ ಮೇಲೆ ಏನೇನು ಅತ್ಯಾಚಾರ ನಡೆದಿವೆ ಭಾಳ ಡಿಟೇಲ್ ಆಗಿ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹೇಳಿದ್ದಾರೆ. ದಯವಿಟ್ಟು ತಾವು ಓದಬೇಕು, ವಿನಂತಿ ನಂದು, ಓದಬೇಕು, ದಯವಿಟ್ಟು ಓದಿ. ಆದರೆ ಅದೇ ನಾವು ಕಂಪ್ಲೇಂಟ್ ತಗೊಂಡು ಸುವೋಮೋಟೋ ರಿಜಿಸ್ಟರ್ ಕೇಸ್ ಮಾಡಿದ್ದೀವಿ ಇಂದಿರಾನಗರ್ ಪೊಲೀಸ್ ಸ್ಟೇಷನಲ್ಲಿ. ಕ್ರೈಮ್ ನಂಬರ್ 2/17 ಇಂದಿರಾನಗರ್ ಪೊಲೀಸ್ ಸ್ಟೇಷನ್. ಯಾಕೆಂದರೆ ನಮ್ಮ ಅಡಿಷನಲ್ CP ಅವರು ಭಾಳ ಸರಿ ಅವ್ರಿಗೆ ಫೋನ್ ಮಾಡಿ, ನಾವು ಬರ್ತೀವಿ, ನೀವು ಮಾಡಿ, ಭಾಳ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವು ಸ್ಟುಡಿಯೋ ತನಕ ಹೋಗಿದ್ದೀರಿ, ನಾವು ತಮ್ಮ ಮನೆಗೆ ಬರ್ತೀವಿ. ನಾವು ಸಕ್ಸಸ್ ಆಗಲಿಲ್ಲ. ಕೊನೆಗೆ ಭಾಳ ಟ್ರೈ ಮಾಡಿದ್ರು. ಕೊನೆಗೆ ನಾವು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೆದಿದ್ದಾರೆ ಅಥವಾ ಅದು ತಾವು ಓದಬೇಕು ದಯವಿಟ್ಟು. ಟಿವಿಯಲ್ಲಿ ಏನು ಹೇಳಿದ್ದಾರೆ ಅದರ ಬೇಸಿಸ್ ಮೇಲೆ ನಾವು ಕೇಸ್ ಸುವೋಮೋಟೋ ರಿಜಿಸ್ಟರ್ ಮಾಡಿದ್ದೀವಿ ಒಂದು ಇಂದಿರಾನಗರ. ಅದೇ ರೀತಿ ಒಂದು ಪತ್ರಿಕೆಯಲ್ಲಿ, ನ್ಯೂಸ್ ಪೇಪರಲ್ಲಿ ಬ್ರಿಗೇಡ್ ರೋಡ್ ಬಗ್ಗೆ ನಮ್ಮ ಜೊತೆಗೆ ಹೀಗೆ ಆಯಿತು ಹಾಗೆ ಆಯಿತು, ನಾನು ಡಿಟೇಲ್ ಹೇಳೋದಿಲ್ಲ. ಯಸ್ಟರ್ಡೇಸ್ ಪೇಪರ್ 4th ಜನವರಿಯಲ್ಲಿ ಒಂದು ಮುಖ್ಯ ಪೇಪರಲ್ಲಿ ಬಂದಿದೆ. ಅದು ನಾವು ಸುವೋಮೋಟೋ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಪೇಪರ್ ಮೇಲೆ ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈಗ ನೋಟಿಸ್ ಕೊಡ್ತೀವಿ. ದಯವಿಟ್ಟು ಈ ಯಾರ ಬಗ್ಗೆ ತಾವು ಬರೆದಿದ್ದೀರಿ ನಮಗೆ ಡಿಟೇಲ್ಸ್ ಕೊಡಿ, ಸೋ ದ್ಯಾಟ್ ನಾವು ಅಲ್ಲಿ ಹೋಗಿ ಮನೆಗೆ ಹೋಗಿ ಅವ್ರದ್ದು ಕುಶಲ್ ಮಂಗಲ್ ಕ್ಷೇಮ ಕೇಳ್ತೀವಿ, ಏನಾಯಿತು ಅಂತ ಕೇಳ್ತೀವಿ. ಅದಕ್ಕೆ ನೋಟಿಸ್ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಬ್ಬರು TV ಚಾನಲಲ್ಲಿ, ಸೊ ಇದು 4/17 ಕಬ್ಬನ್ ಪಾರ್ಕಲ್ಲಿ ಒಂದು ರಿಜಿಸ್ಟರ್ ಮಾಡಿದ್ದೀವಿ ಸುವೋಮೋಟೋ. ಇನ್ನೊಂದು ಇನ್ಸಿಡೆಂಟ್ ಬಗ್ಗೆ ಇನ್ನೊಂದು ಟಿವಿಯಲ್ಲಿ ಸ್ಟುಡಿಯೋದಲ್ಲಿ ಒಬ್ಬರು ಮಹಿಳೆಯರೇ ಹೇಳಿದರು, ಅದಕ್ಕೂ ಕೂಡ 5/17 ಚರ್ಚ್ ಸ್ಟ್ರೀಟಲ್ಲಿ ಇನ್ಸಿಡೆಂಟ್ ಬಗ್ಗೆ ನಾವು ಬರೆದಿದ್ದೀವಿ. ಇದ ಕೇಸಲ್ಲಿ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ. ಬಿಕಾಸ್ ನಮಗೆ ಏನು ಕಾಂಟ್ಯಾಕ್ಟ್ ಇಲ್ಲ, ನಮಗೇನು ಕಾಂಟ್ಯಾಕ್ಟ್ ಇಲ್ಲ. ಆದರೆ ತಾವು ಬರೆದಿದ್ದೀರಿ, ತಾವು ನಿಜ ಬರೆದಿರಬೇಕು, ಖಂಡಿತ ತಾವು ಕಾಂಟ್ಯಾಕ್ಟಲ್ಲಿ ಇರಬೇಕು. ತಮಗೆ ನೋಟಿಸ್ ಕೊಡ್ತೀವಿ, ದಯವಿಟ್ಟು ಡಿಟೇಲ್ಸ್ ಕೊಡಿ, ನಾವು ಅವ್ರಿಗೆ ವಿಚಾರಣೆ ಮಾಡ್ತೀವಿ. FIR ಹಾಕಿದ್ದೀವಿ. 3ನೇ 6/17 ಅಶೋಕ್ ನಗರ್. ಇದು ಇಬ್ಬರು ವ್ಯಕ್ತಿಗಳು, ಮಹಿಳೆಯರು ಅಲ್ಲ, ಇಬ್ಬರು ವ್ಯಕ್ತಿಗಳು ಪೇಪರಲ್ಲಿ, ಇವತ್ತಿನ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೋಟೋ ಗೀಟೋ ಕೂಡ ಬಂದಿದೆ. ಇಲ್ಲ ನಾವು ನೋಡಿದ್ದೀವಿ ಇಂಥವ್ರಿಗೆ ಮೊಲೆಸ್ಟೇಷನ್ ಆಯಿತು ಅಂತ. ಇದು ಅಶೋಕ್ ನಗರ್ ಪೊಲೀಸ್ ರೆಸಿಡೆನ್ಸಿ ರೋಡಲ್ಲಿ, ಅದು ಕೂಡ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಈ ಥರ ಯಾರ್ಯಾರು ತಮ್ಮ ಮೂಲಕ ಬರ್ತಾ ಇದ್ದಾರೆ ತುಂಬ ಧನ್ಯವಾದಗಳು. ತಮ್ಮ ಮೂಲಕ 1 2 3 4 4 ಜನ ಬಂದಿದ್ದಾರೆ.
ಅದು 4 ಕೇಸಿದಲ್ಲಿ ತಮಗೆ ನಾವು ನೋಟಿಸ್ ಕೊಟ್ಟು ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ ಕೈ ಮುಗಿದು ನಾನು ಪ್ರಾರ್ಥನೆ ತಮ್ಮ ಜೊತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೀರೇ ಇಲ್ಲಪ್ಪ. ಓಕೆ. ಸಿ ಟೆಕ್ನಿಕ್ಯಾಲಿಟಿ ನೋಡಿ, ಅಕ್ಯೂಸ್ಡ್ ಫೋಟೋ ತಾವು ಟಿವಿಯಲ್ಲಿ ಬರ್ತಾ ಇದ್ದೇವೆ ನೋಡ್ಬೋದು, ಬಟ್ ಲೀಗಲಿ ನಾವು ಕೊಡೋಕ್ಕಾಗಲ್ಲ. ಐಡೆಂಟಿಫಿಕೇಶನ್ ಪರೇಡ್ ಹ್ಯಾಸ್ ಟು ಬಿ ಗಿವನ್ ಡನ್. ಯು ನೋ ದ್ಯಾಟ್. Identification test, identification parade is the very important evidence in such cases. And my entire team, myself, my additional CPs, one of my DCPs, two of my DCPs took charge on first. We did not have any first-hand knowledge about what has happened on 31st because none of us was present on the spot. But all of you were present, equipped with cameras. You were physically present. You have seen everything with your eyes. But nothing like that appeared on 31st. In fact, some of the print media carried that everything ended very well. Nothing like that appeared in the first newspapers. On 1st January, all of us took charge, and I spoke very vehemently, aggressively about rights of women and protection to women and children and our commitment to the protection of women. All of you were there. No one raised that point. Whole day I was with all of you. My entire team was with all of you. On the 2nd, one of the newspapers raised this issue with the still photographs, blurred photographs. We have to take it very seriously. We could not have ignored it. But at the same time, we cannot just imagine things. Therefore, we started looking into the whole video footage from approximately 45 to 60 cameras. And that is why we had nothing to tell you on 2nd. It takes time. The whole team was looking at the camera footage and looking for molestations in the videos. Especially the videos which are being played, which are from police sources, not your videos. Though you had better videos, but the videos being played are actually police videos and released by police them ourselves. We could not find any sign of molestation. The context of ladies crying, etc. is known to all of you. But we have highest regard for all of you because you know the pulse of the people. One of the newspaper, one of the lady went on social media and wrote all sort of things, what happened to her on 31st. And she also went to studio. We have taken it as gospel truth. We have no reason to disbelieve her. We tried to contact her. We have been trying to contact her for last 2 days. We did not succeed. Finally, we have taken a suo moto case based on her utterings in the studio as well as her utterings in the social media, which you must go through. They are eye-opener. We have registered a case in Indiranagar on the basis of that. You must go through the social media loadings because it is very important. It's very, very serious case. The second lady has come through a newspaper. She has said that she was violated near Brigade Road. She has not approached us. But since a newspaper has published records, it is our duty to register. This came yesterday. This came in the newspaper yesterday. All of you know the newspaper also. We have taken it again like a gospel truth and registered an FIR suo moto, and we will be giving notice to the newspaper as to please cooperate with us, please give us information so that we can at least try to give some justice to the lady, to the victim.
ಎಸ್, ಇದು ಪ್ರವೀಣ್ ಸೂದ್ ಅವರು ಹೇಳ್ತಾ ಇರ್ತಕ್ಕಂತಹ ಮಾತು. ಹಾಗೇನೆ ಕಮ್ಮನಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಘಟನೆಯ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಟ್ಟರು. ಅದರಲ್ಲಿ ಒಂದು ವಿಚಾರ ಏನೋ ನಾವು ಹೇಳ್ತಾ ಇದ್ವಿ, ಲೆನಿನ್ ಅನ್ನುವಂತ ಹೇಳ್ತೀವಿ, ಲೆನಿನ್ ಆ ಟೂ ವೀಲರ್ ನಲ್ಲಿ ಹಿಂಬದಿಯಲ್ಲಿ ಕೂತಿದ್ದ ಮತ್ತು ಆ ಹುಡುಗಿಯನ್ನ ಹೋಗಿ ಮೊಲೆಸ್ಟ್ ಮಾಡಿರ್ತಕ್ಕಂಥ ಆ ಯುವಕನ ಹೆಸರು ಅಯ್ಯಪ್ಪ ಅನ್ನುವಂಥದ್ದು. ಈ ಅಯ್ಯಪ್ಪನ ಬಗ್ಗೆ ನಾವು ಆವಾಗಲೇ ಒಂದು ಡೀಟೇಲ್ ಅನ್ನು ಹೇಳಿದ್ವಿ. ಈತ ಈ ಹುಡುಗಿಗೆ ಇದ್ದಂತಹ ಏನೋ ಮನೆ ಇದೆ, ಅಲ್ಲಿಗೆ ಫುಡ್ ಡೆಲಿವರಿ ಮಾಡೋದಕ್ಕೆ ಸುಮಾರು 4-5 ದಿವಸಗಳ ಹಿಂದೆನೇ ಹೋಗಿದ್ದ. ಆ ಸಂದರ್ಭದಲ್ಲಿ ಈ ಹುಡುಗಿಯನ್ನು ನೋಡಿದ್ದ, ಅದಾದ ನಂತರ ಆಕೆಯನ್ನು ಟ್ರ್ಯಾಕ್ ಮಾಡಿದ್ದ ಮತ್ತು 31ನೇ ತಾರೀಕಿನ ರಾತ್ರಿ ಆಕೆಯನ್ನು ಈ ರೀತಿಯಾಗಿ ಆಕೆ ಮೇಲೆ ದೌರ್ಜನ್ಯವನ್ನು ಕೂಡ ಎಸಗಿರ್ತಕ್ಕಂಥವನು ಅಯ್ಯಪ್ಪ ಮತ್ತು ಆತನ ಜೊತೆಗೆ ಇದ್ದ ಅನ್ನುವಂಥರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನ ಈಗಾಗಲೇ ಪ್ರವೀಣ್ ಸೂದ್ ಅವರು ಹೇಳಿರ್ತಕ್ಕಂಥ ಮಾತು. ಆದರೆ ಇವರು ದಾಖಲಿಸಿರ್ತಕ್ಕಂತಹ ಕೇಸು, ಇವರು ದಾಖಲಿಸಿಕೊಂಡಿರ್ತಕ್ಕಂತಹ ಪ್ರಕರಣಗಳನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ಈ ಪ್ರಕರಣಗಳ ಅಡಿಯಲ್ಲಿ ಇವರನ್ನ ವಿಚಾರಣೆ ನಡೆಸಿ ಇವರ ಮೇಲೆ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿ ಇವರನ್ನ ಶಿಕ್ಷೆಗೆ ಗುರಿಪಡಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಡಾಕ್ಟರ್, ತಾವೇನು ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಹಾಕಿರ್ತಕ್ಕಂಥ ಕೇಸನ್ನ ಗಮನಿಸಿದ್ರೆ ಇಷ್ಟೇನಾ? ಹಾಗಾದ್ರೆ ಇದೇನಾ ಈ ಕೇಸ್ ಮೂಲಕವಾಗಿ ಆ ಹುಡುಗಿಗೆ ಅಥವಾ ಈ ಕ್ರಿಮಿನಲ್ಸ್ಗೆ ಪನಿಷ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ಒಂದರಲ್ಲಿ ಈಗ ಕಮಿಷನರ್ ಹೇಳಿದಾಗೆ ನೋ ಡೌಟ್ ಇಟ್ಸ್ ಎ ಸಿನ್ಸಿಯರ್ ಪ್ರೆಸ್ ಮೀಟ್ ಬೈ ದ ಕಮಿಷನರ್. ಒಂದು ಅವರೇ ಹೇಳ್ತಾರೆ ಕಾನ್ಸ್ಪಿರಸಿ ಆ್ಯಂಡ್ 4-5 ಜನ ಸೇರಿ ಮೊದಲೇ ಪ್ಲ್ಯಾನ್ ಮಾಡಿದ್ರು. ದಟ್ ಕಾನ್ಸ್ಪಿರಸಿ ಬಟ್ 120B ಅದೇನು ಕಾಣಿಸ್ತಾ ಇಲ್ಲ. ಒಂದು ಇನ್ನೊಂದು, ಆ ಹುಡುಗಿಗೆ ಎತ್ಕೊಂಡು ಹೋಗ್ಲಿಕ್ಕೆ ಆ ಪ್ರಯತ್ನ ಎದುರು ಕಾಣಿಸ್ತಾ ಇದೆ. ಸೊ ವೈ ದ ಕಿಡ್ನಾಪಿಂಗ್ ಕೇಸ್ ಹಸ್ ನಾಟ್ ಬಿನ್ ಫೈಲ್ಡ್ ಅಂತ. ಸೊ 354, even 354D, that stalking has not come. 354B is different. That is trying to disrobe her. That is what it states. That is 354B. 354A is fine. 354D is very applicable because he has been stalked. ಅದಕ್ಕೆ ಎಷ್ಟು ಚೆನ್ನಾಗಿ ಎವಿಡೆನ್ಸ್ ಇದೆ. ಇದು ಅವರೇ ಹೇಳ್ತಿದ್ದಾರೆ, ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ರು ಹಿಂದೆ ವಾಲ ಅಂತ. ದಟ್ ಅಮೌಂಟ್ಸ್ ಟು 354D. ಅದು ಒಂದು ನನಗೆ ಇದು. ಆ್ಯಂಡ್ ದ ಕ್ರಿಮಿನಲ್ ಕಾನ್ಸ್ಪಿರಸಿ, ಇನ್ನೊಂದು, ದೆರ್ ಇಸ್ ಅನ್ ಅಟೆಂಪ್ಟ್ ಆನ್ ಅವರ್ ಲೈಫ್ ಆಲ್ಸೋ, ಆಸ್ ಮೇಡಮ್ ಆಲ್ಸೋ ಇಸ್ ರೈಟ್ಲಿ ಪಾಯಿಂಟೆಡ್. ಯಾಕಂದ್ರೆ ಅವಳು ತಗೊಂಡು ದ ವೇ ಹಿ ಹಸ್ ಬ್ಯಾಂಗ್ಡರ್ ಆನ್ ದ ರೋಡ್, that is one something they would have considered that. So ಇಷ್ಟೆಲ್ಲ ಒಂದು ಆಸ್ಪೆಕ್ಟ್ಸ್ ಐ ಥಿಂಕ್ ದೇ ವುಡ್ ಹವ್ ಡನ್ ಅಂತ ನನಗೆ ಅನ್ಸುತ್ತೆ. ನಿಜ. ಪ್ರಣೋಯ್ ಸರ್ಗೆ ಅವರೇ ತಾವೇನು ಹೇಳ್ತೀರಿ? ಯಾಕಂದ್ರೆ ಇದು ಫಸ್ಟ್ FIR ತಕ್ಷಣಕ್ಕೊಂದು ಹಾಕಿದ್ದಾರೆ. ಲಾ ಹ್ಯಾಸ್ ಬಿನ್ ಸೆಟ್ ಇನ್ ಟು ಮೋಷನ್ ಟು ಸಿ ದಟ್ ಇನ್ವೆಸ್ಟಿಗೇಷನ್ ಟೇಕ್ ಪ್ಲೇಸ್ ಅಂತ ಹೇಳಿದ್ರು ಕಮಿಷನ್ ಅವರು. ಹೇಳಿದ ಪ್ರಕಾರ ಈಗ ತಕ್ಷಣಕ್ಕೆ ಹಾಕಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಕ್ಕ ಏನೇನು ಮಾಡ್ತೀವಂತ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದಾಗಲಿ ಅಥವಾ ಡಾಕ್ಟ್ರ್ ಹೇಳಿದಾಗಲಿ 307 ಕಿಡ್ನ್ಯಾಪಿಂಗು, ಸ್ಟಾಕಿಂಗು, ಅಟೆಂಪ್ಟ್ ಟು ಮರ್ಡ್ರು ಇದೆಲ್ಲವನ್ನೂ ಸೇರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಳು ಮಾಡದೇ ಇದ್ದರೆ ನಮಗಿದ್ದೇ ಇದೆ. ಎನಿ ಟೈಮ್ ಎನಿಬಡಿ ಕ್ಯಾನ್ ಕ್ವೆಶ್ಚನ್ ಫ್ರೇಮಿಂಗ್ ಆಫ್ ಇದು ಮಾಡಬೇಕಾದ್ರೆ ಸರಿಗೆ ಮಾಡಿಲ್ಲ ಅಂತ. ನಮಗೇನು ಭಯ ಅಂದರೆ FIRನಲ್ಲಿ ಒಂಥರ ಲೂಸಾಗಿ ಏನೋ ಒಂದು ಕಾಟಾಚಾರಕ್ಕೆ ಕಂಪ್ಲೇಂಟ್ ಹಾಕಿ ರಿಜಿಸ್ಟರ್ ಮಾಡಿದಾಗ ಬೇಲ್ ತೊಗೊಳೋದಕ್ಕೆ ಇವ್ರುಗಳಿಗೆ ಅನುಕೂಲ ಆಗ್ತಾರೆ. ಅವ್ರು ಏನು ಹೇಳ್ತಾರೆ, ಏನಿದೆ ನನ್ನ ಮೇಲೆ ಕೇಸ್ ನೋಡಿ, ಅಪರಿಚಿತರು ಅಂತ ಹಾಕಿದ್ದಾರೆ, ಅಪರಿಚಿತರ ಮೇಲೂ ಕೇಸ್ ಏನು ಹಾಕಿದ್ದಾರೆ, ಬರೀ 2 ಕೇಸ್ ಹಾಕಿದ್ದಾರೆ, ಅದು ದಟ್ಸ್ ಬಿಟ್ಬಿಡಿ ಅಂತ ಕೇಳೋಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಈಗೇನಾದ್ರು ತಕ್ಷಣ ಕಮಿಷನರ್ಗಳು ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ಅಡಿಷನಲ್ FIRನ ರಿಜಿಸ್ಟರ್ ಮಾಡಿಕೊಂಡು ಇನ್ ವ್ಯೂ ಆಫ್ ದಿ ಇನ್ವೆಸ್ಟಿಗೇಷನ್ ಇದೆಲ್ಲ ಆಗಿದ್ದರಿಂದ ನಾನ್ ಬೇಲಬಲ್ ಅಫೆನ್ಸು, ಕಾಗ್ನಿಸಬಲ್ ಅಫೆನ್ಸು ಮಾಡಿ ಅಬ್ಡಕ್ಷನ್ನು ಅಥವಾ ಕಿಡ್ನ್ಯಾಪಿಂಗು, ಅಟೆಂಪ್ಟ್ ಟು ಮರ್ಡ್ರು ಎಲ್ಲ ಹಾಕಿದ್ರೆ ಬೇಲ್ ಸಿಗೋಕ್ಕೆ ಕಷ್ಟ ಆಗ್ತದೆ. ಇದು ಒಂದು. ಈಗ ತಾನೇ ನಾವು ನೀವು ಮಾಡಿದ್ದು ನೋಡಿ, ಸುಳ್ಯದಲ್ಲಿ 10 ಜನ ಮಕ್ಕಳು ರ್ಯಾಗಿಂಗ್ ಮಾಡಿದ್ರೆ ಅವ್ರನ್ನ ಈಗಾಗಲೇ ಬೇಯಲ್ಲಿ ಬಿಟ್ಟರು ಅಂತಾರೆ. ಯಾಕೆ ಕಾರಣ ಕೊಡ್ತಾರೆ ಮ್ಯಾಜಿಸ್ಟ್ರೇಟ್, ಇವ್ರ ಪರೀಕ್ಷೆ ಇದೆ ಅಂತ. ಪರೀಕ್ಷೆ ಇದ್ರೂ ಜೈಲಿಂದನೇ ಪರೀಕ್ಷೆಗೆ ಹೋಗ್ಬೋದಾಗಿತ್ತಲ್ಲ, ಏನು ಜೈಲಿನಲ್ಲಿ ಇದ್ಕೊಂಡು ಪರೀಕ್ಷೆಗೆ ಹೋಗೋಕ್ಕಾಗಲ್ಲ ಅಂತ. ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಮ್ಯಾಜಿಸ್ಟ್ರೇಟು ದೇ ವಿಲ್ ಫೈಂಡ್ ಸಮ್ ಲೂಪ್ ಹೋಲ್, ಯಾವುದೋ ಒಂದು ಕಾರಣ ಬಿಡೋಕ್ಕೆ ಸಾಕು ಅಂತ ಅಂದ್ಬಿಟ್ಟು ಅದನ್ನು ಬಿಡೋಕ್ಕೆ ನೀವು ಅನುಕೂಲ ಮಾಡಿಕೊಡ್ತಿದ್ದೀರಲ್ಲ, ನಮ್ಮ ಮಹಿಳೆಯರಿಗೆ ಅದರಿಂದ ಅನ್ಯಾಯ ಆಗ್ತಾ ಇದೆ. ಸಾಮೂಹಿಕವಾಗಿ ಮಹಿಳೆಯರು ನಾವು ಈ ಫೀಲ್, ನೀವು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, FIR ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಬಂದೋಬಸ್ತ್ ಆಗ್ತಕ್ಕಂಥ ಸೆಕ್ಷನ್ಗಳನ್ನು ಹಾಕದೇ ಇರೋದ್ರಿಂದ ಇವರು ಹೀಗೆ ಈಸಿಲಿ ಎಸ್ಕೇಪ್ ಆಗೋಕ್ಕಾಗುತ್ತೆ. ಇದರಿಂದ ದಯಮಾಡಿ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ಟು ಬಿ ಟೇಕನ್. ಇದು ಒಂದು. ಇದಕ್ಕಿಂತ ಹೆಚ್ಚಾಗಿ ಈಗ ನಾನು ನೋಡಿದೆ ತಮ್ಮಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಗೃಹ ಮಂತ್ರಿ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ. ಯಾವುದ್ರ ಬಗ್ಗೆ ಆದೇಶ ನೀಡಿದೆ? 31ನೇ ತಾರೀಕು ಆದಂಥ ಘಟನೆ ಬಗ್ಗೆ ಮತ್ತು ಕಮ್ಮನಹಳ್ಳಿ ಆದ ಘಟನೆ ಬಗ್ಗೆ, ಈ 2 ಘಟನೆ ಬಗ್ಗೆ ಸ್ಪೆಷಲ್ ಗ್ರೂಪ್ ಆಫ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದ್ದರಿಂದ ಪ್ರವೀಣ್ ಸೂದ್ ಅವರೇ ಇರ್ತಾರೋ, ನಿಂಬಾಳ್ಕರ್ ಅವರೇ ಇರ್ತಾರೋ, ಇವರೇ ಇರ್ತಾರೋ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಇವ್ರು ಕೈ ಬಿಟ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೋ. ಅದರಿಂದ ಯು ಮಸ್ಟ್ ಟೇಕ್ ಇಮ್ಮಿಡಿಯೇಟ್ ಆ್ಯಕ್ಷನ್. ಇವ್ರು ಯಾರ್ಯಾರು ಮಾಡಿದ್ದಾರೆ ಅಲ್ಲಿಂದ ಕಂಟಿನ್ಯೂಯೇಷನ್ ಆಗಿ ಅದನ್ನು ಕಂಟಿನ್ಯೂಯೇಷನ್ ಮಾಡಿ ಇನ್ನಿಬ್ಬರು ಅಕ್ಯೂಸ್ಡ್
ಏನು ಅರೆಸ್ಟ್ ಆಗಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಇದೆ. ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲವನ್ನು ನೋಡಿದಾಗ ಮಾಸ್ ಮಾಲೆಸ್ಟೇಷನ್ ಬಗ್ಗೆ ನಾನು ಕೇಳ್ತಾನೆ ಇದ್ದೆ ಕಮಿಷನ್ ಬಗ್ಗೆ, ಒಂದೇ ಒಂದು ಅಕ್ಷರ ಬರಲಿಲ್ಲ. ಯಾರೂ ಕಂಪ್ಲೇಂಟ್ ಕೊಡಲಿಲ್ಲಪ್ಪ. ನಾನು ಇವರು ಕೊಟ್ಟಿದ್ದಂಥ ಫೋಟೋಗ್ರಾಫ್ಗಳಲ್ಲಿ CCTV ಕಾಣಲಿಲ್ವಂತೆ. ಇವು CCTV ಕಾಣಲಿಲ್ಲ ಅಂದರೆ ಆಗೇ ಇಲ್ಲ ಅಂತನಾ? ಆಗಿರೋದು ನಾವೆಲ್ಲ ನೋಡಿದ್ದೀವಿ, ನೀವು ನೋಡಿದ್ದೀರಿ, ಪ್ರತಿಯೊಬ್ಬರು ಕೂಡ ನೋಡಿದ್ದೀವಿ. ಆದ್ದರಿಂದ ಯು ಕಾನ್ ಸೇ ನಾನು ನೋಡಿಲ್ಲ ಅಂತ ಹೇಳಬೇಡಿ ಕಮಿಷನರ್ ಅವರೇ. ಮಾಸ್ ಮಾಲೆಸ್ಟೇಷನ್ ಆಗಿರೋದ್ರಿಂದ ಇದೊಂದು ಅಪರೂಪಕ್ಕೆ ಒಂದು ಅಪರಾಧ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಬೇಕು, ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕು, ಮತ್ತು ಇನ್ನೊಂದು ಸತಿ ಈ ರೀತಿ ಆಗದಂಗೆ ಮರುಕಳಿಸಿದ ಹಾಗೆ ಯಾವ ರೀತಿ ನೀವು ಕ್ರಮ ತಗೊಳ್ತೀರಿ ಅದನ್ನು ನೋಡಬೇಕು. CCTV ನೀವು ಹಾಕಿದ್ದೀರಿ ನಿಜ, ಆದರೆ CCTV ಮಾನಿಟ್ರಿಂಗ್ ಎಲ್ಲಿ ಮಾಡ್ತಾ ಇದ್ದೀರಿ? ಈ ಬಸ್ಗಳು ಹೊರ GPS ಹಾಕ್ತಾರಲ್ಲ ಹಾಗೆ ಎಲ್ಲಿ ಬಸ್ ಹೋಗಿದೆ ಅಂತ, ಅದೇ ರೀತಿ ನೀವು CCTV ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ಫೋಟೋಗ್ರಫಿನೇ ತೊಗೊಳ್ತಾ ಇದೆ ಅಂತ CCTV ಇದೇನು ಪ್ರಯೋಜನ? ಅದು ಈಸ್ ಇಟ್ ಇನ್ ಎ ವರ್ಕಿಂಗ್ ಕಂಡೀಷನ್? ಈಸ್ ಇಟ್ ಪ್ರಾಪರ್ಲಿ ಮಾನಿಟರ್ಡ್? ಸೆಂಟ್ರಲ್ ಮಾನಿಟರಿಂಗ್ CCTV ಅನ್ನೋರು ಇದೆಯಾ ನಿಮ್ಮ ಡಿಪಾರ್ಟ್ಮೆಂಟ್ಲಿ? ಇಲ್ಲದೆ ಇದ್ರೆ ತಕ್ಷಣ ಹಾಕ್ಕೊಳ್ಳಿ. ಇದನ್ನ ಹೇಳ್ತಕ್ಕದ್ದು ಎಲ್ಲದಕ್ಕೂ ಮಾಡ್ತಾರೆ. ಡ್ರೋನ್ಸ್ ತಗೊಳ್ಳಿ ಅಲ್ಲ, ಅವ್ರು ಪೊಲೀಸ್ ಬಂದೋಬಸ್ತ್ ಇಲ್ಲ, ಕಡಿಮೆ ಪೊಲೀಸ್ ಅವ್ರು ಇರ್ತಾರೆ ಅಂತಾರೆ. ವೆಹಿಕಲ್ಸ್ ಇನ್ಕ್ರೀಸ್ ಮಾಡ್ಲಿ, ಡ್ರೋನ್ಸ್ ತಗೊಳ್ಳಿ. ಇವಾಗ ಎಷ್ಟು ಟೆಕ್ನಾಲಜಿ, ನಾವು ಬೆಂಗಳೂರು ಇಂಡಿಯಾ ಟೆಕ್ನಾಲಜಿ ಅಂತ ಹೇಳ್ತೀವಿ. ಡ್ರೋನ್ಸ್ ಇವಾಗ ಎಲ್ಲ ಕಡೆ, ದುಬೈನಲ್ಲೂ ಅಷ್ಟೇ. ನಾನು ದುಬೈನಲ್ಲಿ ಇರ್ತೀನಿ, ದುಬೈನಲ್ಲಿ ಡ್ರೋನ್ಸ್ ಇದೆಯಲ್ಲ, ಡ್ರೋನ್ಸ್ ಏನು ಎಕ್ಸ್ಪೆನ್ಸಿವ್ ಏನಿಲ್ಲ. ಯು ಬೈ ದ ಡ್ರೋನ್ಸ್ ಆ್ಯಂಡ್ ಅದನ್ನು ಅದ್ರ ಮೂಲಕ ಮಾನಿಟರ್ ಮಾಡಿದ್ರೆ ಎಲ್ಲರಿಗೂ ಭಯ ಇರುತ್ತೆ. ಒಂದು ನೀವು 50 ವೆಹಿಕಲ್ಸ್ ಇರೋ ಬದಲು ಒಂದು 150 ವೆಹಿಕಲ್ಸ್ನ ನೀವು ಸೈರನ್ ಹಾಕಿ ಇಡೀ ಊರಲ್ಲಿ ನೀವು ರಸ್ತೆನಲ್ಲಿ ಓಡಾಡ್ತಿದ್ರೆ ಎಲ್ಲರಿಗೂ ಭಯ ಇರುತ್ತೆ. ಅಂತ ಕೆಲಸ ಮಾಡಿದ್ರೆ ಅಕ್ಕಪಕ್ಕ ತಕ್ಷಣ ಗಾಡಿಗಳಿದಾವಪ್ಪ ಅಂತ. ಅದೇ ಪ್ರಕಾರ ಹೈದರಾಬಾದ್ನಲ್ಲಿ ಹೀ ಟೀಮ್ ಅಂತ ಮಾಡಿದ್ದಾರೆ. ಹೀ ಟೀಮ್ ಅಂತ ಆ ಟೀಮು ಹೆಂಗೆ ಮಾಡ್ತಾರೆ ಹೈದರಾಬಾದ್ನಲ್ಲಿ, ಅಲ್ಲಿ ಮೇಲ್ಗಡೆ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಬರ್ತಾ ಇರ್ತಾರೆ, ಪ್ಲೀಸ್ ಬಿ ಅವೇರ್, ಬಿವೇರ್, ಯು ಆರ್ ಅಂಡರ್ ಸರ್ವಿಲೆನ್ಸ್ ಆಫ್ ಹೀ ಟೀಮ್ ಅಂತ ಆ ಥರ ಮಾಡೋದಲ್ಲ. ಹೆದರಿಕೆ ಉಟ್ಕೊಳ್ತಾರೆ. ಇಲ್ಲಿ ಹೆದರಿಕೆನೂ ಇಲ್ಲ, ಭಯನೂ ಇಲ್ಲ. ನಮ್ಮ ಪಾಡಿಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ, ನಾವು ಅಲ್ಲೇ ಇವತ್ತು ಇರೋದೇ ಇಲ್ಲ, ನಮ್ಮ ಪಾಡಿಗೆ ನಾವು ಮಜಾ ಮಾಡ್ಕೊಂಡಿರ್ತೀವಿ. ಏನಪ್ಪ 1500 ಕಾನ್ಸ್ಟೇಬಲ್ಗಳು ಅಲ್ಲಿದ್ದಾರೆ, ಅವ್ರು ನೋಡ್ಕೋತಾರೆ. ಕಮಾಂಡ್ರೇ ಇಲ್ಲದೆ ಇರ್ತಕ್ಕಂಥ ಕಾನ್ಸ್ಟೇಬಲ್ಸ್ ಇದ್ದೇನು ಪ್ರಯೋಜನ? ಯುದ್ಧ ಭೂಮಿ, ಕುಡುಕುರು ಭೂಮಿ ಆವತ್ತು ಆ ಒಂದು ವಾತಾವರಣ, ಅಂತ ವಾತಾವರಣದಲ್ಲಿ ಆ ವಾರದಲ್ಲಿ ಏನು ಪ್ರಯೋಜನ? ದೇಶದೊಳಗೆ ಯಾವುದೇ ಆಕ್ಟಿಗೂ ಕಮ್ಮಿ ಇಲ್ಲ, ಯಾವುದೇ ಇಲ್ಲಿ ಒಂದು ಏನಂತ ರಾಜಲಕ್ಷ್ಮಿ ಅವರೇ, ಈಗ ಈ ಕೇಸ್ನಲ್ಲೂ ಕೂಡ ಆಕೆ ಬಂದು 6-7 ದಿವಸ ಆಗಿದೆ ಅಂತ ಕಮಿಷನರ್ ಅವರೇ ಹೇಳಿರೋದು. ಹಿಂದೆ ಮಡಿವಾಳದಲ್ಲಿ ಒಂದು ವ್ಯಾನ್ ನಲ್ಲಿ ರನ್ನಿಂಗ್ ವ್ಯಾನ್ ಅಲ್ಲಿ ಒಂದು ರೇಪ್ ಆಯ್ತು, ಅಲ್ಲೂ ಕೂಡ ಆ ಹುಡುಗಿ ಬಂದು 1 ವಾರನೋ 15 ದಿವಸ. ಬೆಂಗಳೂರಲ್ಲಿ ಏನು ಅನ್ನುವಂಥದ್ದು ಇನ್ನು ಕೂಡ ಕರೆಕ್ಟ್ ಆಗಿ ಅರ್ಥ ಆಗೋದಕ್ಕಿಂತ ಮುಂಚಿತವಾಗಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಅದಕ್ಕೆ ಅವರಿಗೆ ಎಲ್ಲಿ ಹೋಗ್ಬೇಕು, ಯಾರಿಗೆ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಾವು ಬಹಳ ಈಸಿಯಾಗಿ ಹೇಳ್ಬಿಡ್ತೀವಿ, ಆಕಿ ತನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಆಕಿ ಕಣ್ಣಿಡಬೇಕು, ಆಕಿ ತನ್ನ ಪ್ರೊಟೆಕ್ಷನ್ಗೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು, ಅದು ಎಲ್ಲರೂ ಸರಿ. ನಿನ್ನೆ ಮೊನ್ನೆ ಬಂದಿರ್ತಾರೆ. ಅದು ಅಲ್ಲದೆ ಇಡೀ ದೇಶದಾಗ ನಮ್ಮ ಊರಿನ ಇಮೇಜ್ ಏನದ ಸದ್ಯಕ್ಕೆ, IT ಸಿಟಿ, ಮೋಸ್ಟ್ ಮಾಡರ್ನ್ ಸಿಟಿ, ಇಲ್ಲಿರೋರು ಎಜುಕೇಟೆಡ್. ನೀವು ಬೇಕಾದಷ್ಟು ನಾರ್ತ್ ಕಡೆ ಹೋದ್ರೂ ಒಂಥರ ರೆಸ್ಪೆಕ್ಟ್ ಅದ ಊರಿಗೆ. ಇಲ್ಲಿ ನಾವು ಸೇಫಾಗಿ ಓಡಾಡಬಹುದು, ಹಾಗೆಲ್ಲ ಮಾಡಬಹುದು ಅಂತ ಇರ್ತದೆ. ಬಂದಿರ್ತಾರೆ. ಬಂದದಕ್ಕೆ ಈಗ ಆನ್ಲೈನ್ ಫುಡ್ ಆರ್ಡರ್ ಕೊಡ್ತಿದ್ಲು ಅಂತ ಹೇಳಿದ್ರು. ಯಾರು ಡೌಟ್ ಮಾಡ್ತಾರೆ? ಆನ್ಲೈನ್ದಾಗ ಬಾಗಲ್ದಾಗ ಬಂದು ಸೈನ್ ಮಾಡ್ಕೊಂಡು ಹೋಗೋ ಹುಡುಗ ಇವನ್ ನನ್ನ ಮೇಲೆ ಕಣ್ಣು ಇಡ್ತಾನೆ ಅಂತ ಯಾರಿಗೂ ಡೌಟ್ ಇರೋದಿಲ್ಲ. ಆದರೆ ಆಕೆಗೆ ಮೇನ್ ಇಲ್ಲಿದು ರೀಜನ್ ಬಗ್ಗೆ ಗೊತ್ತಿಲ್ಲ, ಈ ಊರು ಹೆಂಗತ್ ಗೊತ್ತಿಲ್ಲ, ಇಲ್ಲಿ ಜನ ಗೊತ್ತಿಲ್ಲ. ಪರ್ಟಿಕ್ಯುಲರ್ಲಿ ನಾವು ಬೇರೆ ಭಾಷೆಯವ್ರದ್ದು ಅಷ್ಟೇ ತೊಗೊಳ್ಳೋದು ಬೇಡ, ತಮಿಳಿಯನ್ಸು ಇರ್ತಾರೆ, ತೆಲುಗೈಟ್ಸು ಇರ್ತಾರೆ. ಆದರೆ ಸ್ವಲ್ಪ ಕಲ್ಚರಲ್ ಸಿಮಿಲಾರಿಟಿ ಇರೋದ್ರಿಂದ ಅವ್ರು ಲಘುನೆ ಮಿಂಗಲ್ ಆಗಿಬಿಡ್ತಾರೆ ಇಲ್ಲಿ. ಆದರೆ ಇವರಿಗೆ ಟೋಟಲಿ ನಾರ್ತ್ ಈಸ್ಟ್ನವರು ಅಥವಾ ಆ ಕಡೆ ಭಾಗದಿಂದ ಬಂದವರಿಗೆ ಬರೀ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದಾಗೂ ಇದೇ ಥರದ ಟ್ರೀಟ್ಮೆಂಟ್ ಸಿಗ್ತದೆ. ಸ್ವಲ್ಪ ನೋಡೋಕೆ ಡಿಫ್ರೆಂಟ್ ಅದಾರ ಅಂದ್ಕೊಳ್ಳೇನೆ. ನಮ್ಮದು ಮಲ್ಟಿ ಕಲ್ಚರಲ್ ಕಂಟ್ರಿ, ಎಲ್ಲ ಥರದ ಮುಖಗಳು ಇರೋ ಜನನೂ ಅದೀವಿ, ಕರಿ ಅದೀವಿ, ಬಿಳಿ ಅದೀವಿ, ಬ್ರೌನ್ ಅದೀವಿ, ಒಂಥರ ಮಂಗೋಲೈಟ್ ಫೀಚರ್ಸ್ ಇದ್ದವರು ಅದೀವಿ. ಆದರೆ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಅಷ್ಟು ಬ್ರಾಡ್ ಮೆಂಟಾಲಿಟಿನೂ ಇಲ್ಲ, ಅದ್ರ ಓಪನ್ ಮೈಂಡ್ನೆಸ್ ಇಲ್ಲ. ಬಂದಾರೆ ಅಂದರೆ ನಮ್ಮದೇ ದೇಶದವರು, ಇವರು ನಮ್ಮವರೇ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ಸಾದಾ ಜನರಿಗೂ ಇಲ್ಲ. ಬಾಡಿಗೆ ಕೊಡಬೇಕಂದ್ರೂ ಮನೆಗೆ ಬೇರೆ ನಾರ್ತ್ ಈಸ್ಟ್ ಹುಡುಗಿಯರು ಅಂತಂದರೆ ಭಾಳ ಡೌಟ್ಫುಲ್ಲಾಗಿ ನೋಡ್ತಾರೆ. ನೀವೆಲ್ಲ ಕುಡಿಬಾರ್ದು ಮನೆಯೊಳಗೆ, ಡೈರೆಕ್ಟಾಗಿ ಇದನ್ನೇ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಬಾಯ್ ಫ್ರೆಂಡ್ಸ್ ಮನೆಗೆ ಬರಬಾರ್ದು, ಟೋಟಲಿ ಅವ್ರ ಮೇಲೆ ಒಂದು ನೀವು ಹದ್ದಿನ ಕಣ್ಣು ಇಟ್ಕೊಂಡೇ ಕೂಡ್ತಾರೆ. ಅವ್ರು ಏನೂ ಮಾಡಲಿಲ್ಲ ಅಂದರು. ನಾವೇ ಅನುಭವಿಸಿದ್ದು ಮೊದಲು ಸ್ಟೂಡೆಂಟ್ ಇರುವಾಗ. ಅದು ಹುಡುಗಿಯರು ಎಲ್ಲೆಲ್ಲಿ ಇರ್ತಾರೆ, ಯಾವ 4 ಮಂದಿ ಹುಡುಗಿಯರು ಕೂಡಿ ಒಂದು ಮನೆ ಮಾಡ್ತಾರೆ ಅಂತಂದರೆ ಸುತ್ತಮುತ್ತಲವ್ರಿಗೆ ಎಲ್ಲರದು ಕಣ್ಣು ಅಲ್ಲೇ. ನಿಮ್ಗೆ CCTVನೇ ಬೇಕಾಗಿಲ್ಲ, ಅವ್ರ ಕಣ್ಣೇ ಅಷ್ಟು ವರ್ಕ್ ಮಾಡ್ತಿರ್ತಾವೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲ ಕಣ್ಣು ಇಡ್ತಾರೆ. ವೆರಿ ಅನ್ಕಂಫರ್ಟೇಬಲ್ ಸಿಚುವೇಶನ್. ಆಮೇಲೆ ಆಕಿ 6 ದಿವಸದಿಂದ ಆ ಮನುಷ್ಯ ಸ್ಟಾಕಿಂಗ್ ಮಾಡಕತ್ತಿದ್ದ, ಅವ್ರು ಗುಂಪೆ ಮಾಡಕತ್ತಿತ್ತು. ಯಾರಿಗೆ ಹೇಳಬೇಕು? ಆಕೆ ಮ್ಯಾಕ್ಸಿಮಮ್ ತನ್ನ ಜೋಡಿ ಇದ್ದು ಹುಡುಗಿಗೆ ಹೇಳಬೇಕು. ಆ ಹುಡುಗಿನೂ ಅವ್ರ ಊರಿನಕಿನೇ ಇರ್ತಾಳೆ ಅಥವಾ ಅಲ್ಲಿಯಕಿನೇ ಇರ್ತಾಳೆ.
ಇವರಿಗೆ ಲೋಕಲೈಟ್ಸದ್ದು ಇಮ್ಮಿಡಿಯೇಟ್ ಹೆಲ್ಪ್ ಸಿಗೋದಿಲ್ಲ. ಲೋಕಲೈಟ್ಸದಂತೂ ಬಿಡ್ರಿ, ಸಡನ್ನಾಗಿ ಒಂದು ಏನಾರ ಇನ್ಸಿಡೆಂಟ್ ಆಯಿತು ಪೊಲೀಸ್ ಸ್ಟೇಷನ್ಗೆ ಹೋದರೆ ಎಷ್ಟೋ ಸಲ ನಾವೇ ವಿಟ್ನೆಸ್ ಮಾಡಿರೋದು, ಭಾಷೆ ಬರೋದಿಲ್ಲ ಅಂದ್ಕೊಳ್ಳಿ ಪೊಲೀಸರು ಸಿಕ್ಕಾಪಟ್ಟೆ ಡಿಲೇ ಮಾಡ್ತಾರೆ. ಈ ಇನ್ಸಿಡೆಂಟ್ನಾಗೆ ಕಮಿಷನರ್ ಅವರು ಮಾಡಿರೋ ಆ್ಯಕ್ಷನ್ ಇಟ್ಸ್ ಕಮೆಂಡಬಲ್ ಆ್ಯಂಡ್ ಅಪ್ರಿಷಿಯೇಬಲ್. ಅವರು ಸೋಮೋಟೋ ಆಗಿ 4 FIR ನಂಬರ್ಸು ಹೇಳಿದರು, ಯಾರೂ ಕಂಪ್ಲೇಂಟ್ ಕೊಡಲಾರ್ದೆ ನಾವು ತೊಗೊಂಡೀವಿ, ಆ್ಯಕ್ಷನ್ ಮಾಡಕತ್ತೀವಿ ಅಂತಲೂ ಹೇಳಿದರು. ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಸೆಕ್ಷನ್ಸ್ ಈಗೇನೋ ಕಡಿಮೆ ಹಾಕಿದ್ರು, ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಆಕಿನ ಸ್ಟೇಟ್ಮೆಂಟ್ ತೊಗೊಂಡ ಮೇಲೆ ಅವರಕ್ಕೆ ಎತ್ಕೊಂಡು ಹೋಗೋಕೆ ಪ್ರಯತ್ನ ಮಾಡಕತ್ತಿದ್ರ, ಗಾಡಿ ಹತ್ರ ಏನು ಮಾಡಕತ್ತಿದ್ರು ಕ್ಲಾರಿಟಿ ಸಿಗ್ತದೆ. ನಮ್ಗೆ ನೋಡಿದ ಕೂಡಲೇ ಅವ್ರಕ್ಕೆ ಗಾಡಿ ಮೇಲೆ ಎತ್ಕೊಂಡು ಹೋಗೋಕೆ ಟ್ರೈ ಮಾಡಕತ್ತಿದ್ರು ಅನ್ನಿಸ್ತದೆ. ಸೊ ಕಿಡ್ನಾಪಿಂಗ್ ಆಗಬೇಕು ಅಂತ ನಮಗೆ ಫೀಲಿಂಗ್ ಬರ್ತದೆ. ಒಂದು ಸಲ ಆಕಿಗೆ ಆ ನಾರ್ಮಲ್ಸಿಗೆ ತೊಗೊಂಡು ಬರಲಿ, ಕಂಫರ್ಟ್ ಝೋನ್ ಒಳಗೆ ತೊಗೊಂಡು ಬಂದು ಆಕಿನ ಸ್ಟೇಟ್ಮೆಂಟ್ ತೊಗೊಂಡ್ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಸ್ವಲ್ಪ ಸೀರಿಯಸ್ ಆಗಿ ಮಾಡಲಿ. ಅದು ಮಾಡಿ ಪ್ರಾಪರ್ ಚಾರ್ಜ್ ಶೀಟ್ ಹಾಕಿದರೆ, ಚಾರ್ಜ್ ಶೀಟ್ ಹಾಕಿದ ಮೇಲೆ ದಿ ಎಂಡ್ ಅಂತ ಏನಿಲ್ಲ, ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವಕಾಶ ಇದ್ದೇ ಇರ್ತದೆ, ಅದನ್ನೂ ಮಾಡಬಹುದು. ಒಂದು ಲಾಜಿಕಲ್ ಕನ್ಕ್ಲೂಷನ್ ಕೊಡೋ ತನೂ ಇದನ್ನು ಮುಂದುವರಿಬೇಕು. ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಪ್ರಿಯಂತ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಇಲ್ಲಿ ಈಗಾಗಲೇ ಈ ಅಸಲಿ ಮುಖಗಳು ಮತ್ತು ಇವರು ಎಸಗಿರ್ತಕ್ಕಂಥ ಕೃತ್ಯ, ಯಾವ ರೀತಿಯಾಗಿ ಈ ಕೃತ್ಯವನ್ನ ಎಸಗಿದ್ದಾರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಪೊಲೀಸ್ ಕಮಿಷನರ್ ಅವರು ಕೂಡ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಇವರ ಹಿನ್ನೆಲೆಯ ಬಗ್ಗೆ, ಮತ್ತು ಇವರು ಇದಕ್ಕೆ ಹೇಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ಈಗಾಗಲೇ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಆದ್ರೆ ಆ ಯುವತಿ ಬಂದು ಬೆಂಗಳೂರಿಗೆ ಬಂದು ಕೇವಲ 6-7 ದಿವಸ ಆದಂತ ಸಮಯದಲ್ಲಿ ಇಂಥದ್ದೊಂದು ಅನುಭವ ಆದ್ರೆ ನಿಜಕ್ಕೂ ಕೂಡ ಬೆಂಗಳೂರು ತಲೆ ತಗ್ಗಿಸಬೇಕಾಗುವಂತಹ ಕೃತ್ಯ, ಇಂತಹ ಯಾರೋ ಒಬ್ರು ಮಾಡ್ತಕ್ಕಂತಹ ಕೆಲಸದಿಂದ ಇಡೀ ಬೆಂಗಳೂರು ತಲೆ ತಗ್ಗಿಸುವಂತೆ ಆಗುವಂಥದ್ದು, ಬೆಂಗಳೂರಿನ ಬಗೆಗಿನ ಇರತಕ್ಕಂತಹ ಕಲ್ಪನೆಗೆ ಪೆಟ್ಟು ಬೀಳುವಂತಹದ್ದು ಕೂಡ ಇಂತಹ ಘಟನೆಗಳಿಂದ. ಡಾಕ್ಟರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಇಂಥದನ್ನ ಕಡಿಮೆ ಮಾಡಬಹುದು ಅಥವಾ ಕಂಪ್ಲೀಟ್ಲಿ ತಡೆಯೋದಕ್ಕಂತೂ ಬಹುಶಃ ಎಲ್ಲಿ ತನಕ ಮನುಷ್ಯ, ವಿಶೇಷವಾಗಿ ಗಂಡಸರು ಎಲ್ಲಿ ತನಕ ಸರಿಯಾಗೋದಿಲ್ವೋ ಅಲ್ಲಿ ತನಕ ಇದು ಕಂಪ್ಲೀಟ್ ಆಗಿ ಅಂತ ನಿಲ್ಲಿಸೋದಕ್ಕೆ ಬಹುಶಃ ಸಾಧ್ಯ ಆಗಲಿಲ್ಲ. ಆದರೆ ಇದನ್ನು ಕಡಿಮೆ ಮಾಡೋದಕ್ಕೆ ಅದ್ರ ಹೇಗೆ ಮಾಡಬಹುದು ನೋಡಿ, ದಟ್ ಈಸ್ ಅದಕ್ಕೆ ನಾನು ಮುಂಚೆ ಒಂದು ಸಜೆಷನ್ ಸಹ ಕೊಟ್ಟೆ. ಈವನ್ ಇಫ್ ದ ಕಮಿಷನರ್ ಈಸ್ ಲಿಸ್ನಿಂಗ್, ನೋಡಿ ಇದು ದಿಸ್ ಸಾರ್ಟ್ ಆಫ್ ಇವೆಂಟ್ಸ್ ಇದು ಸ್ಟೇಟ್ ಇವೆಂಟ್ ಥರ ಆರ್ಗನೈಸ್ ಮಾಡ್ಬೋದು. ಇದನ್ನು ಒಂದು ಡೆಸಿಗ್ನೇಟೆಡ್ ಪ್ಲೇಸ್. ಸಿ, ಈಗ ವಿ ಆರ್ ವೆರಿ ಒಂದು ರೀತಿನಲ್ಲಿ ನೋಡಿದ್ರೆ ಇದೇನೋ ಒಂದು ಸೆಕ್ಷುವಲ್ ಅಸಾಲ್ಟ್ ಆಯಿತು. ಇಮ್ಯಾಜಿನ್ ವಿತ್ ದಟ್ ಕ್ರೌಡ್, ದಟು ಏನಂದರೆ ವೈಲೆಂಟ್ ಕ್ರೌಡ್, ಇಂಟಾಕ್ಸಿಕೇಟೆಡ್ ಕ್ರೌಡ್. ನೋಡಿದ್ರೆ ಎವ್ರಿ ಮೋಸ್ಟ್ ಆಫ್ ದೆಮ್ ಆರ್ ಮೆಜಾರಿಟಿ ಆಫ್ ಇಂಟಾಕ್ಸಿಕೇಟೆಡ್. ಇಂಥ ಸನ್ನಿವೇಶಗಳಲ್ಲಿ ವಾಟ್ ಯು ಇಮ್ಯಾಜಿನ್ ಒನ್ ಸಂಬಡಿ ಹ್ಯಾಸ್ ಓಪನ್ಡ್ ಎನ್ ಆಟೋಮೆಟಿಕ್ ವೆಪನ್ ದರ್, ಇಲ್ಲ ಒಂದು ಬಾಂಬ್ ಎಕ್ಸ್ಪ್ಲೋಷನ್. ಸಿ, ವಿ ಸಿ ದ ಕಾರ್ಸ್ ಮೂವಿಂಗ್ ಬಿಟ್ವೀನ್ ದ ಕ್ರೌಡ್. ಸಿ, ದಟ್ ಇಂಡಿಕೇಟ್ಸ್ ಎ ಟೋಟಲ್ ಕೆಲೆಸ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್. ಅದು ಒಂದು ದೊಡ್ಡ ಅನಾಹುತ ಗಿವನ್ ದ ಪ್ರೆಸೆಂಟ್ ಟೈಪ್ ಆಫ್ ಇನ್ಸಿಡೆಂಟ್ ವಿಚ್ ವಿ ಆರ್ ಅಂಡರ್ಗೋಯಿಂಗ್. ಆ ಥರ ಸೆಕ್ಯೂರಿಟಿ ಥ್ರೆಟ್ ಇರಬೇಕಾದ್ರೆ ಏನು ಆಗಿಲ್ವಲ್ಲ, ನಾವು ಆ ಥರ ಆಗಬೇಡ್ದು. ಸಿ, ದಟ್ ಈಸ್ ವೇರ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ 100% ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ನಾಟ್ ಇನ್ಸಿಡೆಂಟ್ಸ್ ಬೇಸ್ಡ್ ಸೆಕ್ಯೂರಿಟಿ. ನಾವು ಏನು ಮಾಡ್ತೀವಿ ಅಂದರೆ, ಒಂದು ಘಟನೆ ನಡೆದ್ರೆ ಆ ಘಟನೆಗೆ ಅವನ ಆರೋಪಿಗೆ ಹಿಡಿಯೋದು, ಅವನ್ನ ಏನು ಸೆಕ್ಷನ್ ಹಾಕಿ ಅವನ್ನ ಕೋರ್ಟ್ ಪ್ರೊಡ್ಯೂಸರು, ದೆನ್ ಆಫ್ಟರ್ ದಟ್ ಫಾಲೋ ದ ನಾರ್ಮಲ್ ಪೊಲೀಸಿಂಗ್. ಸಿ, ದಿಸ್ ಈಸ್ ದ ರಾಂಗ್ ಪ್ರೆಸಿಡೆನ್ಸ್. ಒಂದು ಘಟನೆ ನಂತರ ವಾಟ್ ಈಸ್ ದ ಪಾಲಿಸಿ ರಿವ್ಯೂ ಗಿವನ್. ಇದೇ ಪ್ರೆಸ್ ಮೀಟ್ ಇವತ್ತು ಏನು ಮಾಡಿದ್ದಾರೆ ಆಫ್ಟರ್ ದಿ ಅರೆಸ್ಟ್ ಆಫ್ ದ ಸೋ ಕಾಲ್ಡ್ ಅಕ್ಯೂಸ್ಡ್, ಅವರು ದಿ ಶುಡ್ ಬ್ರೀಫ್ ದ ಸಿಮಿಲರ್ ಪ್ರೆಸ್ ಆಫ್ಟರ್ ಎ ವೀಕ್ ಆರ್ 15 days. ನಾವು ದಿಸ್ ಇಸ್ ದ ಪಾಲಿಸಿ ರಿವ್ಯೂ ಯು ಹವ್ ಮೇಡ್ ಅಂಡ್ ದಿಸ್ ದ ಸೆಕ್ಯೂರಿಟಿ ರಿವ್ಯೂ ಯು ಹವ್ ಮೇಡ್. ಅದು ಔಟ್ಕಮ್ ಕೊಟ್ಟರೆ ದಟ್ ಐ ಕ್ಯಾನ್ ರಿಯಲಿ ಅಗ್ರಿ, ದಟ್ ಈಸ್ ಅನ್ ಆಕ್ಚುಯಲ್ ಪಾಲಿಸಿ. ಇದನ್ನು ತಡೆಗಟ್ಟಲಿಕ್ಕೆ ನೀವು ಕೇಳಿದ ಪ್ರಶ್ನೆಗೆ ನೋಡಿ, ಈವನ್ ಟುಡೇ ಇಫ್ ದೇ ಡಿಕ್ಲೇರ್ ಇಟ್ as a state event or a national event, a designated place, whichever place is suitable as per the security requirements, one designated place where transport can be arranged, where people can participate, where security can all be given to the public. ಈ ಥರ ಒಂದು ಅರೇಂಜ್ಮೆಂಟ್ಸ್ ಮಾಡಿದಾಗ ಅವಾಗೇನೆ ಸಾವಿರಾರು ಜನರು ಬಂದು ದೇ ವಿಲ್ ಟೇಕ್ ಪಾರ್ಟ್ ಆ್ಯಂಡ್ ದೇ ಎಂಜಾಯ್ ಇಟ್ ಆಲ್ಸೋ. ಫ್ಯಾಮಿಲಿ ಬರಬಹುದು, ಕಪಲ್ಸ್ ಬರಬಹುದು, individuals can take part. At the same time, the food or whatever, it can be arranged. They can get sponsors. They can have a dance, dining. Many countries are having this. Idu ee suggestion anu heltine. Many countries do have this, and they can have crackers and they can celebrate in a organized manner. Idun bittu rest all other events can be declared private, and the person who celebrates, you'll be held responsible other events ge. And any public thing, they should be taken. For example, Ganpati festival, they should take a permission. Similar policies ella club ಮಾಡಿ if they can organize. ಇದು ಒಂದು in relation to the event specific. And the second part is security review on the day of the event. ಅವಾಗ the patrolling
should be doubled, tripled and multiplied based on their intelligence inputs. So ಈ ಥರ ಎಲ್ಲ ಒಂದು ಆರ್ಗನೈಸ್ಡ್ ಆಗಿ ಹೋದಾಗ ಡೆಫಿನೆಟ್ಲಿ ದಿಸ್ ಇಸ್ ಸೆಕೆಂಡ್ ಪಾರ್ಟ್. ದ ಥರ್ಡ್ ಪಾರ್ಟ್ ಇಸ್ ಎನ್ ಹೆಲ್ಪ್ ಲೈನ್. ಎನಿಬಡಿ ಯೂಸ್ ಇನ್ ದ ಡಿಸ್ಟ್ರೆಸ್ ಆರ್ ಯು ಗಾಟ್ ಸಮಥಿಂಗ್ ದೇ ಕ್ಯಾನ್ ಯೂಸ್ಲಿ ಅಪ್ರೋಚ್. ಈ ಥರ ಒಂದು ಅಪ್ರೋಚ್ ಮಾಡಿದಾಗ ಡೆಫಿನೆಟ್ಲಿ ಐ ಥಿಂಕ್ ದೀಸ್ ಆರ್ ದ ಫ್ಯಾಕ್ಟರ್ಸ್. ಅವರು ಸೆಕ್ಯೂರಿಟಿ ರಿವ್ಯೂ ಆರ್ ಪಾಲಿಸಿ ರಿವ್ಯೂ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನಲ್ಲಿ ತಗೊಂಡಾಗ ನಾವು ಇನ್ನು ಮುಂದಿನ ವರ್ಷ ಈ ಥರ ತಡೆಗಟ್ಬೋದು. ಒಂದು ಇದೆ. ಈಗ ಮುಂದಿನ ವರ್ಷ ಪುನಃ ಫಾರ್ ಇನ್ಸ್ಟೆನ್ಸ್ ಇದೇ ಬ್ರಿಗೇಡ್ ರೋಡು, ಇದೇ ಎಮ್ ಜಿ ರೋಡು, ಅರೆ ಕಮಾನ್ ಎಮ್ ಜಿ ರೋಡ್, ಬ್ರಿಗೇಡ್ ರೋಡ್, ಟೆಲ್ ಮಿ ಓಕೆ ವಾಟ್ ಈಸ್ ದ ಅರೇಂಜ್ಮೆಂಟ್ಸ್ ಯು ಹವ್ ಮೇಡ್. CCTV ಕ್ಯಾಮ್ರಾ ಇಟ್ಬಿಟ್ಟು ಮುಫ್ತಿನಲ್ಲಿ ಪೊಲೀಸ್ ಹಾಕ್ಬಿಟ್ರೆ ಡೂ ಯು ಥಿಂಕ್ ಯು ಕ್ಯಾನ್ ಪ್ರಿವೆಂಟ್ ಅನ್ ಎಕ್ಸ್ಪ್ಲೋಷನ್? ಲೀವ್ ಅಬೌಟ್ ಎಕ್ಸ್ಪ್ಲೋಷನ್ ಅಂಡ್ ಸೆಕ್ಷುವಲ್ ಮೊಲೆಸ್ಟೇಷನ್. ನಮ್ಮ ಕಣ್ಣು ಎದುರಿಗೆ ಕಾಣಿಸ್ತಾ ಇದ್ದಾರೆ. ಪೀಪಲ್ ಆರ್ ಡ್ರಂಕ್ ಅಂಡ್ ಡಿಸಾರ್ಡರ್ಲಿ ಅಂಡ್ ಲೈಯಿಂಗ್ ಆನ್ ದಿ ಗ್ರೌಂಡ್. ವಾಸ್ ಇಟ್ ಓನ್ಲಿ ಆಲ್ಕೋಹಾಲ್ ಆರ್ ಸಬ್ಸ್ಟೆನ್ಸ್ ಅಬ್ಯೂಸ್ ವಾಸ್ ಕನ್ಸ್ಯೂಮ್? ಸಬ್ಸ್ಟೆನ್ಸ್ ಅಬ್ಯೂಸ್ ಕನ್ಸ್ಯೂಮ್ ಆಗಿಲ್ಲ ಅಂದ್ರೆ ದಟ್ ಈಸ್ ಜಸ್ಟ್ ಅನ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಇಟ್ ಇಸ್ ಸೋ ಆಬ್ವಿಯಸ್ ದಟ್ ದ ವೇ ದೇ ಆರ್ ಮೂವಿಂಗ್. ಇದ್ರಿಗೆ ಹೌ ಮೆನಿ ಪೀಪಲ್ ಯು ಹ್ಯಾವ್ ರೌಂಡೆಡ್ ಅಪ್? ಒಂದು ಕೇಸು ಕಾಣಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ CCTV ನೋಡಿದ್ರೆ ಬೇಕಾದಷ್ಟು ನನಗೆ ಗೊತ್ತೆ ಹೌ ಡಿಸಾರ್ಡರ್ಲಿ ದೇ ಆರ್. ಒಂದು ಕೇಸ್ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ದೇ ಹ್ಯಾವ್ ಬಿನ್ ಲೈಯಿಂಗ್ ಆನ್ ದಿ ಗ್ರೌಂಡ್. ಹ್ಯಾವ್ ಯು ಅರೆಸ್ಟೆಡ್ ದಟ್ ಪರ್ಸನ್? ಹ್ಯಾವ್ ಯು ಫೈಲ್ಡ್ ಎ ಕೇಸ್? ಹಂಗೆ ನೋಡಿದ್ರೆ ಸಾವಿರಾರು ಜನಕ್ಕೆ ನೀವು ಈ ನ್ಯೂ ಇಯರ್ನಲ್ಲಿ ನೀವು ಸಾವಿರಾರು ಜನಕ್ಕೆ ನೀವು ಡ್ರಂಕ್ ಅಂಡ್ ಡಿಸಾರ್ಡರ್ಲಿ ಎಬೋವ್ ದ ಕನ್ಸಂಪ್ಷನ್ ಲಿಮಿಟ್ ಅಂತ ಲೀಗಲ್ ಲಿಮಿಟ್ ಅಂತ ನೀವು ಇಫ್ ಸೆಂಡ್ ಬಿಯಾಂಡ್ ಬಾರ್ಸ್ ನೆಕ್ಸ್ಟ್ ಟೈಮಲ್ಲಿ ಆ ಕುಡಿದ್ಬಿಟ್ಟು ಬರೋದಿಲ್ಲ. ಬಟ್ ಯು ಆರ್ ನಾಟ್ ಡನ್ ಸೊ ಓನ್ಲಿ ಬಿಕಾಸ್ ಎ CCTV ಆಸ್ ಪ್ರೆಸೆಂಟ್ ಯುವರ್ ಅಪ್ರೋಚ್ ಇಸ್ ಗುಡ್, ಪ್ರೊಫೆಷನಲ್, ವಿ ಅಗ್ರಿ. ಬಟ್ ನಿಮ್ಮ ಕಣ್ಣೆದುರು ಕಾಣಿಸ್ತಾ ಇರ್ತಕ್ಕಂಥ ದ ವೇ ಯು ಯುವರ್ ಸೆಲ್ಫ್ ಡಿಫೈನ್ ದಟ್ ವಾಟ್ ಈಸ್ ದ ಲೀಗಲ್ ಲಿಮಿಟ್ ಆಫ್ ಕನ್ಸಂಪ್ಷನ್ ಅಂಡ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ದೇರ್. ನಿಮ್ಮ ಕಣ್ಣೆದುರು ಕಾಣಿಸ್ತಾ ಇದೆ. ಬಟ್ ಹೌ ಮೆನಿ ಸೆಕ್ಷನ್ಸ್ ಯು ಹವ್ ಫೈಲ್ಡ್ ಆನ್ ದಟ್ ಡೇ? ಸೊ ಈ ತರ ಒಂದು ಬಟ್ ಡೆಫಿನೆಟ್ಲಿ ಎಲ್ಲ ಇಂಟೆನ್ಷನ್ಸ್ ದೇ ಆರ್ ವೆರಿ ನೋಬಲ್ ಇನ್ ನೇಚರ್, ಬಟ್ ಪ್ರಾಕ್ಟಿಕಲಿ ದೇ ಆರ್ ಲಿಟಲ್ ಬಿಟ್ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್. ಲೀಗಲ್ ಲಿಮಿಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಮಾರೋರಿಗೆ ಲಿಮಿಟ್ಸ್ ಇರೋದಿಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್. ಇಟ್ ಇಸ್ ದೇರ್. ಇಂಪ್ಲಿಮೆಂಟೇಷನ್ ಇಸ್ ನಾಟ್ ಪ್ರಾಪರ್. Alcohol checking for 1 million people. When the legislation is there, when the legislation is there, this is the only difference between this and the other countries. What I want to say, alli implementation legislation go hand in hand. No, but their technology and manpower is such that they ensure that every single person entering has been checked. And moreover, Illi, one most 1 million people, you have only 200 people to check breath analyzer andre it is impossible to check the alcohol level. For example, ನಾನು ಹೇಳೋದು ಒಂದೇನೆ, 1 million people ಗೆ ನೀವು 1000 police staff ಇಡೋದ್ರ ಬದಲು 100 vehicles 500 vehicles ಮಾಡಿ drones ಇಡಿ. So you are able to ಅಂದ್ರೆ everybody should be made aware that whatever you do you will not escape because we have made enough arrangement. Every which way you will be caught. Yes. Unless and until that fear is instilled in the public of the people, mind of the public, they will continue. ಅಲ್ಲ, ಇದು ಎಂಟ್ರೆನ್ಸ್ ಎಲ್ಲ ಹಾಕಬೇಕು. ಸಭ್ಯರಿಗೆ ಮಾತ್ರ ಪ್ರವೇಶ, ಹುಡುಗರಿಗೆ ಇಲ್ಲಿ ನಿಷೇಧ, ಅಲ್ಲ ಹಾಕಬೇಕು. ಅಟ್ಮಾಸ್ಫಿಯರ್ ಎಲ್ಲ ಮಾಡೋದಕ್ಕೆ ಏನೇನು ಎಂಟ್ರಿ ಫೀಸ್ ಹಾಕ್ತೀರಾ, ಯಾವ ಥರ ಇದು ನೀವು ಸ್ಕ್ಯಾನ್ ಮಾಡೋದಿಲ್ವಾ? ನಾವು ವಿಧಾನಸೌಧ ಹೋಗ್ಬೇಕಾದ್ರೆ ಸ್ಕ್ಯಾನು, ಹಾಗೆ ಕುಡ್ದವ್ರನ್ನ ಅಲ್ಲೇ ನಿಲ್ಲಿಸ್ಬೇಕು. ಕುಡ್ದಿರೋರ್ನ ಆ ಸ್ಕ್ಯಾನ್ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಒಂದು ಬಾಗ್ಲು ಹಾಕಿ ಈ ಕಡೆ ಯಾವುದು ಬ್ರಿಗೇಡ್ ರೋಡು ಎಂಟ್ರಿ, ಮತ್ತೆ ಎಷ್ಟು ರೋಡ್ ಇದೆ ಆ ಎಂಟ್ರಿಗಳಲ್ಲಿ ಹಾಕ್ತಂದ್ರೆ ಅವ್ರು ಒಳಗೆ ಹೋಗಲ್ಲ. ಕುಡಿಯೋದು ಬೇರೆ, ಗೆಟಿಂಗ್ ಡ್ರಂಕ್ ಬೇರೆ. ಕುಡಿಯೋದು ಯಾರನ್ನು ತಪ್ಸಕ್ಕಾಗಲ್ಲ. ಯಾವತ್ತು ಸೋಮ ನಿಧಿ ಏನು ಅವಾಗೇನು ಆಗಿನ ಸೋಮರಸ ಅಂತ ಆಗ್ಲೇ ಕುಡಿದಿದ್ದೆ, ಅದನ್ನ ಬಿಟ್ಬಿಡಿ. ಕುಡೀರಪ್ಪ, ಕುಡೀರಿ, ಅದೇ ಕುಡಿದು ಮೈ ಮೇಲೆ ಬೀಳ್ಬೇಡ್ರಿ ಅಂತ ನೀವು. ಯಾಕಂದ್ರೆ ಇಲ್ಲಿ ಇನ್ನೊಂದು ಸರ್ಕಾರದ ಜವಾಬ್ದಾರಿಯು ಕೂಡ ನೋಡ್ಬೇಕು. ಯಾಕಂದ್ರೆ ನೈಟ್ ಇಕಾನಮಿ, ಅದರಿಂದ ಬರ್ತಕ್ಕಂತ ದುಡ್ಡು ಇವೆಲ್ಲ ಇಲ್ಲಿ ಬೇಕಾಗಿರ್ತಕ್ಕಂಥ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಬೇಕಾಗಿರ್ತಕ್ಕಂಥ ಆರೋಗ್ಯ ಕೆಟ್ಟು ಆಸ್ಪತ್ರೆಗಳು ಇನ್ನೂ 10 ಅದೆಲ್ಲ ಪ್ರಶ್ನೆ. ಇವತ್ತು ಆಫ್ಟರ್ 2 ಎಷ್ಟು ರಾತ್ರಿ 8 ಗಂಟೆ ಇದೆ, ಬೆಳಗ್ಗೆ 1 ಗಂಟೆವರೆಗೂ ನಡೆಯುತ್ತೆ. ಇದ್ರ ಮಧ್ಯ ನಮ್ಮ ಗೃಹ ಮಂತ್ರಿಗಳು ಹೋಗ್ಬೋದಾಗಿತ್ತಲ್ಲ, ಇದ್ರ ಮಧ್ಯ ವಾಕ್ ಮಾಡಿಕೊಂಡು ಬ್ರಿಗೇಡ್ ರೋಡಿಂದ ಹಿಂಗೆ 2 ಸತಿ ಹಿಂದೆ ಹೋಗ್ತಾ ಇದ್ರು. ಇಟ್ ಇಸ್ ನಾಟ್ ದಟ್ ಮಿನಿಸ್ಟರ್ ವಾಸ್ ನಾಟ್ ಗೋಯಿಂಗ್. ಇಂಥ ಸಂದರ್ಭಗಳಲ್ಲಿ ಹೋದಾಗ ಪೊಲೀಸ್ನವ್ರಿಗೂ ಎಚ್ಚರಿಕೆ ಇದ್ದರು, ಜನ ಇರ್ತಿದ್ರು. ಗೃಹ ಮಂತ್ರಿಗಳು ನಾನು ಕಂಟ್ರೋಲ್ ಮಾಡ್ತೀನಿ. ನಮ್ಮ ಗೃಹ ಮಂತ್ರಿಗಳು ಎಲ್ಲಿದ್ದರೋ ದೇವ್ರಿಗೆ ಗೊತ್ತು, ಹೋಗೇ ಇಲ್ಲ. ಬೆಳಗಿನ ಜಾವ ಇದೆಲ್ಲ ಆದರೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಅಲ್ಲಿ ಮಂತ್ರಿಗಳು, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗ್ಬೋದು,
ಗೃಹ ಮಂತ್ರಿಗಳಾಗ್ಬೋದು, ಅವರಿಬ್ಬರು ಬೇಡಪ್ಪ, ಹೆಣ್ಮಕ್ಳ ರಕ್ಷಣೆ ಬೇಕಾದಂಥ ನಮ್ಮ ಮಹಿಳಾ ಮಂತ್ರಿಗಳಿದ್ರಲ್ಲ ಅವರು ಕೂಡ ಹೋಗಿಲ್ಲ, ಮಹಿಳಾ ಆಯೋಗದವ್ರು ಹೋಗಿಲ್ಲ, ಇದ್ರ ಬಗ್ಗೆ ಕಣ್ಣೆ ಎತ್ತಲಿ ಏನಾದ್ರು ಹಾಕೊಂಡು ಹೋಗಿಲ್ಲ ಅಂತ. ಆಮೇಲೆ ಇದು ಗೌರ್ಮೆಂಟ್, ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಅಂತಲ್ಲ, ಯಾವುದೇ ಗೌರ್ಮೆಂಟ್ ಬರಲಿ ಆರ್ಗನೈಸೇಷನ್ ಇಂಥವೇನ್ರಿ ನಡೆದಾಗ ಯಾವುದೇ ಫಂಕ್ಷನ್ ಆದಾಗ ಇನ್ಸಿಡೆಂಟ್ಸ್ ಆಗೇ ಆಗ್ತಾವು. ಆಮೇಲೆ ಪೊಲಿಟಿಷಿಯನ್ಸ್ ಇದನ್ನು ಪೊಲಿಟಿಸೈಸ್ ಮಾಡಕ್ಕೆ ನೋಡ್ಕೋತಾರೆ. ಹುಡುಗಿಯರ ಸುರಕ್ಷತೆ ಯಾರಿಗೂ ಅಷ್ಟು ಇಂಪಾರ್ಟೆಂಟ್ ಇರೋದೇ ಇಲ್ಲ. ಅವರಿಗಾಗಿರೋದು ಈ ಇನ್ಸಿಡೆಂಟ್ನಾಗ ಈ ಗೌರ್ಮೆಂಟ್ಗೆ ಎಷ್ಟು ನಾವು ಹೆಸರು ಕೆಡ್ಸಕ್ಕೆ ಸಾಧ್ಯ, ಯಾವುದೇ ಇರಲಿ ಅದನ್ನ ನಾವು ಸೈಡ್ ಸರಿಸ್ಬಿಡೋಣ. ಪೊಲಿಟಿಕಲ್ ಆಸ್ಪೆಕ್ಟ್ ಇನ್ಕ್ಲೂಡ್ ಮಾಡೋದೇ ಬೇಡ. ಸೆಕೆಂಡರಿ ನೋಡ್ಬೇಕಂತಂದ್ರೆ ಸೆಕ್ಷನ್ಸ್ ಆಯಿತು, ಎಲ್ಲಾನು ಮುಗೀತು. ಆರ್ಗನೈಸ್ ಮಾಡೋ ಪ್ಲೇಸಿನೊಳಗೆ ಎಷ್ಟು ಲೂಪ್ ಹೋಲ್ಸ್ ಅದ ಸೆಕ್ಯೂರಿಟಿ ರೀಸನ್ದಿಂದ, ದ್ಯಾಟ್ ಇಸ್ ಟ್ರೂ. ಎಲ್ಲ ಸೆಕ್ಯೂರಿಟಿ ಮೆಜರ್ಸ್ ತೊಗೊಂಡ್ರು ಯಾಕೆ ಲ್ಯಾಪ್ಸ್ ಆಗ್ತದೆ, ಯಾಕೆ ನಮ್ಮಲ್ಲಿ ಎಲ್ಲ ತಪ್ಸ್ಕೊಂಡ್ಬರ್ತಾರೆ ಅಂದರೆ ಎಲ್ಲ ಕಡೆಯೂ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಅದ. ಆಮೇಲೆ ಒಂದು ಸ್ಟೇಟ್ ಆರ್ಗನೈಸ್ಡ್ ಫಂಕ್ಷನ್ ಇಂಥವು ಮಾಡೋಕ್ಕೆ ನಮ್ಮ ದೇಶದಾಗ ಸಾಧ್ಯ ಇಲ್ಲ. ಯಾಕೆಂದರೆ ಇದ್ರ ಕಲ್ಚರಲಿ ಬ್ಯಾನ್ ಅಂತಲೇ ಒಂದು ಗ್ರೂಪ್ ಶುರು ಮಾಡ್ತದೆ, ಇನ್ನೊಂದು ಗ್ರೂಪು ಈ ರಾಜ್ಯ ಸರ್ಕಾರ ಇಂಥ ಒಂದು ಪಾಶ್ಚಿಮಾತ್ಯಕ್ಕೆ ಫಾರಿನ್ ಸಪೋರ್ಟ್ ಮಾಡ್ತದೆ ಅಂತ ಇನ್ನೊಬ್ರು ಶುರು ಮಾಡ್ತಾರೆ. ಸೆಲಿಬ್ರೇಷನ್ ಮಾಡ್ತೀರಾ ಮಾಡ್ರಿ, ಇಂಥ ಜಾಗದಾಗ ಮಾಡ್ರಿ, ಒಂದು ಗೈಡ್ಲೈನ್ಸ್ ಕೊಡ್ರಿ. ಓಕೆ, ಒಂದು ಸ್ಟೇಡಿಯಂ ಕೊಡ್ತೀರಾ, ಸ್ಟೇಡಿಯಂ ಕೊಟ್ಟರೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ಗೆ ಗೇಟ್ಸ್ ಇರ್ತಾವೆ. ಒಳಗೆ ಏನರೇ ಕೆಟ್ಟ ಘಟನೆ ಆಯ್ತಂದ್ರೆ ಹೊರಗೆ ಹೋಗಕ್ಕೆ ಬಿಡಲಾರ್ದೆ ನೋಡ್ಕೊಳ್ಳೋಕೆ ಅವಕಾಶ ಇರ್ತದೆ. CCTV ಕ್ಯಾಮ್ರಾಸ್ ಹಾಕಿದರೆ ಕ್ಲಿಯರ್ ಆಗಿ ಸಿಕ್ಬಿಡ್ತಾರೆ. ಹೋಗೋರಿಗೆ ಎಂಟ್ರಿ ಪಾಸ್ ಕೊಡ್ರಿ, ಒಂದು ಏನರೇ ಮಾಡಿರಿ. ಯಾರೇ ಯಾವುದೇ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀರಿ, ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಎಂಟ್ರಿ ಪಾಸಸ್. ರೋಡ್ನಾಗ ಮಾಡಿದಾಗ ಪಾಸ್ ಇರೋದಿಲ್ಲ, ಬಂದವ್ರ ಸ್ಕ್ರೂಟಿನಿ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಯಾವುದನ್ನು ಬ್ಯಾನ್ ಮಾಡಬೇಡ್ರಿ, ಅದನ್ನು ಪ್ರಾಪರಾಗಿ ಆರ್ಗನೈಸ್ ಮಾಡಿರಿ. ಎಲ್ಲರಿಗೂ ಎಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಅವಕಾಶ ಇರಲಿ. ನಿಮ್ಮದು ಸ್ವಲ್ಪ ಡಿಫ್ರೆಂಟ್ ಥಿಂಕಿಂಗ್ ಅದನ್ನು ನೀವು ವ್ಯಾಲೆಂಟೈನ್ ಡೇನೂ ಸೆಲೆಬ್ರೇಟ್ ಮಾಡಿರಿ ಇನ್ ದಿಸ್ ವೇ ಅಂಡರ್ ಸರ್ಟೆನ್ ಲಿಮಿಟ್ಸ್. ಅದನ್ನು ಬ್ಯಾನ್ ಮಾಡೋರು ನೀವು ವ್ಯಾಲಿಡ್ ಅಲ್ಲ, ಎಲ್ಲರದು ಅವ್ರವ್ರದ್ದೇ ಥಿಂಕಿಂಗ್ ಇರ್ತದೆ. ಸೊ ಎವ್ರಿಥಿಂಗ್ ಈಸ್ ವ್ಯಾಲಿಡ್ ಅಂಡರ್ ಸರ್ಟೆನ್ ಲಿಮಿಟ್ಸ್. ಯಾಕಂದರೆ ಲಿಮಿಟ್ಸ್ ಫಾರ್ ದ ಸೇಕ್ ಆಫ್ ಸೆಕ್ಯೂರಿಟಿ, ನಾಟ್ ಫಾರ್ ದ ಸೇಕ್ ಆಫ್ ಎನಿಥಿಂಗ್. ಆ್ಯಂಡ್ ಗಿವಿಂಗ್ ಮಾರಲ್ ಎಜುಕೇಷನ್ ದ್ಯಾಟ್ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್, ದಟ್ ವಿಲ್ ಇನ್ಕ್ರೀಸ್. ಅದೇನಾಗ್ತದೆ, ಬರೀ ಮಾರಲ್ ಪೊಲೀಸಿಂಗ್ ಹೆಚ್ಚಾಗ್ತದೆ. ನಮ್ಮಲ್ಲಿ ಬೇಕಾಗಿರೋದು ಸೆಕ್ಸ್ ಎಜುಕೇಷನ್. ಮಕ್ಕಳಿಗೆ ಇದನ್ನು ಮಾಡಿದರೆ ಏನಾಗ್ತದೆ ಅಂತ ಅದನ್ನು ತಿಳಿಸ್ರಿ. ಸೆಕ್ಸ್ ಎಜುಕೇಷನ್ ಅಂದ್ಕೂಡೇ ಹೌ ಹಾರಿ ಬೀಳೋದು, ಸ್ಕೂಲ್ನಾಗ ಕೊಟ್ಕೂಡೇ ಮಕ್ಕಳು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋದು, ಅಂಥದ್ದನ್ನು ಸ್ಟಾಪ್ ಮಾಡಿ ಈ ಕಂಟ್ರಿ ಒಳಗೆ, ಈ ದೇಶದೊಳಗೆ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಏನು ರಿಕ್ವೈರ್ಮೆಂಟ್ ಅದ ಅದನ್ನು ಮಾಡಿರಿ. ಕಲರಿಂಗ್ ಮಾಡಬೇಡ್ರಿ, ಕರೆಕ್ಟಾಗಿ ನಿಂತು ಇಂಪ್ಲಿಮೆಂಟೇಷನ್ ಮಾಡಿರಿ. ಕಾನೂನಿನ ಭಯ ಇರಲಿ. ಈ ಕೋರ್ಟಿಗೆ ಹೋಗ್ತದೆ ಈ ಕೇಸು, ಶಿಕ್ಷೆ ಎಷ್ಟು ಮಂದಿಗೆ ಆಗ್ತದೆ ನನಗೆ ಗೊತ್ತಿಲ್ಲ, ಅದರೊಳಗೆ ಯಾರ್ಯಾರು ಬಿಡುಗಡೆಯಾಗಿ ಬರ್ತಾರೆ ಗೊತ್ತಿಲ್ಲ. ಬೀಯಿಂಗ್ ಅ ಅಡ್ವೊಕೇಟ್ ಐ ನೋ ದ ಲೂಪ್ ಹೋಲ್ಸ್, ಅದರೊಳಗೆ ಏನೇನು ಆಗ್ತದೆ, ಎಷ್ಟು ಬರ್ತಾರೆ. ನನ್ನ ಡಬಲ್ ತ್ರಿಬಲ್ ಎಕ್ಸ್ಪೀರಿಯನ್ಸ್ ಇರೋ ಮೇಡಮ್, ಅವ್ರಿಗೆ ಹೇಳಿದ್ರು ಎಷ್ಟು ನೆಗ್ಲಿಜಿಬಲ್ ಅಮೌಂಟ್ ಪನಿಷ್ ಆಗ್ತಾರೆ. ಯಾಕಂದರೆ ಡೈರೆಕ್ಟಾಗಿ ಪ್ರಾಪರಾಗಿ ಅವರಿಗೆ ಬೇಲ್ ಟೈಮ್ನಾಗೆ ಅಬ್ಜೆಕ್ಷನ್ ಸರಿಯಾಗಿ ಬೀಳೋದಿಲ್ಲ, ಆ ನಂತರ ಅವ್ರು ಹೊರಗೆ ಬರ್ತಾರೆ. ಇದೇ ಕಂಟಿನ್ಯೂ ಆಗಿ ಹೋಗಿಬಿಡ್ತದೆ. ಸೊ ಕೆಲವೊಂದು ಕೇಸಿಗೆ ಅಟ್ಲೀಸ್ಟ್ ಫಾಸ್ಟ್ ಟ್ರ್ಯಾಕ್ ತೆಗೆದ್ರೆ ನೀವು, ಕೆಲವೊಂದು ಕೇಸಿಗೆ ಅವಕ್ಕೆ ಆ್ಯಸಿಡ್ ಅಟ್ಯಾಕ್ ಆಗಲಿ, ವುಮೆನ್ಸ್ ಮೇಗಿನ ರೇಪ್ ಆಗಲಿ, ಇಂಥ ವಿಕ್ಟಿಮ್ಸ್ ಕೇಸ್ ಆಗಲಿ, ಇವಕ್ಕೆ ಟೈಮ್ ಲಿಮಿಟ್ ಫಿಕ್ಸ್ ಮಾಡಿರಿ. ಇಷ್ಟರ ಒಳಗೆ ಇವನ್ನ ಸಾಲ್ವ್ ಮಾಡಬೇಕು ಕೇಸು. ಅದರ ನಂತರ ಅವು ಪಾಸರೇ ಆಗಲಿ, ಮುಗಿದರೆ ಹೋಗಲಿ, ಜಜ್ಮೆಂಟರ್ ಸಿಗಲಿ, ಅಟ್ಲೀಸ್ಟ್ ಹೈಕೋರ್ಟ್ಗೆ ಹೋಗ್ತಾವು, ಮುಂದಾಗಲಿ, ಭಯ ಇರಲಿ. ಲಾಸ್ಟ್ ಪಾಯಿಂಟ್ ತಾವೇನು ಹೇಳ್ತಿದ್ದಕ್ಕೆ ಕೊನೆಯದಾಗಿ? ನಾನು ಮೊದಲನೇದಾಗಿ ಕೈ ಮುಗಿದು ಕರ್ನಾಟಕ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ, ದಯವಿಟ್ಟು ಪ್ರತಿಯೊಂದು ನೀವು ನರ್ಸರಿ, ಪ್ಲೇ ಹೋಮ್, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ವರೆಗೂ ಕಂಪಲ್ಸರಿ ನೀವು PT ಇರುತ್ತೆ, ಫಿಸಿಕಲ್ ಎಜುಕೇಷನ್ ಕ್ಲಾಸ್ ಇರುತ್ತೆ, ಮ್ಯೂಸಿಕ್ ಕ್ಲಾಸ್ ಇರುತ್ತೆ, ಡಾನ್ಸ್ ಕ್ಲಾಸ್ ಇರುತ್ತೆ, ಎಲ್ಲ ಇರುತ್ತೆ. ಇದನ್ನು ದಯವಿಟ್ಟು ಕಂಪಲ್ಸರಿ ಮಾಡಿ ಫಾರ್ ಲೇಡೀಸ್ ಸೆಲ್ಫ್ ಡಿಸಿಪ್ಲಿನ್. ಯಾರಾದರೂ, ಯಾಕೆಂದರೆ ಇದಾಗೋದು ಯಾಕೆ ಗೊತ್ತಾ, ಚಿಕ್ಕ ವಯಸ್ಸಿಂದನೇ ಈಗ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಅಲ್ಲಿ ಅಕ್ಕ ಈ ಕಪ್ಪ ಚಿಕ್ಕ ಮಕ್ಕಳಿಗೆಲ್ಲ ಆಗುತ್ತೆ. ಅವ್ರಿಗೆ ಗೊತ್ತಿದ್ರೆ ನಾನು ಯಾವ ಥರ ನನ್ನನ್ನು ನಾನು ಡಿಪೆಂಡ್ ಮಾಡ್ಬೋದು ಅಂತ ಗೊತ್ತಾದರೆ ಎದುರುಗಡೆ ಇರೋರು ಸ್ವಲ್ಪ ಹೆದರ್ಕೊಳ್ತಾರೆ. ಮೊದಲನೇದಾಗಿ ಇದು ಗವರ್ಮೆಂಟ್ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು. ಎರಡನೇದಾಗಿ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಪ್ರತಿಯೊಂದು ತಂದೆ ತಾಯಿಗೆ, ಅಣ್ಣಂದರು, ಅಕ್ಕಂದರು, ದೊಡ್ಡವರು ಇರೋರಿಗೆಲ್ಲರಿಗೂ ಮನೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮುಂಚೆ ಚಿಕ್ಕ ವಯಸ್ಸಿಂದಾನೇ ಈ ಒಂದು ಸ್ಟ್ರಾಂಗ್ ಆಗಿರೋದು. ಏನೇ ಹೆಚ್ಚು ಕಮ್ಮಿ ಯಾರೇ ನಿಮಗೆ ತಪ್ಪು ಮಾಡಲಿ, ಜೋರಾಗಿ ಬೈಲಿ ಅಥವಾ ಮುಟ್ಟಲಿ ಅಥವಾ ಏನೇ ಮಾಡಲಿ, ಅದನ್ನು ಇಮ್ಮಿಡಿಯೇಟಾಗಿ ಅದನ್ನು ವಾಯ್ಸ್ ರೇಸ್ ಮಾಡಿ ಅಪೋಸ್ ಮಾಡೋದನ್ನು ಹೇಳ್ಕೊಟ್ರೆ, ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಅದನ್ನು ಅಪೋಸ್ ಮಾಡಿ, ಅಪೋಸ್ ಎನಿ ಇನ್ಜಸ್ಟಿಸ್, ಅದು ನೀವು ವಾಯ್ಸ್ ರೇಸ್ ಮಾಡಿದ್ರೆ ಎದುರುಗಡೆ ಅವರು ಸ್ವಲ್ಪ ಇದು ತಾಳ್ಮೆ ತಗೊಳ್ತಾರೆ. ಸೊ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಕಲ್ತ್ಕೊಳ್ಳಿ ಮಕ್ಕಳು. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಕಮಿಷನರು ಒಳ್ಳೆ ಕೇಪಬಲ್ ಆಫೀಸರ್ಸ್ ಟೀಮ್ ತಗೊಂಡು ದೇ ಹ್ಯಾವ್ ಕ್ರ್ಯಾಕ್ ದ ಕೇಸ್. ಅದೇ ಇನ್ನೂ ಒಂದು ಟೀಮ್ ಕೇಪಬಲ್ ಆಫೀಸರ್ಸ್ ಅಂತ ಯಾರು ಒಳ್ಳೆ ಆಫೀಸರ್ಸ್ನ ಬಿಟ್ಬಿಟ್ಟು
let them take measures to prevent these such incidents in the future. ಅದಕ್ಕೆ ಒಂದು ಒಳ್ಳೆ ಟೀಮ್ ಅಪಾಯಿಂಟ್ ಮಾಡಿ let them come out with new policies and new security decisions. Yes. ನನ್ನ ಪ್ರಕಾರ we are concerned only with the safety and security of women. I am unconcerned with any politics. I am unconcerned whichever is the government. ಯಾವ್ದಾರ ಗೌರ್ಮೆಂಟ್ ಬರಲಿ ಏನಾದ್ರು ಮಾಡಲಿ ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಪ್ಪ ಅಂತ ನಾನು ಕೇಳೋದು. ಅದರಿಂದ ವಿ ಡೋಂಟ್ ಬ್ರಿಂಗ್ ಎನಿ ಪಾಲಿಟಿಕ್ಸ್. ಬಟ್ ಈಗೇನಾಗಬೇಕು, ಬೆಂಗಳೂರಿನಲ್ಲಿ 30ನೇ ತಾರೀಕು ಆದ ನಂತರ ಮತ್ತು 2ನೇ ತಾರೀಕು ಕನ್ನಡದಲ್ಲಿ ಇನ್ಸಿಡೆಂಟ್ ಆದ ತಕ್ಷಣ ಇದು ನಿಮ್ಮಲ್ಲಿ ಎಲ್ಲ ಕಡೆ ಇದು ಪಬ್ಲಿಷ್ ಆದ ನಂತರ ಬೆಂಗಳೂರಲ್ಲಿ ಗ್ರಿಪ್ ಆಫ್ ಫಿಯರ್, ಇಡೀ ಬೆಂಗಳೂರಿನಲ್ಲಿ ಮಹಿಳೆಯರು ಆ ಭಯದ ವಾತಾವರಣದಲ್ಲಿದ್ದಾರೆ. ಇದರಿಂದ ಹೊರಗೆ ಬರೋದಕ್ಕೆ ಹೇಗೆ ಅಂತ, ಅದು ಮಾಸ್ ಮಾಲೆಸ್ಟೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟ್ರಿಗೆ ಗೊತ್ತಿದೆ. ಮಾಸ್ ಹಿಪ್ನಟೈಸೇಷನ್ ಮಾಸ್ ಈ ಥರ ಆದಾಗ ಅವ್ರ ಮಹಿಳೆಯರ ಮೇಲೆ ಏನು ಪರಿಣಾಮ ಆಗಿದೆಯೋ ಗೊತ್ತಿಲ್ಲ. ಅದನ್ನ ಐ ವಾಂಟ್ ಟೆಮ್ ಟು ಕಮ್ ಔಟ್ ಆಫ್ ಇಟ್. ಇದೆಲ್ಲೋ ಒಂದು ಇನ್ಸಿಡೆಂಟ್ ಆಯಿತು, ಆಗಲೇ ಅಪರಾಧಿಗಳನ್ನ ಹಿಡಿದು ಬಿಟ್ಟಿದ್ದಾರೆ, ಅವರಿಂದ ನಿಮಗಿನ ಮೇಲೆ ಭಯ ಇಲ್ಲ, ರೋಡ್ನಲ್ಲಿ ನಿಮಗೆ ಹೆದರಿಕೆ ಬೇಡ, ಇನ್ಮೇಲೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಸರ್ಕಾರ ಇದೆ, ರಕ್ಷಣೆ ಕೊಡೋದಕ್ಕೆ ಎಲ್ಲ ಸ್ಟೆಪ್ಗಳನ್ನ ತಗೊಂಡಿದ್ದಾರೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಪ್ಲೀಸ್ ಕಮ್ ಔಟ್ ಆಫ್ ದಟ್ ಫಿಯರ್. ಅದನ್ನ ನಾನು ಮಹಿಳೆಯರಿಗೆ ಹೇಳ್ತಕ್ಕಂಥವ್ರು. ಧನ್ಯವಾದ ಎಲ್ಲರೂ ಕೂಡ ಶ್ರುತಿ ಕಾರ್ಯಕ್ರಮದಲ್ಲಿ ಜಾಯಿನ್ ಶೋ ಮಾಡೋಕ್ಕಾಗಿ. ಇದು ಇವತ್ತಿನ ವಿಶೇಷ. ಸುದ್ದಿಗಾಗಿ ನೋಡ್ತಾ ಇರಿ TV9.